ಮಹಾರಾಷ್ಟ್ರದಿಂದ ಯಾವ ವಿಚಾರಗಳನ್ನ ನಮ್ಮ ರಾಷ್ಟ್ರದ ಸಂವಿಧಾನಕ್ಕೆ ನಾವು ಎರವಲು ಪಡೆದಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ತರಗತಿಯಲ್ಲಿ ಮಾತಾಡ್ತಿದ್ದೆ. ಈಗ ಸಂಯುಕ್ತ ವ್ಯವಸ್ಥೆ ಬಾರೋ ಫ್ರಮ್ ಕೆನಡಾ. ಈ ಕೆನಡಾದಿಂದ ಇದನ್ನು ನಾವು ಎರವಲಾಗಿ ಪಡಿತೀವಿ. ಕಾರಣ ಇಷ್ಟೇ, ಈ ಕೆನಡಾದಲ್ಲಿ ಇರುವಂಥ ಸಂಯುಕ್ತ ವ್ಯವಸ್ಥೆಯನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮದು ಪ್ಯೂರ್ ಫೆಡರಲ್ ಸಿಸ್ಟಮ್ ಅಲ್ಲ, ಕ್ವಾಸಿ ಫೆಡರಲ್ ಸಿಸ್ಟಮ್ ನೋಡ್ತೀವಿ ನಾವು. ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಹೇಳ್ತೀವಿ. ಸಂಯುಕ್ತ ವ್ಯವಸ್ಥೆ ಅಂದರೆ ಕೇಂದ್ರ ರಾಜ್ಯದ ನಡುವೆ ವಿಭಜನೆ ಆಗಿಬಿಡಬೇಕು. ನಮ್ಮಲ್ಲಿ ಕೇಂದ್ರ ರಾಜ್ಯದ ನಡುವೆ ವಿಭಜನೆ ಆಗಿದೆ, ಆದರೆ ಅಲ್ಟಿಮೇಟ್ ಅಥಾರಿಟಿ ಕಂಟ್ರೋಲ್ ಯಾವುದು ಅಂತ ಹೇಳಿದ್ರೆ ಕಂಟ್ರೋಲ್ ಬೈ ಕೇಂದ್ರ. ಎಲ್ಲನೂ ಕೂಡ ಏನು ಮಾಡುತ್ತೆ, ಕೇಂದ್ರ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಭಾಷಾವಾರು, ಸಂಸ್ಕೃತಿವಾರು, ಆಚಾರ ವಿಚಾರವಾರು ನಾವೇನಾದರೂ ರಾಜ್ಯಗಳಿರೋದ್ರಿಂದ ರಾಜ್ಯಗಳಿಗೆ ಹೆಚ್ಚು ಅಧಿಕಾರ ಕೊಟ್ಬಿಟ್ರೆ ಪ್ರಾದೇಶಿಕ ಏನು ಡಿಸ್ಪ್ಯೂಟ್ಸ್ ಅಂತ ಹೇಳ್ತೀವಿ, ರೀಜನಲ್ ಡಿಸ್ಪ್ಯೂಟ್ಸ್ ಅಂದರೆ ಪ್ರಾದೇಶಿಕ ವಿವಾದಗಳು ಸೃಷ್ಟಿಯಾಗ್ಬಿಡ್ತವೆ. ಇವತ್ತು ಕೇಂದ್ರ ಬಲಿಷ್ಠವಾಗಿದ್ದು ರಾಜ್ಯ ಕಡಿಮೆ ಅಧಿಕಾರ ಇದ್ದೇ ಗೋವಾ, ಕರ್ನಾಟಕ ಮಹದಾಯಿ ಯೋಜನೆ ಅಡಿಯಲ್ಲಿ ಕಿತ್ತಾಡ್ತಾ ಇದ್ದೀವಿ. ಇನ್ನು ಕರ್ನಾಟಕ, ತಮಿಳುನಾಡು ಅದು ಮುಗಿದೇ ಇರುವಂಥ ವ್ಯವಸ್ಥೆ. ಆ ಇಶ್ಯೂಸ್ನ ಇಟ್ಕೊಂಡು ಇವತ್ತು ಕೇಂದ್ರ ರಾಜ್ಯಗಳ ನಡುವೆ ವೈಮನಸ್ಸು ಸೃಷ್ಟಿ ಆಗ್ತಾ ಇದೆ. ಇನ್ನು ಮಹಾರಾಷ್ಟ್ರ, ಕರ್ನಾಟಕ ಈ ರೀತಿ ನಾವೆಲ್ಲ ಏನಾದರೂ ಕೇಂದ್ರಕ್ಕೆ ಹೆಚ್ಚು ಅಧಿಕಾರಗಳನ್ನ ಕೊಟ್ಬಿಟ್ಟಿದ್ದಿದ್ರೆ ನಮ್ಮಲ್ಲಿ ಯೂನಿಟಿ ಕಾಣ್ತಿರ್ಲಿಲ್ಲ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದರಿಂದ ರಾಜ್ಯಗಳಲ್ಲಿ ಒಂದು ವಿ ಆರ್ ಇಂಡಿಯನ್ಸ್, ನಾವೆಲ್ಲರೂ ಭಾರತೀಯರ್ತಕ್ಕಂಥ ಕಾನ್ಸೆಪ್ಟು ಪರಿಕಲ್ಪನೆ ಬರಲಿ ಅಂತ ಹೇಳಿ ಏನು ಮಾಡಿದ್ರು, ತೆಗೆದು ಕೇಂದ್ರಕ್ಕೆ ಹೆಚ್ಚು ಅಧಿಕಾರ ಕೊಟ್ಟು ರಾಜ್ಯಕ್ಕೆ ಅಧಿಕಾರನ ವಿಭಜನೆ ಮಾಡಿದ್ರು. ಆದರೆ ಅತಿ ಹೆಚ್ಚಿನ ಅಧಿಕಾರ, ನಾನು ಲಾಸ್ಟ್ ತರಗತಿಯಲ್ಲಿ ನಿಮ್ಗೆ ಮಾಡಿದ್ದೆ ರೆಸಿಡರಿ ಪವರ್ ಅಂತ ಹೇಳಿ, ಶೇಷಾಧಿಕಾರದ ಬಗ್ಗೆ ಮಾತಾಡಿದ್ದೆ. ಅಂದರೆ ಕೇಂದ್ರ ಅಷ್ಟು ಬಲಿಷ್ಠವಾದದ್ದು. ಈಗ ರಾಜ್ಯ ಯಾವುದಾದ್ರೂ ಕಾನೂನುಗಳನ್ನ ತಂದಿದ್ರೆ ಅದೇ ಕಾನೂನನ್ನು ಕೇಂದ್ರ ಏನಾದ್ರು ತತ್ತು ಅಂದರೆ ರಾಜ್ಯದ ಕಾನೂನುಗಳು ಏನಾಗುತ್ತೆ, ನಾಶ ಆಗೋಗುತ್ತೆ. ಕಲರಬಲ್ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ, ಲಾ ಓದಿರೋರಿಗೆ ಗೊತ್ತಿರುತ್ತೆ, ಅದು ವರ್ಣಾತ್ಮಕ ಶಾಸನಾಧಿಕಾರ ಅಂತ ಹೇಳಿ. ಈ ರೀತಿ ಅಧಿಕಾರವನ್ನು ಇಟ್ಕೊಂಡು ಕೇಂದ್ರಕ್ಕೆ ಹೆಚ್ಚು ಅಧಿಕಾರವನ್ನು ಕೊಟ್ಟು ರಾಜ್ಯಕ್ಕೆ ಕಡಿಮೆ ಕೊಟ್ಟು, ಆದರೂ ಕೂಡ ಅಧಿಕಾರವನ್ನು ವಿಭಜನೆ ಮಾಡಿ ಆ ಪ್ರಾದೇಶಿಕವಾರು ಅವರು ಆಡಳಿತವನ್ನು ನಡೆಸಲಿಕ್ಕೆ ಸುಗಮವಾದಂಥ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಕೇಂದ್ರದ ಬಲಿಷ್ಠತೆಯನ್ನು ನಾವು ಕಾಣ್ತೀವಿ. ಕ್ವಾಸಿ ಫೆಡರಲ್ ಸಿಸ್ಟಮ್, ಅರೆ ಸಂಯುಕ್ತ ವ್ಯವಸ್ಥೆಯನ್ನು ಎಲ್ಲಿಂದ ತಗೊಳ್ತೀವಿ ಅಂದರೆ ಕೆನಡಾದಿಂದ. ಆಮೇಲೆ ಭಾರತ ಒಂದು ಒಕ್ಕೂಟ ರಾಷ್ಟ್ರ, ಇದನ್ನು ಕೂಡ ನಾವು ಕೆನಡಾದನ್ನು ಮಾಡಿದ್ದೆ ಅನ್ಕೋತೀನಿ ಲಾಸ್ಟ್ ತರಗತಿಲಿ. ಶೇಷಾಧಿಕಾರದ ಬಗ್ಗೆನೂ ಮಾಡಿದ್ದೆ, ಆಮೇಲೆ ಪ್ರಬಲ ಕೇಂದ್ರದ ಬಗ್ಗೆನೂ ಮಾಡಿದ್ದೆ. ನೆಕ್ಸ್ಟ್ ಕೇಂದ್ರದಿಂದ ರಾಜ್ಯಪಾಲರ ನೇಮಕಾತಿನೂ ಕೂಡ ಈ ಒಂದು ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ ಅಂದರೆ ಬಾರೋ ಫ್ರಮ್ ಕೆನಡಾ. ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ 143 143ನೇ ಅನುಚ್ಛೇದದ ಪ್ರಕಾರ ಸುಪ್ರೀಂ ಕೋರ್ಟ್ ಜಡ್ಜು ರಾಷ್ಟ್ರಪತಿಯವರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಯಾವುದೇ ವಿವಾದಗಳಲ್ಲಿ ಏನಾದರೂ ಇವ್ರಿಗೆ ನಾಲೆಡ್ಜ್ಗಿಲ್ಲದೆ ಇರುವಂಥ ವ್ಯವಸ್ಥೆ ಸೃಷ್ಟಿಯಾಗ್ಬಿಟ್ರೆ ದೇಶದಲ್ಲಿ, ಅಥವಾ ಅಸಮತೋಲನ ಸೃಷ್ಟಿಯಾದರೆ, ಕಾನೂನುಗಳು ಉಲ್ಲಂಘನೆ ಆಗ್ತಾ ಇದೆ, ಲ್ಯಾಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಹೊಸ ವಿವಾದಗಳು ಸೃಷ್ಟಿ ಆಗ್ತಾ ಇದೆ ದೇಶದಲ್ಲಿ, ಯೂನಿಟಿ ನಾಶ ಆಗುತ್ತೆ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿ ತನಗೆ ಏನು ವಿವೇಚನೆಗೆ ಬರ್ತಾ ಇಲ್ಲ ಏನು ವಿಚಾರಗಳು ಅಂತ ಅಂದಾಗ ರಾಜ್ಯಪಾಲರು ಅಂತೀನಿ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸನ್ನು ಸಲಹೆ ಕೇಳ್ತಕ್ಕಂಥ ಅಧಿಕಾರವನ್ನು ಪಡೆದೇ ಇರ್ತಾರೆ. ಇದನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಇದಿಷ್ಟು ಕೂಡ ಕೆನಡಾ ರಾಷ್ಟ್ರದಿಂದ ಪಡಿತಕ್ಕಂಥ ವಿಚಾರಗಳು. ಇನ್ನು ಆಸ್ಟ್ರೇಲಿಯಾ, ನಾವು ಆಸ್ಟ್ರೇಲಿಯಾದಿಂದ ನೋಡೋದಾದ್ರೆ ಅಲ್ಲೂ ಕೂಡ ಹಲವಾರು ವಿಚಾರಗಳನ್ನ ನಾವು ಏನು ಮಾಡ್ತೀವಿ, ಎರವಲು ಪಡಿತಾ ಹೋಗ್ತೀವಿ. ಯಾವುದು ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ, ವಾಣಿಜ್ಯ ವ್ಯಾಪಾರ ವ್ಯಾಪಾರ ಅಂದರೆ ಕಾಮರ್ಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಲಿಬರ್ಟಿ ಇವತ್ತು ನಮಗಿದೆ. ಯಾರು ಬೇಕಾದರೂ ಯಾವ ಉದ್ಯೋಗನಾದರೂ ಮಾಡ್ಬೋದು, ಯಾವ ಬಿಸ್ನೆಸ್ ಆದರೂ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾನೂನುಗಳು, ಆಡಳಿತ ಕ್ರಮಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಅಳವಡನೆ ಮಾಡಿದ್ದೀವಿ. ಅದನ್ನು ಎಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಕಾನ್ಸ್ಟಿಟ್ಯೂಷನ್ನಿಂದ ಈ ವಿಚಾರವನ್ನು ಬಾರೋ ಮಾಡ್ತೀವಿ. ಹಾಗೆ ಸಂಸತ್ತಿನ 2 ಸದನಗಳ ಜಂಟಿ ಸಭೆ, ಜಾಯಿಂಟ್ ಸೆಷನ್ ಅಂತ ಹೇಳ್ತೀವಿ. ಈ ಸಂಸತ್ತು ರಚನೆ ಆದಾಗ, ಈಗ ಎಲೆಕ್ಷನ್ ನಡೀತು,
ಸಂಸತ್ತು 5 ವರ್ಷಕ್ಕೊಂದ್ಸಲಿ ಏನಾಗುತ್ತೆ, ಲೋಕಸಭೆ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಇದೇನು ಬಿಡಿ, ಶಾಶ್ವತ ಪರ್ಮನೆಂಟ್ ಹೌಸ್ ಯಾವುದೋ ಅಪ್ಪರ್ ಹೌಸು. ಯಾಕೆ ಅಂತ ಹೇಳಿದ್ರೆ 2 ವರ್ಷಕ್ಕೊಮ್ಮೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದು ಖಾಲಿನೇ ಆಗಲ್ಲ. ಅದು ಸ್ವಲ್ಪ ಜನ ಹೋಗ್ತಾರೆ, ಸ್ವಲ್ಪ ಜನ ಬರ್ತಾರೆ. 6 ವರ್ಷ ಅದಕ್ಕೆ ಅಧಿಕಾರಾವಧಿ. ಆದರೆ ಯಾರೂ ಒಟ್ಟಿಗೆ ಆಗದೇ ಇರೋದ್ರಿಂದ ಅದನ್ನ ಪರ್ಮನೆಂಟ್ ಹೌಸ್ ಅಂತ ಹೇಳ್ತೀವಿ, ಶಾಶ್ವತ ಸದನ ಅಂತ ಕರಿತೀವಿ. ಅದರಿಂದ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸಂಸತ್ತು 5 ವರ್ಷಕ್ಕೊಂದ್ಸಲಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆಗ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೆದು ಭಾಷಣ ಮಾಡ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಲೋಕಸಭೆ ಹೊರಡಿಸುವಂಥ ಕಾನೂನುಗಳನ್ನು ರಾಜ್ಯಸಭೆ ತಿರಸ್ಕರಿಸ್ತಾರೆ. ಈಗ ಎಕ್ಸಾಂಪಲ್, ರಾಜೀವ್ ಗಾಂಧಿಯವರು 1985ರಲ್ಲಿ ಪಂಚಾಯತ್ ರಾಜ್ಗೆ ಸಂವಿಧಾನಾತ್ಮಕ ಸ್ಟೇಟಸ್ ಅನ್ನ ಕೊಡಬೇಕು, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಪಂಚಾಯತ್ ರಾಜ್ಗೆ ಕೊಡಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, 64 ಮತ್ತು 65ನೇ ತಿದ್ದುಪಡಿಯನ್ನ ಸದನದಲ್ಲಿ ಮಂಡಿಸ್ತಾರೆ. ಆದರೆ ರಾಜ್ಯಸಭೆಯಲ್ಲಿ ಒಪ್ಪಿಗೆ ಸಿಗೋದಿಲ್ಲ. ರಾಜ್ಯಸಭೆಯಲ್ಲಿ ಒಪ್ಪಿಗೆ ಸಿಗದೇ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬಿದ್ದೋಗುತ್ತೆ. ಈ ಥರ ಎರಡೂ ಸದನಗಳ ನಡುವೆ ವಿಮರ್ಶೆ ಒಳಗಾದಾಗ ಅಥವಾ ವಿವಾದಗಳು ಸೃಷ್ಟಿಯಾಗಿ ಇವುಗಳ ನಡುವೆ ಏನಾದರೂ ಸಮಂಜಸತೆ ಇಲ್ಲ ಅಂತ ಕಂಡು ಬಂದಾಗ ರಾಷ್ಟ್ರಪತಿಯವರು ಎರಡೂ ಸದನಗಳನ್ನು ಸೇರಿಸಿ ಜಂಟಿ ಅಧಿವೇಶನದ ಮೂಲಕ ಭಾಷಣವನ್ನು ಮಾಡಿ ಅವರಿಬ್ಬರನ್ನು ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ? ಜಾಯಿಂಟ್ ಸೆಷನ್ ಬಗ್ಗೆ ನಾವು ಬಾರೋ ಫ್ರಮ್ ಆಸ್ಟ್ರೇಲಿಯಾ. ನೆಕ್ಸ್ಟ್ 3 ಪಟ್ಟಿಗಳು ಯಾವುದು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಸ್ಟೇಟ್ ಲಿಸ್ಟ್, ಸೆಂಟರ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಈ 3 ಲಿಸ್ಟ್ಗಳನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಆಸ್ಟ್ರೇಲಿಯಾದಿಂದ ಬಾರೋ ಮಾಡ್ತೀವಿ. ಅಂದರೆ ಈಗ ನೋಡಿ ಎಕ್ಸಾಮ್, ಯಾಕೆ ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಹೇಳಿ ಒಂದು ವಿಭಜಿಸಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಯಾವುದೇ ವಿವಾದಗಳು ಸೃಷ್ಟಿಯಾಗಬಾರ್ದು, ಯಾವುದೇ ವಿವಾದಗಳು ಸೃಷ್ಟಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಪಟ್ಟಿಗಳನ್ನು ಮಾಡ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಈ ನೀವು ಹಳ್ಳಿಯಿಂದ ಬಂದಿರೋರಾದರೆ ನಿಮ್ಮಲ್ಲಿ ಜಮೀನುಗಳಿರುತ್ತೆ ಅಂದ್ಕೊಳ್ಳಿ. ನಿಮ್ಮೊಬ್ಬರದೇ ಇರೋದಿಲ್ಲ ಒಂದು ಕಡೆ ಜಮೀನು, 1000 ಎಕರೆ ಒಂದು ಕಡೆ ಇರುತ್ತೆ, ಒಬ್ಬೊಬ್ಬರದು 1-2 ಎಕರೆ 3-3 ಎಕರೆ ಇರುತ್ತೆ. ಇದು ನಮ್ಮದೇ ಗದ್ದೆ, ಇಷ್ಟೇ ಬೌಂಡ್ರಿ ಅಂತ ಹೇಗೆ ಗುರುತಿಸ್ತೀರಿ ನೀವು? ಸರ್ವೆ ಮಾಡಿ ಕಲ್ಲು ನಡೆಸಿ ನಿಮ್ಮದು ಅಂತ ನೋಡ್ಕೋತೀರಿ. ಹಂಗೆ ನಡೆಸೂ ಕೂಡ ಹಳ್ಳಿಗಳಲ್ಲಿ ಕೊಲೆಗಳಾಗುತ್ತೆ, ಜಗಳಗಳಾಗುತ್ತೆ. ಕಾರಣ ಏನು? ಅಂದರೆ ತೇವ್ರಿ ಒತ್ತರಿಸ್ಬಿಟ್ಟ ಅಥವಾ ನನ್ನದು ಹೆಚ್ಚಿಸ್ಕೊಬಿಟ್ಟಿದ್ದಾನೆ. ನೋಡಿ, ಎಲ್ಲ ಬೌಂಡ್ರಿ ಹಾಕಿಯೂ ಕೂಡ ಇವರಿಬ್ಬರ ನಡುವೆ ಸಣ್ಣ ಸಣ್ಣ 1 ಎಕರೆ 2 ಎಕರೆಗೆ ಏನು ಕೊಲೆಗಳಾಗುವಂಥ ಸನ್ನಿವೇಶಕ್ಕೆ ಕೊಟ್ಟೋಗ್ಬಿಡ್ತಾರೆ. ವಿವಾದಗಳು ಸೃಷ್ಟಿ ಮಾಡ್ಕೊಂಡು ಕೋರ್ಟ್ ಮೆಟ್ಲತ್ತಿ 20 ವರ್ಷ ಆದರೂ ಕೇಸ್ ಮುಗಿದಿರೋದಿಲ್ಲ, ಲಾಯರ್ ಜೋಬ್ ತುಂಬಿಸ್ತಾ ಇರ್ತಾರೆ. ಈ ವ್ಯವಸ್ಥೆ ಜಸ್ಟ್ 2 ಎಕರಸ್ ಅದರಲ್ಲೇ ಈ ರೀತಿ ಇರಬೇಕಾದ್ರೆ ಇನ್ನು ರಾಜ್ಯಗಳ ನಡುವೆ ಅಥವಾ ಕೇಂದ್ರ ರಾಜ್ಯಗಳ ನಡುವೆ ಹಲವಾರು ವಿಚಾರಗಳಿದ್ದಾಗ ಪ್ರತಿ ವಿಚಾರಗಳಿಗೂ ಕೂಡ ವಿವಾದಗಳು ಸೃಷ್ಟಿಯಾಗೋಗುತ್ತೆ. ಈಗ ಕೇಂದ್ರದಲ್ಲೊಂದು ಪಕ್ಷ ಬಂದು ರಾಜ್ಯದಲ್ಲೊಂದು ಪಕ್ಷ ಬಂತು ಅಂತಂದ್ರೆ ಮುಗೀತು. ಒಂದೇ ಪಕ್ಷ ಇದ್ರೆ ಕಂಟ್ರೋಲ್, ಕೇಂದ್ರ ಏನು ಹೇಳ್ತಂಗೆ ಮಾಡ್ಕೊ ಹೋಗ್ತಾರೆ. ಅದೇ ಡಿಫ್ರೆಂಟ್ ಪಾರ್ಟೀಸ್ ಏನಾದ್ರು ಬಂದ್ಬಿಟ್ರೆ ಪ್ರತಿಯೊಂದಕ್ಕೂ ಖ್ಯಾತೆ ತೆಗಿತಾರೆ, ಪ್ರತಿಯೊಂದಕ್ಕೂ ವಿವಾದ ಸೃಷ್ಟಿಯಾಗುತ್ತೆ, ಯೂನಿಟಿ ಹೊಂಟೋಗುತ್ತೆ. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಕೇಂದ್ರದ ಕಾನೂನುಗಳು, ಕೇಂದ್ರ ಯಾವುದ್ರ ಮೇಲೆ ಕಾನೂನು ಮಾಡಬೇಕು, ರಾಜ್ಯ ಯಾವುದ್ರ ಮೇಲೆ ಕಾನೂನು ಮಾಡಬೇಕು, ಎರಡೂ ಕೂಡ ಯಾವುದ್ರ ಮೇಲೆ ಕಾನೂನು ಮಾಡಬೇಕು. ಎರಡೂ ಕಾನೂನು ಒಂದೇ ಕಾನೂನು ಮಾಡಿದಾಗ ಯಾರ ಕಾನೂನು ಪ್ರಬಲತೆಯನ್ನು ಪಡ್ಕೋಬೇಕು, ಎಲ್ಲವನ್ನು ಸಂವಿಧಾನದಲ್ಲಿ ಏನು ಮಾಡಿದ್ರು? ಅಡಕ ಮಾಡ್ತಾ ಹೋದ್ರು. ಆಗ ಇವರಿಬ್ಬರ ನಡುವೆ ಏನಾಯಿತು? ವಿವಾದಗಳ ಸಂಖ್ಯೆ ಇಳಿತಾ ಆಯ್ತಾ ಹೋಯ್ತು. ಆಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸೌಹಾರ್ದತೆ ಹೆಚ್ಚಾಗ್ತಾ ಹೋಯ್ತು. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸಂಬಂಧ, ಸುಸಂಬದ್ಧವಾದಂಥ ಸಂಬಂಧಗಳು ಸೃಷ್ಟಿಯಾಗ್ಲಿಕ್ಕೆ ಶುರುವಾಯಿತು. ರಾಜ್ಯಗಳ ನಡುವೆ ಯಾವುದೇ ಥರದ ವಿವಾದಗಳು ಇಲ್ಲದೆ ಇರೋ ರೀತಿ ಒಂದು ಶಾಂತ ರೀತಿಯಲ್ಲಿ ಆಡಳಿತವನ್ನು ನಡೆಸ್ಕೊಳ್ಳಿ ಹೋಗುವಂಥ ಒಂದು ವಾತಾವರಣ ಸೃಷ್ಟಿಯಾಯಿತು. ಈ ರೀತಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸೌಹಾರ್ದಯುತವಾದಂಥ ಸಂಬಂಧವನ್ನು ಏರ್ಪಡಿಸಲೇಬೇಕು. ಒಂದು ವೇಳೆ ಇವರಿಬ್ಬರ ನಡುವೆ ವಿವಾದಗಳು ಸೃಷ್ಟಿಯಾದರೆ ಏನು? ಯೂನಿಟಿ ಹಾಳಾಗೋಗುತ್ತೆ. ಪ್ರಾದೇಶಿಕತೆ ಮನೋಭಾವನೆ ಜನರಲ್ಲಿ ಜಾಸ್ತಿ ಬೇರೂರು ಬಿಡುತ್ತೆ.
ಇದನ್ನ ರೂಟ್ ಲೆವೆಲ್ಲೇ ನಾಶ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇವರ ಜವಾಬ್ದಾರಿಗಳೇನು, ಇವರ ಆಡಳಿತ ಕ್ರಮಗಳೇನು, ಇವರ ವಿಚಾರಗಳೇನು ಅನ್ನೋದನ್ನ ಏನ್ ಮಾಡಿದ್ರು, ಸಂವಿಧಾನದಲ್ಲಿ ಒಂದು ಚೌಕಟ್ಟಾಕಿ ಈ ಪಟ್ಟಿಗಳನ್ನ ನಿರ್ವಹಿಸಿದ್ರು. ಇಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಸೃಷ್ಟಿಯಾಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಬಾರೋ ಫ್ರಮ್ ಆಸ್ಟ್ರೇಲಿಯಾ. ಈ 3 ಪಟ್ಟಿಗಳನ್ನ ನಾವು ಅಲ್ಲಿಂದ ತೆಗೆದು ನಮ್ಮ ದೇಶದ ಸಂವಿಧಾನದ ಚೌಕಟ್ಟಲ್ಲಿ ಸೇರಿಸ್ತಾ ಹೋಗ್ತೀವಿ. ನೆಕ್ಸ್ಟ್, ಸಂಸದೀಯ ವಿಶೇಷಾಧಿಕಾರಗಳು ಅಂದ್ರೆ ಪಾರ್ಲಿಮೆಂಟ್ ಸ್ಪೆಷಲ್ ಪ್ರಿವಿಲೇಜಸ್ ಅಂತ ಹೇಳ್ತೀವಿ. ಪಾರ್ಲಿಮೆಂಟ್ನ ಸ್ಪೆಷಲ್ ಪ್ರಿವಿಲೇಜಸ್ ಅಂದ್ರೆ ಸಂಸತ್ತಿನ ವಿಶೇಷಾಧಿಕಾರ ಅಂತ ಹೇಳ್ತೀವಿ. ಅಲ್ಲಿ ವಾಕ್ ಸ್ವಾತಂತ್ರ್ಯ. ಸರ್, ಆರ್ಟಿಕಲ್ 19(1)A ಇಲ್ವಾ ಸರ್? ಅಲ್ಲೇನು ಅಲ್ಲಿ ಸಪ್ರೇಟ್ ವಾಕ್ ಸ್ವಾತಂತ್ರ್ಯ? ಅವನ ಕ್ಷೇತ್ರವನ್ನ ಅವನು ಪ್ರತಿನಿಧಿಸ್ಕೋಬೇಕಾದ್ರೆ ಅವನಿಗೆ ಮಾತನಾಡುವಂತ ಸ್ವಾತಂತ್ರ್ಯ. ನೀವು ನಿಜವಾಗ್ಲೂ ನೀವು ಗಮನಿಸಿರ್ಬೋದು, ಪಿಲಿಬಸ್ಟರ್ ಅಂತ ಕೇಳಿದಿರ ಹೆಸರು? ಲ್ಯಾಟಿನ್ ವರ್ಡ್ ಅದು, ಪಿಲಿಬಸ್ಟರ್ ಅಂತ. ಪಿಲಿಬಸ್ಟರ್ ಎಲ್ಲಿ ಕಾಣ್ತೀವಿ ಗೊತ್ತಾ? ಅಮೆರಿಕದಲ್ಲಿ. ನಮ್ಮ ದೇಶದಲ್ಲಿ ಅವಕಾಶ ಕೊಟ್ಟಿಲ್ಲ, ಆದ್ರೆ ಅಮೆರಿಕದಲ್ಲಿ ನೋಡ್ತೀವಿ. ಪಿಲಿಬಸ್ಟರ್ ಅಂದ್ರೆ ಇಷ್ಟೇ, ಒಂದು ಕಾನೂನನ್ನ ತಯಾರು ಮಾಡಿದಂತ ಸಂದರ್ಭದಲ್ಲಿ ಆ ಕಾನೂನನ್ನ ಉಳಿಸ್ಕೊಳ್ಳಿಕ್ಕೆ ಅನ್ಲಿಮಿಟೆಡ್ ಮಾತಾಡ್ಬೋದು ಅಲ್ಲಿ ಸದನದಲ್ಲಿ. ಅವನು ಜಾರ್ಜ್ ಬುಷ್ ಒಂದು ವಿಚಾರದಲ್ಲಿ ಅವನು ಎಷ್ಟು ಗೊತ್ತಾ, ಒಟ್ಟು ಸತತವಾಗಿ 48 ಗಂಟೆಗಳ ಕಾಲ ಮಾತಾಡಿರ್ತಾನೆ. ಅವನು ತನ್ನ ಸಮರ್ಥನೆಗೋಸ್ಕರ ತಾನು ಮಾಡಿರತಕ್ಕಂಥ ಕ್ರಮ ಸರಿ ಅಂತ ಹೇಳಿ ವಿವರಿಸ್ಲಿಕ್ಕೆ ಅವನು 48 ಗಂಟೆಗಳನ್ನ ಸತತವಾಗಿ ಮಾತಾಡಿರ್ತಾನೆ. ಬಿಲ್ ಕ್ಲಿಂಟನ್ 69 ಗಂಟೆಗಳ ಕಾಲ ಮಾತಾಡಿರ್ತಾನೆ ಒಂದ್ಸಲಿ ಕಂಟಿನ್ಯೂ ಆಗಿ. ಅಂದ್ರೆ ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು. ತನ್ನ ಕಾನೂನು, ತನ್ನ ಒಂದು ಸೈನ್ಯವನ್ನ ನಾವು ಮಾಡ್ತಿರೋದು, ನನ್ನ ಕ್ಯಾಬಿನೆಟ್ ಡಿಸಿಷನ್ಗಳು ಕರೆಕ್ಟ್ ಅಂತ ಅದನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಹಂಗಿಲ್ಲ. ಒಬ್ಬೊಬ್ರಿಗೆ ಇಷ್ಟಿಷ್ಟು, ಫಸ್ಟೇ ಸ್ಪೀಕರ್ ಅನುಮತಿಯನ್ನ ಪಡಿಬೇಕು. ನಾ ಇಂಥ ವಿಚಾರದಲ್ಲಿ ಇಷ್ಟೊತ್ತು ಇಷ್ಟೇ ಸಮಯದಲ್ಲಿ ಮುಗಿಸ್ತೀನಿ. ಅದರಲ್ಲಿ ಸ್ಟಾರ್ಡ್ ಕ್ವಶನ್ಸ್, ಅನ್ಸ್ಟಾರ್ಡ್ ಕ್ವಶನ್, ನಕ್ಷತ್ರದ ಚಿಹ್ನೆ ಪ್ರಶ್ನೆಗಳು, ನಕ್ಷತ್ರ ಚಿಹ್ನೆ ಪ್ರಶ್ನೆಗಳು ಅಂತ ಹೇಳ್ತೀವಿ. ಸ್ಟಾರ್ಡ್ ಕ್ವಶನ್ ಅಂತ ಹೇಳಿದ್ರೆ ಅವನು ಎದ್ದು ನಿಂತ್ಕೊಂಡು ಅಲ್ಲೇ ಕೇಳೋದು ಡೈರೆಕ್ಟ್ ಆಗಿ. ಅನ್ಸ್ಟಾರ್ಡ್ ಕ್ವಶನ್ ಅಂತ ಹೇಳಿದ್ರೆ ಬರವಣಿಗೆ ಮೂಲಕ ಕೂಡ ಅವನು ಕೊಡುವಂಥದ್ದು. ಈ ರೀತಿ ಬೇರೆ ಬೇರೆ ರೀತಿ ಇರ್ತವೆ. ಅವನ ಅಷ್ಟೇ ಮಾತ್ರ ಗಮನ ಸೆಳೆಯುವ ಸೂಚನೆ ಅಂದ್ರೆ ಏನೋ ಸಡನ್ ಆಗಿ ಒಂದು, ಈಗ ಮೊದಲೇ ಸ್ಪೀಕರ್ ಅನುಮತಿ ಪಡ್ಕೋಬೇಕು. ಸೆಷನ್ ನಡೆಯುವಾಗ ಏನೋ ಬೀದಿಲಿ ಗಲಾಟೆ ಆಗೋಯ್ತು, ಪ್ರತಿಪಕ್ಷಗಳಿಗೆ ಮಾತನಾಡಕ್ಕೆ ಅವಕಾಶ ಬೇಕು. ಅಂತ ಸಂದರ್ಭದಲ್ಲಿ ಗಮನ ಸೆಳೀತಕ್ಕಂಥದ್ದು, ಸರ್ಕಾರದ ಗಮನವನ್ನ ಸೆಳೀಲಿಕ್ಕೆ ಪ್ರಶ್ನೆ ಕೇಳುವಂಥದ್ದು, ಇಷ್ಟೇ ನಿಮಿಷ ಮಾತಾಡಬೇಕು, ಸ್ಪೀಕರ್ ಅನುಮತಿ ಕೊಡ್ತಾರೆ. ಈ ರೀತಿ ನಮ್ಮಲ್ಲಿ ಚುಟುಕ ಇದೆ ಅಷ್ಟೇ, ಇಷ್ಟೇ ಮಾತಾಡ್ಬೇಕು, ಅಷ್ಟೇ ಕೂತ್ಕೋ ಅಂತ ಹೇಳ್ತಾರೆ. ಈ ಪರಿಸ್ಥಿತಿಯ ಮತ್ತೆ ಒಂದೇ ಪಕ್ಷದವರು ಸ್ಪೀಕರ್ ಆಗಿರ್ತಾರೆ. ಇದು ಸಮಸ್ಯೆ ನಮ್ಮಲ್ಲಿ ಆಗಿರೋದು. ಅವರು ಸ್ಪೀಕರ್ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪಕ್ಷಕ್ಕೆ ರಾಜೀನಾಮೆ ಕೊಡ್ಬೋದು, ಬಟ್ ಭಾವನೆಗಳು ಅಲ್ಲೇ ಇರುತ್ತೆ ತಾನೇ. ಆ ವ್ಯವಸ್ಥೆ ನಮ್ಮಲ್ಲಿ ಚೇಂಜ್ ಆಗಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಸಂವಿಧಾನ ರಚನಾಕಾರರಿಗೆ ಗಮನಕ್ಕೆ ಬಂದಿದ್ರೆ ಮೋಸ್ಟ್ಲಿ ಅದನ್ನೂ ಮಾಡ್ಬಿಡ್ತಿದ್ರೇನೋ, ಅವ್ರ ಗಮನಕ್ಕೆ ಬರಲಿಲ್ಲ. ಇತ್ತೀಚೆಗೆ ಬಂದವ್ರು ಮಾಡಲೇ ಇಲ್ಲ. ಈ ತರದ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಿಂದ ಸಂಸದೀಯ ವಿಶೇಷಾಧಿಕಾರಗಳು ನೋಡಿ, ಸಂಸತ್ತಲ್ಲಿ ಸದನ ನಡೀತಿರುವಂಥ ಸಂದರ್ಭದಲ್ಲಿ ಯಾರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಹಾಕೋಕ್ಕಾಗಲ್ಲ, ಅವ್ರನ್ನ ದಸ್ತಗಿರಿ ಮಾಡೋಕ್ಕಾಗಲ್ಲ, ಅವ್ರನ್ನ ಬಾಯಿಲಿ ನಿನ್ನನ್ನು ಕರ್ಕೊಂಡೋಯ್ತೀನಿ ಅಂತ ಹೇಳೋಕ್ಕಾಗಲ್ಲ 60 ದಿವಸಗಳ ಕಾಲ. ಏನಾದರೂ ಅದು ಅರ್ಜೆಂಟ್ ಅನ್ನೋದಾದ್ರೆ ಸ್ಪೀಕರ್ ಅನುಮತಿಯನ್ನು ಪಡಿಬೇಕು. ಈ ರೀತಿ ಹಲವಾರು ಸ್ವಾತಂತ್ರ್ಯಗಳು, ವಿಶೇಷವಾದಂಥ ಅಧಿಕಾರ ಸಂಸತ್ನ ಸದಸ್ಯರುಗಳಿಗೆ ಇರುತ್ತೆ. ಇನ್ನೂ ಇದೆ, ಅದ್ರ ಬಗ್ಗೆ ಮಾತನಾಡಕ್ಕೆ ಹೋದ್ರೆ ಒಂದು 4 ಕ್ಲಾಸ್ ಬೇಕು. ಅದ್ರ ಸಂಸತ್ನ ವಿಶೇಷಾಧಿಕಾರಕ್ಕೆ 4 ಅವರ್ಸ್ ಮಾತಾಡ್ಬೋದು, ಅಷ್ಟು ವಿಚಾರಗಳಿದೆ. ಇನ್ನು ನೆಕ್ಸ್ಟ್ ರಷ್ಯಾ. ಈ ರಷ್ಯಾದಿಂದ ಏನು ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಇವತ್ತೇನು ನಾವು ಕರ್ತವ್ಯಗಳನ್ನ ನೋಡ್ತೀವಿ, ಆರ್ಟಿಕಲ್ 51A 51ನೇ ಎ ಅನುಚ್ಛೇದ ಪಾರ್ಟ್ 4A 4ನೇ ಭಾಗ ಎ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಏನ ಮೂಲಭೂತ ಕರ್ತವ್ಯಗಳು ನೋಡಿ. ಸ್ವರ್ಣ ಸಿಂಗ್ ಕಮಿಟಿ ಅಂತ ನೀವು ಕೇಳಿರ್ಬೋದು. ಸ್ವರ್ಣ ಸಿಂಗ್ ಕಮಿಟಿ ಅಂತ ಹೇಳಿ ಯಾವಾಗ ಅಂತ ಹೇಳಿದ್ರೆ 1984 ಶ್ರೀಯುತ ದಿವಂಗತ ರಾಜೀವ್ ಗಾಂಧಿಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಹಕ್ಕುಗಳಿಗೆ ಒಂದು ಗೌರವ ಸಿಗಬೇಕು ಅಂತ ಹೇಳಿದ್ರೆ ಕರ್ತವ್ಯಗಳು ಕೂಡ ಮನುಷ್ಯನಲ್ಲಿ ಇರಬೇಕು. ಕರ್ತವ್ಯ ಇಲ್ಲದಂತ ಹಕ್ಕು
ತೃಣಕ್ಕೆ ಸಮಾನ ಆಗುತ್ತೆ. ಆ ಹಕ್ಕುಗಳನ್ನು ಅವನು ಅನುಭವಿಸ್ಬೇಕಾದ್ರೆ ಅವನ ಕರ್ತವ್ಯ ಎಲ್ಲಿ, ವೇರ್ ದೆರ್ ಇಸ್ ರೈಟ್ಸ್ ದೆರ್ ಇಸ್ ಎ ಡ್ಯೂಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಿ ಕರ್ತವ್ಯ ಹಕ್ಕುಗಳಿರುತ್ತೋ ಅಲ್ಲಿ ಕರ್ತವ್ಯ ಇರುತ್ತೆ, ಎಲ್ಲಿ ಕರ್ತವ್ಯ ಇರುತ್ತೋ ಅಲ್ಲಿ ಹಕ್ಕುಗಳಿರುತ್ತೆ. ಈಗ ಎಕ್ಸಾಂಪಲ್, ನಮ್ಮ ಮನೆಗೆ ಯಾರನ್ನೋ ಕೆಲಸ ಮಾಡಕ್ಕೆ ಕರಿತೀನಿ, ಕರೆಯೋದು ನನ್ನ ಹಕ್ಕು, ಯಾಕೆಂದ್ರೆ ಅವ್ನಿಗೆ ಅಮೌಂಟ್ ಕೊಡ್ತೀನಿ. ಅವ್ನು ಕರ್ತವ್ಯ ಮಾಡಬೇಕು. ಕರ್ತವ್ಯ ಮುಗಿದ ಮೇಲೆ ಅಮೌಂಟ್ ಕೊಡಪ್ಪ ನನ್ನ ಸ್ಯಾಲ್ರಿನ ಅಂತ ಕೇಳೋದು ಅವನ ಹಕ್ಕು. ಅಂದ್ರೆ ಹಕ್ಕುಗಳೆಲ್ಲಿರುತ್ತೋ ಕರ್ತವ್ಯ ಅಲ್ಲೇ ಇರುತ್ತೆ. ಒನ್ ಕೈಂಡ್ ಟೂ ಫೇಸ್ ಅಂತ ಹೇಳ್ತೀವಿ, ರೈಟ್ಸ್ ಅಂಡ್ ಲಿಬರ್ಟಿ, ರೈಟ್ಸ್ ಅಂಡ್ ಡ್ಯೂಟೀಸ್ ಅನ್ನೋದು. ಅದರಿಂದ ಈ ಹಕ್ಕು ಮತ್ತು ಕರ್ತವ್ಯ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲಿ ಕರ್ತವ್ಯ ಇರುತ್ತೋ ಅಲ್ಲಿ ಹಕ್ಕುಗಳಿರುತ್ತೆ, ಎಲ್ಲಿ ಹಕ್ಕುಗಳಿರುತ್ತೋ ಅಲ್ಲಿ ಕರ್ತವ್ಯ ತನಗೆ ಸೃಷ್ಟಿಯಾಗುತ್ತೆ. ಅದರ ಹಕ್ಕುಗಳು, ಮೂಲಭೂತ ಹಕ್ಕುಗಳಿಗೆ ವ್ಯವಸ್ಥಿತವಾದಂತಹ ಒಂದು ಶಕ್ತಿ ಸಿಗಬೇಕು ಅಂದರೆ ಆ ಮನುಷ್ಯ ಅಥವಾ ಅದು ವ್ಯವಸ್ಥಿತವಾಗಿ ಉಪಯೋಗಕ್ಕೆ ಬರಬೇಕಾದ್ರೆ ಕರ್ತವ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ಕರ್ತವ್ಯ ಅನ್ನೋದು ಇರಬೇಕು ಅಂತ ಹೇಳಿ ಏನು ಮಾಡಿದ್ರು, ಸೇರಿಸು ಸ್ವರ್ಣ ಸಿಂಗ್ ಕಮಿಟಿಯಲ್ಲಿ ಯಾವಾಗ 1984ರಲ್ಲಿ ಇದನ್ನ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಕಮಿಟಿಯನ್ನು 1975ರಲ್ಲಿ ಶ್ರೀಯುತ ಇಂದಿರಾ ಗಾಂಧಿ ಅವ್ರು ಮಾಡಿ 42ನೇ ತಿದ್ದುಪಡಿಯಲ್ಲಿ ಇದನ್ನೇನು ಮಾಡ್ತಾರೆ, ಮೂಲಭೂತ ಕರ್ತವ್ಯ ಅನ್ನುವಂಥದ್ದನ್ನ ಕಾನ್ಸೆಪ್ಟನ್ನು ತರ್ತಾರೆ. ಸ್ವರ್ಣ ಸಿಂಗ್ ಕಮಿಟಿ ಒಂದು ಶಿಫಾರಸ್ಸಿನಿಗೆ ಅನುಗುಣವಾಗಿ 10 ಮೂಲಭೂತ ಕರ್ತವ್ಯಗಳನ್ನು 51A ಅನುಚ್ಛೇದ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವದ 51ನೇ ಅನುಚ್ಛೇದಕ್ಕೆ ಎ ಉಪವಿಧಿಯನ್ನು ಸೇರಿಸಿ ಪಾರ್ಟ್ 4ಗೆ ಎ ಉಪ ಪಾರ್ಟನ್ನು ಸೇರಿಸಿ 4A ಪಾರ್ಟ್ 51A ಅನುಚ್ಛೇದವನ್ನು ಹೊಸದಾಗಿ ಸೃಷ್ಟಿ ಮಾಡಿ 42ನೇ ಅಮೆಂಡ್ಮೆಂಟ್ ಮೂಲಕ ಈ ಮೂಲಭೂತ ಕರ್ತವ್ಯಗಳನ್ನು ಒಟ್ಟು 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ನಂತರ ಕಾಲಕ್ರಮೇಣ ಕಳೆದಾಗ 86ನೇ ತಿದ್ದುಪಡಿಗೆ ಸಂವಿಧಾನ ತಿದ್ದುಪಡಿಯನ್ನು ತರೋದ್ರ ಮುಖಾಂತರ ಡಿಸೆಂಬರ್ 12, 2002 ಆಗುತ್ತೆ. ಆ 86ನೇ ತಿದ್ದುಪಡಿ ಅನ್ವಯ ಏನಾಗುತ್ತೆ ಅಂತ ಹೇಳಿದ್ರೆ, ಈ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಕೊಡಬೇಕು, ಕಂಪಲ್ಸರಿ ಎಜುಕೇಶನ್, ಫ್ರೀ ಎಜುಕೇಶನ್ ಅನ್ನ ಕೊಡಬೇಕು ಅಂತ ಮಾಡ್ತದೆ. ಯಾವುದೋ 86ನೇ ತಿದ್ದುಪಡಿಲಿ ಉನ್ನಿ ಕೃಷ್ಣನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಪ್ರಕರಣ ಮತ್ತು ಇನ್ನೊಂದು ಪ್ರಕರಣ ನಮ್ಮ ಮುಂದೆ ತಿದ್ದುಪಡಿ ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ. ಆ ಎರಡೂ ಪ್ರಕರಣಗಳಿಂದ ಏನಾಗುತ್ತೆ, 86ನೇ ತಿದ್ದುಪಡಿ ಆಗುತ್ತೆ. 86ನೇ ತಿದ್ದುಪಡಿ 2002 ಆದಂಥ ಸಂದರ್ಭದಲ್ಲಿ ಈ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನೋ ಹಕ್ಕನ್ನ 21A ಅನುಚ್ಛೇದಕ್ಕೆ ಸೇರಿಸ್ತಾರೆ, ರೈಟ್ ಟು ಲೈಫ್ ಅನ್ನೋದ್ರಲ್ಲಿ. ಹಾಗೆ ಸರ್ಕಾರ ಕೊಡಬೇಕು, ಇದು ತಗೊಳ್ಳೋ ಹಕ್ಕನ್ನ 21Aಗೆ ಸೇರಿಸೋದು, ಕೊಡ್ಲೇಬೇಕು ನಿನ್ನ ಕರ್ತವ್ಯ ಅಂತ ಹೇಳಿ 46ನೇ ಅನುಚ್ಛೇದದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಕ್ಕೆ ಸೇರಿಸ್ತಾರೆ. ನಂತರ ಬಂದು 51A ಅನುಚ್ಛೇದಕ್ಕೂ ಕೂಡ 11ನೇ ಮೂಲಭೂತ ಕರ್ತವ್ಯವಾಗಿ ಕಂಪಲ್ಸರಿ ಪ್ರತಿಯೊಬ್ಬ ಮಗುವನ್ನು 6 ವರ್ಷದಿಂದ 14 ವರ್ಷದ ಒಳಗಿನ ಮಗುವನ್ನ ಶಿಕ್ಷಣವನ್ನ ಬಿಡಿಸ್ತೇನೆ ಕಳಿಸ್ಬೇಕಾದದ್ದು ಪೇರೆಂಟ್ಸ್ ಕರ್ತವ್ಯ ಅಂತ ಹೇಳಿ ಆ 51A ಅನುಚ್ಛೇದಕ್ಕೆ 2002ರಲ್ಲಿ ಇದನ್ನ ಅಳವಡನೆ ಮಾಡೋದ್ರ ಮುಖಾಂತರ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಇವತ್ತು ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಮೂಲಭೂತ ಕರ್ತವ್ಯದ ಒಂದು ಕಾನ್ಸೆಪ್ಟನ್ನು, ಪರಿಕಲ್ಪನೆಯನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ ರಷ್ಯಾ ರಾಷ್ಟ್ರದಿಂದ ನಾವು ಮಾಡ್ತೀವಿ. ಹಾಗೆ ರಷ್ಯಾದಿಂದ ಇನ್ನೂ ಕೆಲವನ್ನ ಮಾಡ್ತೀವಿ. ಏನು ಅಂತ ಹೇಳಿದ್ರೆ ಪ್ರಸ್ತಾವನೆ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಅಂತ ಹೇಳ್ತೀವಿ, ಪ್ರಿಯಾಂಬಲ್ ಅಥವಾ ಪೂರ್ವ ಪೀಠಿಕೆ ಅಂತ ಕರಿತೀವಿ, ಪ್ರಸ್ತಾವನೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈ ಪ್ರಸ್ತಾವನೆಗೆ ಏನು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಈ 3 ಅಂಶಗಳನ್ನ ಅಳವಡನೆ ಮಾಡ್ತಾರೆ. ಸೋಷಿಯಲಿಸ್ಟ್ ಅನ್ನೋಂಥ ಕಾನ್ಸೆಪ್ಟ್ ಬರುತ್ತೆ, ನೀವು ನೋಡಿರ್ಬೋದು ಪ್ರಿಯಾಂಬಲ್ ಅಲ್ಲಿ. ಅದರಲ್ಲಿ ಸೋಷಿಯಲಿ, ಎಕನಾಮಿಕಲಿ ಅಂಡ್ ಪೊಲಿಟಿಕಲಿ ಆಮೇಲೆ ಇನ್ನೊಂದು ಜಸ್ಟಿಸ್, ನ್ಯಾಯವನ್ನು ಕೊಡಬೇಕು. ಯಾವುದು? ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಜಸ್ಟಿಸನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಬೇಕು ಅಂತಕ್ಕಂಥದ್ದನ್ನ ಸೋಷಿಯಲಿಸ್ಟ್ ಅನ್ನೋ ಕಾನ್ಸೆಪ್ಟು ಪ್ರಿಯಾಂಬಲ್ ಅಲ್ಲಿ ಅಮೆಂಡ್ಮೆಂಟ್ 42 ಸೆಕೆಂಡ್ ಅಮೆಂಡ್ಮೆಂಟ್ ಅಲ್ಲಿ ಇದನ್ನ ಸೋಷಿಯಲಿಸ್ಟ್, ಸೆಕ್ಯುಲರಿಸ್ಟ್
ಆ್ಯಂಡ್ ಇಂಟಿಗ್ರಿಟಿ, ಈ ಮೂರನ್ನು ಸೇರಿಸ್ತಾರೆ ಪ್ರಸ್ತಾವನೆಗೆ. ಅಂದರೆ ಪ್ರಸ್ತಾವನೆನ ನೋಡಿ, ಪ್ರಸ್ತಾವನೆ ಬಗ್ಗೆ ಒಳಗೆ ನುಗ್ಗಿದ್ರೆ ಅದು ದೊಡ್ಡ ಕಾನ್ಸೆಪ್ಟಿಗೆ ತೆರ್ಕೊಳ್ಳುತ್ತೆ. ನೋಡಿ, ಪ್ರಿಯಾಂಬಲ್ ಅಂತಕ್ಕಂಥದ್ದನ್ನ 1953ರಲ್ಲಿ ಯಾವುದೋ ಒಂದು ಪ್ರಕರಣ ಇದೆ, ಯಾವುದೋ ಬಿಹಾರ್ ಪ್ರಕರಣ, ಅದು ಏನದು ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಪ್ರಿಯಾಂಬಲ್ ಇಸ್ ದಿ ಪಾರ್ಟ್ ಆಫ್ ದ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾನೆ. ಎಸ್, ಬೆರುಬಾರಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅನ್ನುವಂಥ ಪ್ರಕರಣದಲ್ಲಿ ಅದೇ ಸುಪ್ರೀಂ ಕೋರ್ಟ್ ಏನಂತೆ, ಪ್ರಿಯಾಂಬಲ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಅವರ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಇದು ನಮ್ಮ ಸಂವಿಧಾನಕ್ಕೆ ಸಂಬಂಧಪಡದೇ ಇರುವಂಥ ಭಾಗ ಅದು ಅಂತ ಹೇಳಿ ಬೆರುಬಾರಿ ವರ್ಸಸ್ ಸ್ಟೇಟ್ ಆಫ್ ಏನೋ ಬಿಹಾರ್ ಅನ್ನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಪಾರ್ಟ್ ಆಗಿರಲ್ಲ. ಹಾಗಾದರೆ ಪ್ರಿಯಾಂಬಲ್ಲು ಪಾರ್ಟ್ ಆಗಬೇಕಾದ್ರೆ ಏನು ಮಾಡಬೇಕು? ಅದನ್ನು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನೋ ಪ್ರಕರಣದಲ್ಲಿ 1973ಯಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಅದನ್ನ ಇಟ್ ಈಸ್ ಎ ಮೈಲಿಗಲ್ ಅಂತ ಹೇಳ್ತಾರೆ. ಅದರಲ್ಲಿ ಸುಮಾರು ವಿಚಾರಗಳನ್ನ ಜಡ್ಜ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಇದು ಒಂದು ಕೂಡ, ಪ್ರಿಯಾಂಬಲ್ ಇಸ್ ದಿ ಪಾರ್ಟ್ ಆಫ್ ದ ಅವರ್ ಕಾನ್ಸ್ಟಿಟ್ಯೂಷನ್. ನಾನಾ ಪಾಲ್ಕೆವಲ್ಲ ಅದಕ್ಕೆ ಹೇಳ್ತಾರೆ ಒಂದು ಕಡೆ, ಪ್ರಿಯಾಂಬಲ್ ಇಸ್ ದಿ ಐಡೆಂಟಿ ಕಾರ್ಡ್ ಆಫ್ ದ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಪ್ರಿಯಾಂಬಲ್ ಅನ್ನೋದು ನಮ್ಮ ಸಂವಿಧಾನದ ಒಂದು ಗುರುತಿನ ಚೀಟಿ ಅಂತ ಹೇಳ್ತಾನೆ. ಹಾಗೆ KM ಮುನ್ಸಿ, ಇಟ್ ಈಸ್ ಎ ಪ್ರಿಯಾಂಬಲ್ ಇಸ್ ದಿ ಜ್ಯುವೆಲ್ ಆಫ್ ದಿ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾನೆ. ಅಂದರೆ ನಮ್ಮ ಸಂವಿಧಾನದ ಒಡವೆ ಇದ್ದಂತೆ ಅಂತ ಹೇಳ್ತಾನೆ. ಅದೇ ಇನ್ನೂ ಒಂದು ಮಾತು ಹೇಳ್ತಾನೆ, ಇಟ್ ಈಸ್ ಏರೋಸ್ಕೋಪ್, ಏದೋ ಪೊಲಿಟಿಕಲ್ ಏರೋಸ್ಕೋಪ್ ಅಂತ ಹೇಳ್ತಾನೆ. ಅಂದರೆ ಇದೊಂದು ರಾಜಕೀಯ ಜಾತಕ ಅಂತ ಕರೀತಾನೆ. ಈ ರೀತಿ ಹಲವಾರು ವಿಚಾರದಲ್ಲಿ ಈ ಪ್ರಿಯಾಂಬಲನ್ನು ಕರೀತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಿಯಾಂಬಲ್ಲು ಕೇವಲ ಕೆಲವೇ ಪುಟಗಳಲ್ಲಿ ಇರ್ತಕ್ಕಂಥದ್ದು ಇಡೀ ಭಾರತ ಸಂವಿಧಾನ ಏನನ್ನ ಹೇಳಕ್ ಹೊರಟಿದೆ, ಅದರ ಧ್ಯೇಯ ಏನು, ಅದರ ಗುರಿ ಏನು, ಅದರ ವಿಚಾರಗಳೇನು, ಸಂವಿಧಾನದಲ್ಲಿರ್ತಕ್ಕಂಥ ಆಶಯ ಏನು, ಸಂವಿಧಾನದ ಏನಕ್ಕೋಸ್ಕರ ಸೃಷ್ಟಿಯಾಗಿದೆ ಅನ್ನೋದನ್ನ ಸಂಪೂರ್ಣವಾದ ವಿವರಗಳನ್ನು ಈ 4 ಪುಟದಲ್ಲಿ ನಾವು ಓದಿದ್ರೆ ಇಡೀ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನ ತಿಳ್ಕೊಬೋದು. ಅದಕ್ಕೆ ಇದನ್ನ ಪ್ರಿಯಾಂಬಲ್ ಆಫ್ ದಿ ಅವರ್ ಕಾನ್ಸ್ಟಿಟ್ಯೂಷನ್, ಇದನ್ನ ಪೂರ್ವ ಪೀಠಿಕೆ ಅಂತ ಹೇಳ್ತಾರೆ. ಯಾವುದೇ ಕಾದಂಬರಿ ಓದಿ, ಯಾವುದೇ ಕಥೆಗಳು ಓದಿ, ಯಾವುದೇ ಪುಸ್ತಕಗಳು ಓದುವಾಗ ಸಾರಾಂಶ ಅಂತ ಇರುತ್ತೆ, ಸ್ಟಾರ್ಟಿಂಗ್ ಪೀಠಿಕೆ ಅಂತ ಅಥವಾ ಸಾರಾಂಶ ಅಂತ ಇರುತ್ತೆ. ಅದನ್ನು ಓದಿದ್ರೆ ಇಡೀ ಅದು 8,000 ಪುಟ ಇದ್ರೂ ಕೂಡ ಆ 8,000 ಪುಟ ಏನನ್ನು ಹೇಳಕ್ ಹೊರಟಿದೆ ಅನ್ನೋದನ್ನ ಹಿಡಿದಿಟ್ಟಿರುತ್ತೆ ಆ ಪೀಠಿಕೆ. ಅದನ್ನು ಓದಿದ್ರೆ ಸಾಕು ಅದೇನು ಅನ್ನೋದನ್ನ. ಈಗ ಅಕ್ಕಿ ಬೆಂದಿದೆಯೇ ಇಲ್ವಾ ಅಂತ ಒಂದು ಕಾಳನ್ನ ಹೇಗೆ ನಾವು ನೋಡ್ತೀವಿ, ಆ ರೀತಿ ಇಡೀ ಸಂವಿಧಾನ ಏನನ್ನು ಹೇಳಕ್ ಹೊರಟಿದೆ ಅನ್ನೋದನ್ನ ನಾವು ಅಷ್ಟು ಓದೋದ್ರೆ ಸಾಕು ನಮ್ಮ ಸಂವಿಧಾನದ ಆಶಯ ಏನು ಅನ್ನೋದು ಗೊತ್ತಾಗುತ್ತೆ. ಅಂಥ ಒಂದು ಪ್ರಿಯಾಂಬಲ್ಗೆ ಸೋಷಿಯಲಿ, ಎಕನಾಮಿಕಲಿ ಆ್ಯಂಡ್ ಪೊಲಿಟಿಕಲಿ ಜಸ್ಟಿಸ್ ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ಬಾರೋ ಫ್ರಮ್ ರಷ್ಯಾ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದಲ್ಲಿ ನಾವು ನೋಡೋದಾದರೆ ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೊಸೀಜರ್ ಅಂತ ಕರಿತೀವಿ. ಸಂವಿಧಾನ ತಿದ್ದುಪಡಿಯ ಪ್ರಕ್ರಿಯೆಗಳು. ಸಂವಿಧಾನ ತಿದ್ದುಪಡಿಯ ಪ್ರಕ್ರಿಯೆಗಳ ಬಗ್ಗೆ ನಾವು ನೋಡೋದಾದರೆ, ನಮ್ಮ ಭಾರತ ಸಂವಿಧಾನದಲ್ಲಿ 368ನೇ ಅನುಚ್ಛೇದದ ಪ್ರಕಾರ ನಾವು 2 ರೀತಿ ನೋಡ್ತೀವಿ. ಒಂದು ಏನು ಜನರಲ್ ಅಮೆಂಡ್ಮೆಂಟ್ಸ್, ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಅದನ್ನು 368ನೇ ಅನುಚ್ಛೇದದಲ್ಲಿ ನಾವು ನೋಡೋದು. ಅದನ್ನು ಮುಂದೆ ಈಗ ಇದು ಮುಗಿದ ಮೇಲೆ ಮಾಡುವಾಗ ನಾನು ಹೇಳ್ತೀನಿ. ಈ ಸಂವಿಧಾನ ತಿದ್ದುಪಡಿ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೂಡ ನಾವೆಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ, ದಕ್ಷಿಣ ಆಫ್ರಿಕಾ. ನಾವು ಹೇಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಏನು ಪ್ರೊಸೀಜರ್ಗಳನ್ನು ಅಳವಡಿಸ್ಕೋಬೇಕು, ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಆ ಕ್ರಮವನ್ನು ಅನುಸರಿಸಲಿಲ್ಲ ಅಂದರೆ ಸಂವಿಧಾನದ ವ್ಯವಸ್ಥೆ ಏನಾಗುತ್ತೆ ಅನ್ನೋದ ಸಂಪೂರ್ಣ ವಿವರವನ್ನು ನಾವು ಎಲ್ಲಿಂದ ಆರಿಸ್ಕೋತೀವಿ ಅಂದರೆ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾದಿಂದ ನಾವು ಬಾರೋ ಮಾಡಿ ನಮ್ಮ ಸಂವಿಧಾನಕ್ಕೆ ಕೂರಿಸ್ಕೊಳ್ತೀವಿ. ನೆಕ್ಸ್ಟ್, ರಾಜ್ಯಸಭಾ ಚುನಾಯಿತ ಸದಸ್ಯರು. ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂದರೆ ಎಲೆಕ್ಟೆಡ್ ಮೆಂಬರ್ಸ್. ಹೇಗೆ ಎಲೆಕ್ಟ್ ಮಾಡಬೇಕು ಚುನಾಯಿತ ಸದಸ್ಯರನ್ನು, ಡಿಫ್ರೆಂಟ್ ಇದರಲ್ಲಿ ನಾವು ಎಲೆಕ್ಟ್ ಮಾಡ್ತಾ ಹೋಗ್ತೀವಿ ಅವರನ್ನು. ಈಗ ಎಕ್ಸಾಂಪಲ್ ಆರ್ಟಿಕಲ್ 80 ಏನು, ರಾಷ್ಟ್ರಪತಿಗಳು 12 ಜನರನ್ನ ನಾಮಿನೇಟ್ ಮಾಡಿದ್ರೆ ಇನ್ನು ಉಳಿದ 238 ಜನ ಸದಸ್ಯರನ್ನು ಕೂಡ ಡಿಫ್ರೆಂಟ್ ಸ್ಟೇಟಿಂದ ಏನು ಮಾಡ್ತಾರೆ, ಎಲೆಕ್ಟೆಡ್ ಮೆಂಬರ್ಸು ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ.
ಆದರೆ ಅಮೇರಿಕಾದಲ್ಲಿ ಹಿಂಗಿಲ್ಲ. ಈ ಥರ ಡಿಫ್ರೆಂಟ್ ಸ್ಟೇಟ್ ಡಿಫ್ರೆಂಟ್ ನಂಬರಲ್ಲಿ ಎಲೆಕ್ಟ್ ಮಾಡ್ತಕ್ಕಂಥದ್ದು. ಈಗ ಎಕ್ಸಾಂಪಲ್ ಗೋವಾಗೆ ಹೋದ್ರು 1, ಮಣಿಪುರಿಗೆ ಹೋದ್ರು 1, ಸಿಕ್ಕಿಂಗೆ ಹೋದ್ರು 1, ಇನ್ನು ಅರುಣಾಚಲ್ಗೆ ಹೋದ್ರು 1, ಯು ಪಿಗೆ ಹೋದ್ರೆ 80, ಕರ್ನಾಟಕಕ್ಕೆ ಬಂದರೆ 28, ಸರಿ 28 ಅಲ್ಲ 12, ತಮಿಳ್ನಾಡಿಗೆ ಹೋದ್ರೆ 18, ಆಂಧ್ರಕ್ಕೆ ಹೋದರೆ ಡಿಫ್ರೆಂಟ್ ನಂಬರ್ ಬರುತ್ತೆ, ಗುಜರಾತ್ಗೆ ಹೋದ್ರೆ 1, ಮಧ್ಯಪ್ರದೇಶಕ್ಕೆ ಹೋದ್ರೆ 1, ದೆಹಲಿಗೆ ಹೋದರೆ ಒಂಥರ, ಇನ್ನು ಕೆಲವರು ಕೇಂದ್ರಾಡಳಿತ ಪ್ರದೇಶಕ್ಕೆ ಕೊಟ್ಟೇ ಇಲ್ಲ, 1-2-3 ಪ್ರದೇಶಕ್ಕೆ ಬಿಟ್ರೆ, ದೆಹಲಿ, ಪಾಂಡಿಚೇರಿ ಮತ್ತು ಇನ್ನೊಂದು ಬಿಟ್ಟರೆ ಇನ್ನು ಕೆಲವು ಕೊಟ್ಟೇ ಇಲ್ಲ ಏನೋ ಇವ್ರನ್ನ ಆಯ್ಕೆ ಮಾಡೋಕ್ಕೆ. ಈ ಥರ ಡಿಫ್ರೆಂಟ್ ಸ್ಟೇಟ್ ಡಿಫ್ರೆಂಟು ಮೆಂಬರ್ಸ್ಗಳು ಬರೋದ್ರಿಂದನೇ ಈ ರಾಜ್ಯಸಭೆ ಅಂತಕ್ಕಂಥದ್ದು ಸೃಷ್ಟಿಯಾಗಿರೋದೇ ರಾಜ್ಯಗಳ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ನಾವು ಆಯ್ಕೆ ಮಾಡ್ಕೊಳ್ಸೋದು. ಇಡೀ ವಿಶ್ವದಲ್ಲಿ ಬಲಿಷ್ಠ ಸದನ ಅಂತ ಕರಿತೀವಿ ಯಾವುದನ್ನ, ಅಪ್ಪರ್ ಹೌಸ್, ಯಾವುದು ಯಾವುದು ಸೆನೆಟನ್ನು, ಯಾವುದೋ ಅಮೇರಿಕಾದಲ್ಲಿ. ಅಲ್ಲಿ ಹೇಗಿದೆ ಗೊತ್ತಾ, ಒಟ್ಟು 50 ರಾಜ್ಯಗಳಿದೆ. 50 ರಾಜ್ಯಗಳು ಚಿಕ್ಕದಿರಲಿ ದೊಡ್ಡದಿರಲಿ, ಜನಸಂಖ್ಯೆಯ ಗಾತ್ರ ವಿಶಾಲವಾಗಿರಲಿ ಚಿಕ್ಕದಿರಲಿ, ಏನೇ ಇರಲಿ, ಎವ್ರಿ ಸ್ಟೇಟ್ ಆಸ್ ಎ ಈಕ್ವಲ್ ರೆಪ್ರೆಸೆಂಟೇಷನ್ ನಾವು ಕಾಣ್ತೀವಿ ಅಲ್ಲಿ. ಎಲ್ಲಿ? ಅಮೇರಿಕಾದಲ್ಲಿ. ಎವ್ರಿ ಸ್ಟೇಟ್ 2 ಮೆಂಬರ್ಸ್ ಎಲೆಕ್ಟೆಡ್ ಆಗಿ ಸೆನೆಟ್ಗೆ ಬರ್ತಾರೆ. ಅಂದರೆ ಅಲ್ಲಿಗೆ ಒಟ್ಟು 50 ರಾಜ್ಯದಿಂದ 100 ಜನ ಎಲೆಕ್ಟೆಡ್ ಆಗಿ ಬಂದು ಇಡೀ ತಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾರೆ. ಅದು ಭದ್ರವಾಗಿ ತನ್ನ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಭಟಿಸ್ಬಿಡ್ತಾರೆ ಅವರು. ಸೆನೆಟ್ ಅಷ್ಟು ಬಲಿಷ್ಠವಾಗಿದೆ ಅಲ್ಲಿ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಆ ರೀತಿ ವ್ಯವಸ್ಥೆ ಇದೆಯಾ? ನಾವು ಬೇರೆ ಡಿಫ್ರೆನ್ಸ್ ಬೇಡ. ನಾವು ತಮಿಳುನಾಡು ಮತ್ತು ಕರ್ನಾಟಕವನ್ನು ನಾವು ಉದಾಹರಣೆಯಾಗಿ ತಗೊಳ್ಳೋದಾದರೆ, ಕರ್ನಾಟಕದಲ್ಲಿ ಎಷ್ಟು 12 ಮೆಂಬರ್ಸು ಇದಾಗಿ ಹೋಗ್ತಾರೆ, ಏನೋ ರಾಜ್ಯಸಭಾ ಮೆಂಬರ್ಸ್ ಆಗಿ. ಇನ್ನು 28 ಜನ ಪಾರ್ಲಿಮೆಂಟ್ ಮೆಂಬರ್, ಲೋಕಸಭಾ ಮೆಂಬರ್ಸ್ ಆಗಿ ಹೋಗ್ತಾರೆ. 28 12 ಎಷ್ಟಾಯ್ತು? 40 ಜನ. ಅಲ್ಲಿ ಎಷ್ಟು ಜನ ಆಗ್ತಾರೆ ಮೆಂಬರ್ಸು ಲೋಕಸಭೆಗೆ? 40. ಇವರು 18 ಜನ ರಾಜ್ಯಸಭೆಗೆ. ಒಟ್ಟು ಎಷ್ಟಾಯ್ತು? 58 ಜನ ಆಯಿತು. 58 47, ಅಲ್ಲಿ 58 ಜನನು ಒಂದೇ ಪಕ್ಷದಿಂದ ಆರಿಸ್ಕೊಂಡು ಹೋಯ್ತಾರೆ. ನಮ್ಮಲ್ಲಿ ಡಿಫ್ರೆಂಟ್ ಪಾರ್ಟೀಸ್, JDSಗೆ 3 ಕೊಟ್ಟಿರ್ತೀರಿ, ಕಾಂಗ್ರೆಸ್ಗೆ 10 ಕೊಟ್ಟಿರ್ತೀರಿ, BJPಗೆ 10 ಕೊಟ್ಟಿರ್ತೀರಿ. ಯಾವ ಪಕ್ಷ ಆಡಳಿತಕ್ಕೆ ಬತ್ತೋ ಅವ್ರ ಕಡೆಗೆ ಹೊಟ್ಟೋಯ್ತಾರೆ ಇನ್ನು ಸ್ವಲ್ಪ ಜನ, ಇನ್ನು ಕೆಲವ್ರು ಮಾತೇ ನಡೆಯಲ್ಲ. ಅಲ್ಲಿ 58 ಮೆಂಬರ್ಸು ಕೂಡ ಒಂದು ಪಕ್ಷದಿಂದ ಹೋಗಿರ್ತಾರೆ, ಬುದ್ಧಿವಂತರು ಜನರು. ಅಲ್ಲಿ ಕೊಯ್ಲೇಷನ್ ಗೌರ್ನಮೆಂಟ್ ಆದರೆ ತಮಿಳ್ನಾಡು ಮೇಜರ್ ನಂಬರ್ ಸಿಗುತ್ತೆ. ಅವ್ರನ್ನೆಲ್ಲ ತಗೊಂಡಾಗ ಕರ್ನಾಟಕಕ್ಕೆ ಯಾವುದೇ ಥರದ ವ್ಯವಸ್ಥೆ ಸಿಗೋದೇ ಇಲ್ಲ. ಎಲ್ಲ ತಮಿಳ್ನಾಡಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಇವತ್ತು ಹಂಗಾಗದೇ ಇರ್ಬೋದು. ನಾವು ಹಿಂದಿನ ಸರ್ಕಾರಗಳನ್ನ ನೋಡಿದಾಗ ಇವತ್ತಿಲ್ಲದೆ ಇರ್ಬೋದು. ನಾನು ಯಾಕೆ ನನಗೆ ಪಕ್ಷದ ಬಗ್ಗೆ ಮಾತಾಡೋದಿಲ್ಲ, ನಾನು ಸರ್ಕಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವತ್ತಿನ ಸರ್ಕಾರ ಬಿಡಿ, ಹಿಂದಿನ ಸರ್ಕಾರವನ್ನು ತಗೊಂಡಾಗ ಹೆಚ್ಚು ಫಲಾನುಭವಿ ಯಾರು ಅಂತ ಹೇಳಿದ್ರೆ ತಮಿಳ್ನಾಡು, ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಇವೇ ಹೆಚ್ಚು ಪ್ರತಿಫಲವನ್ನು ಪಡೆದಿರ್ತಕ್ಕಂಥದ್ದು ಕೇಂದ್ರದಿಂದ. ನಮ್ಮ ಕರ್ನಾಟಕಕ್ಕೆ ಯಾಕೆ ಸಿಗ್ತಾ ಇಲ್ಲ? ಗೋವಾಕ್ಕೆ ಯಾಕೆ ಸಿಗ್ತಾ ಇಲ್ಲ? ಯಾಕೆ ಮಲತಾಯಿ ಧೋರಣೆ? ಬಿಕಾಸ್ ಆಫ್ ಡಿಫ್ರೆಂಟ್ ನಂಬರ್ಸ್. ಇಬ್ಬರು ಹೋಗ್ಬಿಟ್ಟು ನನ್ನ ರಾಜ್ಯಕ್ಕೆ ಕೊಡು ಅಂದ್ರೆ ಅಲ್ಲಿ ಯಾಕೆ ಹೋದಪ್ಪ ಆಯಿತು ಕೂರಿಸ್ಬಿಡ್ತಾರೆ. ಅದು ಒಂದೇ ಪಕ್ಷದವರಾದರೆ ನೀ ಹೆಚ್ಚಿಗೆ ಮಾತಾಡ್ತಿದ್ದೆ, ನೆಕ್ಸ್ಟು ನಿನಗೆ ಶೀಟ್ ಬೇಕಾ ಬೇಡವಾ, ಮುಗಿ ಇರಲಿ, ಎಲ್ಲೋ ಹೊಟ್ಟೋಗ್ಬಿಟ್ಟು. ರಾಜ್ಯಸಭಾ ಚುನಾಯಿತ ಸದಸ್ಯರ ಒಂದು ಚುನಾವಣಾ ವಿಧಾನವನ್ನು ಕೂಡ ನಾವೆಲ್ಲಿಂದ ತಗೋತೀವಿ ಅಂದರೆ ದಕ್ಷಿಣ ಆಫ್ರಿಕಾದಿಂದ ತಗೊಳ್ತೀವಿ. ನೆಕ್ಸ್ಟ್ ಜರ್ಮನಿ. ನಾವು ಜರ್ಮನಿಯಿಂದ ನೋಡೋದಾದರೆ ಎಮರ್ಜೆನ್ಸಿ ಪವರ್ಸ್ ನಾವು ನೋಡ್ತೀವಿ. ಅಂದರೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಅಂತ ಹೇಳ್ತೀವಿ. 352, 356, 360. 352ನೇ ವಿಧಿ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ, 356 ಪ್ರಕಾರ ಸ್ಟೇಟ್ ಎಮರ್ಜೆನ್ಸಿ, 366 ಪ್ರಕಾರ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಅಂದರೆ ಡಿಫ್ರೆಂಟ್ ಎಮರ್ಜೆನ್ಸಿಗಳನ್ನ ನಾವು ನೋಡ್ತೀವಿ. ಇದನ್ನು ನಾವು ಜರ್ಮನಿಯಿಂದ ಬಾರೋ ಮಾಡ್ತೀವಿ. ಹಾಗೆ ಮೂಲಭೂತ ಹಕ್ಕುಗಳ ಅಮಾನತ್ತು, ಸಸ್ಪೆಂಡ್ ಆಗ್ತವೆ,
ಫಂಡಮೆಂಟಲ್ ರೈಟ್ಸ್. ಎಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೋ ಅಂಥ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟ್ಸ್ ಏನಾಗುತ್ತೆ, ಸಸ್ಪೆಂಡ್ ಆಗುತ್ತೆ. ಈ ಒಂದು ವ್ಯವಸ್ಥೆಯನ್ನು ನಾವು ಎಲ್ಲಿಂದ ತಗೊಳ್ತೀವಿ ಅಂದರೆ ಬಾರೋ ಫ್ರಮ್ ಜರ್ಮನಿ. ಆದರೆ ಎಲ್ಲ ಮೂಲಭೂತ ಹಕ್ಕುಗಳು ಕೂಡ ಸಸ್ಪೆಂಡ್ ಆಗಲ್ಲ. ಫಸ್ಟ್ ಮಾಡಿಬಿಟ್ಟಿದ್ರು ಮೂಲಭೂತ ಹಕ್ಕುಗಳು ಸಸ್ಪೆಂಡ್ ಅಂತ ಹೇಳಿದಾಗ ಯಾರು ಬೇಕಾದರೂ ಆ ಟೈಮಲ್ಲಿ ಈ ಎಮರ್ಜೆನ್ಸಿ ಹೆಸರು ಹೇಳ್ಕೊಂಡು ತೆಗೆದು ಬಿಡ್ಬೋದಾಗಿತ್ತು. ಏನು ಬೇಕಾದರೂ ರೈಟ್ ಟು ಲೈಫ್ ಮುಗಿದೋಗಿತ್ತು. ಆದರೆ ಮುರಾರ್ಜಿ ದೇಸಾಯಿ ಸರ್ಕಾರ ಏನು ಮಾಡುತ್ತೆ, 1977 ಫಸ್ಟ್ ಟೈಮ್ ನಾನ್ ಕಾಂಗ್ರೆಸ್ ಗೌರ್ನಮೆಂಟ್ ಬರುತ್ತೆ. ಅದರಲ್ಲಿ 44th ಅಮೆಂಡ್ಮೆಂಟ್ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆ 44th ಅಮೆಂಡ್ಮೆಂಟ್ ಅಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್ ಮಾಡ್ತಾರೆ, ಹೌದಪ್ಪ ಸಸ್ಪೆಂಡ್ ಮಾಡಿ, ಆದರೆ ಎರಡನ್ನು ಬಿಟ್ಟು ಮಾಡಿ ನೀವು ಅಂತ ಹೇಳ್ತಾರೆ. ಆ ಎರಡು ಯಾವುದು ಅಂತ ಹೇಳಿದ್ರೆ ಆರ್ಟಿಕಲ್ 20 and 21, ರೈಟ್ ಟು ಲೈಫ್. ಪ್ರತಿಯೊಬ್ಬರಿಗೂ ಜೀವನದ ಹಕ್ಕು ಬೇಕು. ನೀವು ಸಸ್ಪೆಂಡ್ ಆಗಿದೆ, ಮಾನವ ಎಮರ್ಜೆನ್ಸಿ ಇದೆ ಅಂತ ಹೇಳಿ ನೀ ಎಲ್ಲ ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡಿಬಿಟ್ರೆ ಬಲಿಷ್ಠ ಬಲಹೀನನನ್ನು ನಾಶ ಮಾಡಿಬಿಡ್ತಾನೆ. ಆ ಸಂದರ್ಭದಲ್ಲಿ ಸಾಕು, ಯಾರು ಕಂಡ್ರೆ ಯಾರಿಗಾಗದಿರೋ ಅಷ್ಟು ಮುಗಿಸ್ಬಿಟ್ಟಿರ್ತಾರೆ. ಹಾಗೆ ಆರ್ಟಿಕಲ್ 20 ಅಪರಾಧಿಗಳಿಗೆ ಉನ್ಮುಕ್ತಿ ಇದೆ. ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಏನು ಹೇಳುತ್ತೆ, ಒಬ್ಬ ವ್ಯಕ್ತಿ ಅಪರಾಧವನ್ನು ಮಾಡಿದಾಗ ಏನು ಶಿಕ್ಷೆ ಇರುತ್ತೋ ಅದನ್ನೇ ಕೊಡು ಅಂತ ಹೇಳುತ್ತೆ. ಅಪರಾಧವನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಶಿಕ್ಷೆ ಇರುತ್ತೋ ಅದನ್ನೇ ಕೊಡಬೇಕು. ಆರ್ಟಿಕಲ್ 20 ಸಬ್ ಕ್ಲಾಸ್ 2 ಅಪರಾಧಿ ಅಪರಾಧವನ್ನು ಮಾಡಿದ ಸಂದರ್ಭದಲ್ಲಿ ಒಂದು ಅಪರಾಧಕ್ಕೆ ಒಂದೇ ಶಿಕ್ಷೆ, ಡಿಫರೆಂಟ್ ಶಿಕ್ಷೆಗಳನ್ನ ಕೊಡುವ ಅಷ್ಟಿಲ್ಲ. ಆರ್ಟಿಕಲ್ 20 ಸಬ್ ಕ್ಲಾಸ್ 3 ಸೇಸ್ ಏನು ಹೇಳುತ್ತೆ, ತನ್ನ ವಿರುದ್ಧವೇ ತಾನೇ ಸಾಕ್ಷಿ ಹೇಳುವಂತೆ ಅವನ್ನ ಒತ್ತಡಪಡಿಸುವಂತಿಲ್ಲ. ಈ ಮೂರು ಅಂಶಗಳನ್ನ ನಾವು ನೋಡ್ತೀವಿ ಆರ್ಟಿಕಲ್ 20ಯಲ್ಲಿ. ಇವು ಕ್ರಿಮಿನಲ್ಸ್ನ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲವೂ ಕೂಡ ಸಸ್ಪೆಂಡ್ ಆಗುತ್ತೆ, ಎಕ್ಸೆಪ್ಟ್ ಆರ್ಟಿಕಲ್ 20 and 21 ರೈಟ್ ಟು ಲೈಫ್ ಅಂಡ್ ಇದೇನೋ ಆರ್ಟಿಕಲ್ 20 ರೈಟ್ ಟು ಲಿಬರ್ಟಿಯಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಇವುಗಳನ್ನು ಬಿಟ್ಟು ನೀವು ಬೇಕಾದ್ರೆ ಇನ್ನುಳಿದವನ್ನ ಸಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಆರ್ಟಿಕಲ್ 44th ಅಮೆಂಡ್ಮೆಂಟಲ್ಲಿ 1978 ಮುರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಈ ಅಮೆಂಡ್ಮೆಂಟನ್ನು ತಂದು ಸೇರಿಸ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ನೋಡೋದಾದ್ರೆ ಪ್ರಿಯಾಂಬಲ್ಗೆ ಕೆಲವು ಕಾನ್ಸೆಪ್ಟ್ಗಳನ್ನ ಸೇರಿಸ್ತೀವಿ. ಅದು ಯಾವುದು ಪ್ರಿಯಾಂಬಲ್ಗೆ ನಾವು ಸೇರಿಸುವಂಥ ಕಾನ್ಸೆಪ್ಟ್ಗಳು ಅಂತ ಹೇಳಿದ್ರೆ, ರಿಪಬ್ಲಿಕ್ ಗಣರಾಜ್ಯ, ಲಿಬರ್ಟಿ ಸ್ವಾತಂತ್ರ್ಯ, ಈಕ್ವಾಲಿಟಿ ಸಮಾನತೆ, ಫ್ಯಾಟರ್ನಿಟಿ ಭ್ರಾತೃತ್ವ, ಈ 4 ಪದಗಳನ್ನು ಪ್ರಿಯಾಂಬಲ್ ಒಳಗಡೆ ನಾವು ಸೇರಿಸ್ತೀವಿ. ಈ 4 ಪದಗಳನ್ನು ನಾವು ಬಾರೋ ಫ್ರಮ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ಗೆ ನಾವು 4 ಅಂಶಗಳನ್ನ ಸೇರಿಸ್ತೀವಿ. ಯಾವುದು? ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ರಿಪಬ್ಲಿಕ್, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ಯಾಟರ್ನಿಟಿ. ಈ 4 ಕಾನ್ಸೆಪ್ಟಲ್ಲೂ ಕೂಡ ಪ್ರಿಯಾಂಬಲ್ಗೆ ಬರಬೇಕಾದ್ರೆ ಬಿಕಾಸ್ ಆಫ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಅಲ್ಲಿಂದ ಬಾರೋ ಮಾಡಿ ನಮ್ಮ ದೇಶದ ಪ್ರಸ್ತಾವನೆಗೆ ಇದನ್ನು ಸೇರಿಸಿದ್ದೀವಿ. ಇನ್ನು ನೆಕ್ಸ್ಟ್ ಜಪಾನ್ ಕಾನ್ಸ್ಟಿಟ್ಯೂಷನ್. ನಾವು ಜಪಾನ್ ಕಾನ್ಸ್ಟಿಟ್ಯೂಷನ್ ನೋಡೋದಾದ್ರೆ ಈ ಏನು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತ ಹೇಳ್ತೀವಿ. ಅಂದರೆ ಕಾನೂನಿನ ಮೂಲಕ ಪ್ರಕ್ರಿಯೆಗಳನ್ನು ಪ್ರತಿಷ್ಠಾಪಿಸೋದು. ಇನ್ನು ಕೆಲವನ್ನ ಕಾನ್ಸ್ಟಿಟ್ಯೂಷನ್ ಮೂಲಕ ಪ್ರತಿಷ್ಠಾಪಿಸೋದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಮೆಂಟ್ ಬೈ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಎರಡು ಡಿಫ್ರೆಂಟ್. ಅದರಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಮೆಂಟ್ ಬೈ ಲಾ ಅನ್ನುವಂಥ ಕಾನ್ಸೆಪ್ಟನ್ನು ಮಾತ್ರ ನಾವು ಎಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ ಜಪಾನ್ ಕಾನ್ಸ್ಟಿಟ್ಯೂಷನ್ನಿಂದ ಬಾರೋ ಮಾಡ್ತಕ್ಕಂಥದ್ದು. ಇದಿಷ್ಟು ಕೂಡ ನಾನು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ, ಇನ್ನೂ ಇದೆ ತುಂಬ ಕಾನ್ಸೆಪ್ಟ್. 60 ರಾಷ್ಟ್ರಗಳಿಂದ ಡಿಫ್ರೆಂಟ್ ಸಬ್ಜೆಕ್ಟ್ಗಳನ್ನ ನಾವು ಬಾರೋ ಮಾಡ್ತೀವಿ.
ನಾಟ್ ಎ 10 ಕಂಟ್ರೀಸ್, 60 ಕಂಟ್ರೀಸ್, 60 ರಾಷ್ಟ್ರಗಳಿಂದ ನಾವು ಬೇರೆ ಬೇರೆ ವಿಚಾರಗಳನ್ನ ಬಾರೋ ಮಾಡೋದು. ಬಟ್ ನಾನು ಬಹಳ ಮುಖ್ಯವಾದಂಥ ಕಾನ್ಸೆಪ್ಟ್ಗಳನ್ನ ಇಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನು ನೆಕ್ಸ್ಟು ನಾವು ಭಾಗಗಳ ಬಗ್ಗೆ ನೋಡೋದಾದರೆ, ಪಾರ್ಟ್ಸ್ ಆ್ಯಂಡ್ ಸ್ಕೆಡ್ಯೂಲ್ಸ್ ಬಗ್ಗೆ ನಾವು ನೋಡೋದಾದರೆ, ನಾನು ಜನರಲ್ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಬೇರೆ ವಿಚಾರಕ್ಕೆ ಹೋಗಿದ್ದೀನಿ. ನಿಮಗೇನು ಯು ಜಿ ಸಿಲಿ ಆ್ಯಕ್ಚುಲಿ ನೆಟ್ಟು ಸ್ಲೆಟ್ಗೆ ಕಾನ್ಸ್ಟಿಟ್ಯೂಷನ್ ಒಂದು 2-3 ಪ್ರಶ್ನೆ ಬರ್ಬೋದು, ಅದು ಎಲ್ಲಿಂದ ಬರ್ಬೋದು ಅಂತ ನೋಡಿಕೊಂಡು ನಾನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಭಾಗ ನಾವು ನೋಡೋದಾದರೆ, ಇವತ್ತು ಪಾರ್ಟ್ ನಾವು ನೋಡೋದಾದರೆ 25th ಪಾರ್ಟ್ಸ್ ನೋಡ್ತೀವಿ ನೋಡಿ. ಆರ್ಟಿಕಲ್ 1950 ಜನವರಿ 26 ನಾವು ನೋಡೋದಾದರೆ ಬರೀ ಕೇವಲ 12 ಪಾರ್ಟ್ಸ್ ಇತ್ತು. ಆಮೇಲೆ 22 ಆಯಿತು, ಈಗ 25th ಪಾರ್ಟ್ಸನ್ನು ನಾವು ನೋಡ್ತೀವಿ. ಅದರಲ್ಲಿ ಬೇಜಾರಾಗಿರುವಂಥದ್ದನ್ನ, ಬೇಜಾರಲ್ಲ, ಮೇಜರ್ ಆಗಿರ್ತಕ್ಕಂಥ ಪಾರ್ಟ್ಸ್ಗಳ ಬಗ್ಗೆ ನಾವು ನೋಡೋದಾದರೆ, ಪಾರ್ಟ್ 2 ಯಾವುದು? ಪೌರತ್ವ, ಸಿಟಿಜನ್ಶಿಪ್. ಪಾರ್ಟ್ 2 ಅಲ್ಲಿ ನಾವು ನೋಡೋದಾದರೆ ಸಿಟಿಜನ್ಶಿಪ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಪಾರ್ಟ್ 1 ಒಕ್ಕೂಟ, ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಭಾರತ ಒಂದು ಒಕ್ಕೂಟ ರಾಷ್ಟ್ರ ಅಂತ ಹೇಳಿ. ಈ ಕಾನ್ಸೆಪ್ಟು ಪಾರ್ಟ್ 1 ಅಲ್ಲಿ ನಾವು ನೋಡ್ತೀವಿ. ಹಾಗೆ ಇದು ಪಾರ್ಟ್ 2 ಅಲ್ಲಿ ಸಿಟಿಜನ್ಶಿಪ್ ಬಗ್ಗೆ ನೋಡ್ತೀವಿ. ಅಂದರೆ ಹೇಗೆ ಪೌರತ್ವ ಪಡ್ಕೊಳ್ತೀವಿ, ಹೇಗೆ ಕಳ್ಕೊಳ್ತೀವಿ, ಅದ್ರ ಕಾನ್ಸೆಪ್ಟ್ ಏನು ಅನ್ನೋದೆಲ್ಲ ಸಂಪೂರ್ಣವಾಗಿ ಆರ್ಟಿಕಲ್ 1ರಿಂದ 5ನೇ ಅನುಚ್ಛೇದದವರೆಗೂ, ಅನುಚ್ಛೇದ 1ರಿಂದ 5ನೇ ಅನುಚ್ಛೇದ, ಆರ್ಟಿಕಲ್ 1 to 5th ವರೆಗೂ ಕೂಡ ಸಿಟಿಜನ್ಶಿಪ್ ಬಗ್ಗೆ ಡೆಫಿನೇಷನ್ ಕೊಡ್ತಾ ಹೋಗುತ್ತೆ. ಹೇಗೆ ಪಡಿತೀವಿ, ಹೇಗೆ ಕಳ್ಕೊಳ್ತೀವಿ, ಅದೇನು, ಪೌರತ್ವ ಅಂದರೆ ಏನು, ಎಲ್ಲವನ್ನು ಕೂಡ ಆರ್ಟಿಕಲ್ 1ನಿಂದ 5ವರೆಗೂ ನಾವು ನೋಡ್ತೀವಿ. ಅದು ಪೌರತ್ವದಲ್ಲಿ ನಾವು ನೋಡೋದು. ಇನ್ನು ನೆಕ್ಸ್ಟು ಪಾರ್ಟ್ 3. ಪಾರ್ಟ್ 3 ನೋಡೋದಾದರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳು 14ರಿಂದ ನೋಡಿ, ನಿಮ್ಮನ್ನು ಹೇಗೆ ಬಿಡಿಸ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಪ್ರಶ್ನೆಗಳು ಹೇಗೆ ಕೇಳ್ತಾರೆ ಅನ್ನೋದಕ್ಕೆ 1-2 ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮೂಲಭೂತ ಹಕ್ಕುಗಳು ಈ ಕೆಳಕಂಡ ಅನುಚ್ಛೇದಗಳನ್ನು ಒಳಗೊಂಡಿದೆ ಅಂತ ಕೊಟ್ಬಿಡ್ತೀವಿ. ಸರಿ, ಮೂಲಭೂತ ಹಕ್ಕುಗಳಿಂದ ಈ ಕೆಳಕಂಡ ಅನುಚ್ಛೇದವನ್ನು ತೆಗೆಯಲಾಯಿತು ಅಂತ ಕೇಳ್ತಾನೆ. ಯಾವುದು? ಒಂದು ಆರ್ಟಿಕಲ್ 226, ಮೂಲಭೂತ ಹಕ್ಕುಗಳನ್ನು ಈ ಕೆಳಕಂಡ ಮೂಲಭೂತ ಹಕ್ಕುಗಳಿಂದ ಈ ಕೆಳಕಂಡ ಒಂದು ಅನುಚ್ಛೇದವನ್ನು ತೆಗೆಯಲಾಯಿತು ಅಂತ. ಸೆಕೆಂಡ್ ಒನ್ 34, ಥರ್ಡ್ ಒನ್ 19(1)(f), ಫೋರ್ತ್ ಒನ್ ಮೇಲಿನ ಯಾವುದು ಅಲ್ಲ, ನನ್ ಆಫ್ ದಿ ಅಬೌವ್. ಮೂಲಭೂತ ಹಕ್ಕುಗಳನ್ನು ಈ ಕೆಳಕಂಡ ಒಂದು ಅನುಚ್ಛೇದವನ್ನು ತೆಗೆಯಲಾಗಿದೆ. ಮೂಲಭೂತ ಹಕ್ಕುಗಳಿಂದ, ಫಂಡಮೆಂಟಲ್ ರೈಟ್ಸ್ ಇಂದ ರಿಫಿಲ್ ಮಾಡಿದ್ದಾರೆ ಒಂದು ಅನುಚ್ಛೇದವನ್ನು. ಅದು ಯಾವುದು ಅಂತ ಕೇಳಿದ್ದಾನೆ. 226, 34, 19(1)(f ಮೇಲಿನ ಯಾವುದೂ ಅಲ್ಲ. ಯಾವುದೂ ಅಲ್ಲ ಅನ್ನೋರು ಎಷ್ಟು ಜನ? ಸರಿ, ಯಾವ್ದಾದ್ರು ಇದೆ ಅನ್ನೋರು ಎಷ್ಟು ಜನ? ಯಾವುದಿದೆ? 34. ನೆಕ್ಸ್ಟ್ 19(1)(f ನೆಕ್ಸ್ಟ್. ರೀ, ನಾನು ಕೂಡ ಬುದ್ಧಿವಂತನಲ್ಲ. ಇಲ್ಲಿ ಬಂದು ನಾ ಎಷ್ಟು ಪಾಠ ಮಾಡ್ಬೋದು ಅಂದರೆ, ನಾವು ಓದ್ಕೊ ಬಂದಿರೋ ಅಷ್ಟು ಪಾಠ ಮಾಡ್ಬೋದು. ಇನ್ನು ಅದು ಮೀರ್ ಮಾಡು ಅಂದರೆ ನಾನು ಬೆಬೆ ಬೆಬೆ ಅಂತ ನಿಂತ್ಕೋಬೇಕಾಗತ್ತೆ. ಅಂದಮೇಲೆ ವಿ ಆರ್ ಒಂದೇ ನಾಲೆಡ್ಜ್ ಇರೋರು. ನೀವು ಕೂಡ ಇಲ್ಲಿ ಬಂದು ನಿಂತ್ಕೊಂಡ್ರೆ ಮಾಡ್ತೀರಿ ಪಾಠನ, ನಾನು ಮಾಡ್ತೀನಿ. ನನ್ನನ್ನು ಮೇಷ್ಟ್ರ ಥರ ಫೀಲ್ ಮಾಡಬೇಡಿ, ಒಳ್ಳೆ ಫ್ರೆಂಡ್ ಥರ, ಸೀನಿಯರ್ ಫ್ರೆಂಡ್ ಥರ ಫೀಲ್ ಮಾಡಿ ಮಾತಾಡಿ. ನೀವೆಲ್ಲರೂ ನಾಳೆ ಟೀಚರ್ ಆಗೋರು ಕಣ್ರಿ. ಟೀಚರ್ ಆಗೋಕ್ಕೋಸ್ಕರ ತಾನೇ ಇಲ್ಲಿಗೆ ಬಂದಿರೋದು. ನೆಟ್ ಸ್ಲೆಟ್ ಪಾಸ್ ಮಾಡಿಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ನಂಗೆ ಮಾತಾಡೋಕ್ಕಾಗಲ್ಲ ಸರ್, ನಂಗೆ ನಾಚಿಕೆ ಆಗುತ್ತೆ ಸರ್ ಅಂದರೆ ಯಾವ ಟೀಚರ್ ಏನ್ರಿ? ಅಂದರೆ ನನ್ನಲ್ಲೂ ಕೂಡ ಸಂಕೋಚ ಇತ್ತು ಅನ್ನೋದಕ್ಕೆ ನಾನು ಹೇಳಿದ್ದು. ನನ್ನನ್ನು ಮೇಷ್ಟ್ರ ಥರ ದಯಮಾಡಿ ಫೀಲ್ ಮಾಡಬೇಡಿ, ನಿಮ್ಮ ಸೀನಿಯರ್ ಅಂತ ತಿಳ್ಕೊಳ್ಳಿ. ನೀವು ಮಾತಾಡಿ, ಧೈರ್ಯವಾಗಿ ಮಾತಾಡ್ರಿ. ಗೊತ್ತಿದ್ರೆ ಗೊತ್ತು, ಇಲ್ಲ ಅವಮಾನ ಅಲ್ಲ. ಯಾವನು ತಪ್ಪನ್ನೇ ಹೇಳ್ತಾನೋ ಅವನು ಶಾಶ್ವತವಾಗಿ ಇದನ್ನು ಮರೆಯಲ್ಲ. 226, 34, 91 ಮೇಲ್ನೇ ಯಾವುದೂ ಅಲ್ಲ. ಏನು ಹೇಳ್ತೀರಿ? ಕೆಲವರು 19(1)(f ಅಂದರು,
ಕೆಲವರು 34 ಅಂದರು, ಕೆಲವರು ಮೇಲ್ನೇ ಯಾವುದೂ ಅಲ್ಲ ಅಂತ ಅಂದರು. ನಿಮ್ಗೇನಾಗೋಯ್ತು ಅಂದರೆ ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕು ತೆಗೆದು ಬಿಟ್ಟಿದ್ದಾರೆ. ಇಲ್ಲಿ ಇಲ್ವಲ್ಲ 34 ಅಂದ್ಬಿಟ್ರು ಅವರು. ಯಾಕೆಂದ್ರೆ ಪಕ್ಕದಲ್ಲದೆ ಯಾರು ನಿಯರೆಸ್ಟ್ ಬೆಲೆಯನ್ನು ಹೇಳಿದ್ರು ಅವ್ರಿಗೆ ತಗೊಳ್ಳಿ ಸೀರೆ ಅಂತ ಕೊಡಕ್ಕೆ ನನ್ನ ಹತ್ರ ಸೀರೆ ಇಲ್ಲ, 34 ಹೇಳಿದ್ರು ಅಂತ. ಹೌದಾ? ಆರ್ಟಿಕಲ್ 19(1)(f ಕರೆಕ್ಟು. ಇದು ಕೂಡ ಆಸ್ತಿ ಗಳಿಸುವ ಸ್ವಾತಂತ್ರ್ಯದ ಬಗ್ಗೆ ಒಯ್ಗುತ್ತಿದೆ. ಇವೆರಡನ್ನೂ ಅಟ್ ಎ ಟೈಮ್ 44th ಅಮೆಂಡ್ಮೆಂಟಲ್ಲಿ 1978 ಮೊರಾರ್ಜಿ ದೇಸಾಯಿ ಅವರು ಏನು ಮಾಡ್ತಾರೆ, ಆಸ್ತಿ ಹಕ್ಕನ್ನು ತೆಗೆದು ಬಿಡ್ತಾರೆ. ಅದನ್ನು ತೆಗೆದು ಲೀಗಲ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದ್ದದನ್ನ ಲೀಗಲ್ ರೈಟ್ಸ್ ಆಗಿ ಆರ್ಟಿಕಲ್ 300A ಅನುಚ್ಛೇದಕ್ಕೆ ಸೇರಿಸಿ ಅವತ್ತಿಂದ ಅದು ಕಾನೂನು ಹಕ್ಕಾಗಿ ಪರಿಣಮಿಸ್ಬಿಡ್ತು. ಅಲ್ಲಿಂದ ತೆಗೆದ್ರು 19(1)(f. ನೋಡಿ ನಿಮ್ಮನ್ನು ಹೆಂಗೆ ಬೆಳೆಸ್ತಾರೆ. ನಿಮ್ಗೆ ಅನ್ಸುತ್ತೆ ಇಂಥ ಸಿಲ್ಲಿ ಪ್ರಶ್ನೆ ಕೇಳ್ಬಿಟ್ಟು ಹೇಳಿ 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 ಅಂತನಲ್ಲ ಈ ಆನಂದಗೌಡ. ಈಸಿ, ಮೇಲ್ನ ಯಾವುದೂ ಅಲ್ಲ. ಪ್ರಧಾನಮಂತ್ರಿಯನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡಿದರೆ, ಮಂತ್ರಿಮಂಡಲವನ್ನು ಈ ಕೆಳಕಂಡವರು ಯಾರು ಆಯ್ಕೆ ಮಾಡುತ್ತಾರೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿಯನ್ನ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡಿದ್ರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನ ಅಂದ್ರೆ ಮಂತ್ರಿಮಂಡಲವನ್ನ ಈ ಕೆಳಕಂಡವರಲ್ಲಿ ಯಾರು ಆಯ್ಕೆ ಮಾಡ್ತಾರೆ? ಎಲ್ಲರಿಗೂ ಅರ್ಥ ಆಯ್ತು ಅನ್ಕತ್ನಿ ಪ್ರಶ್ನೆ. 1 ಆಪ್ಷನ್ ಪ್ರಧಾನಮಂತ್ರಿ, ಸೆಕೆಂಡ್ ಆಪ್ಷನ್ ಸ್ಪೀಕರ್, ಥರ್ಡ್ ಆಪ್ಷನ್ ರಾಷ್ಟ್ರಪತಿ, ಫೋರ್ತ್ ಆಪ್ಷನ್ ನನ್ ಆಫ್ ದಿ ಅಬವ್. ಮೇಲ್ನ ಯಾವುದೂ ಅಲ್ಲ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿಯನ್ನ ರಾಷ್ಟ್ರಪತಿ ಆಯ್ಕೆ ಮಾಡಿದ್ರೆ, ಮಂತ್ರಿಮಂಡಲವನ್ನ, ಕ್ಯಾಬಿನೆಟ್ ಸಚಿವರು ಮತ್ತು ಮಂತ್ರಿಮಂಡಲವನ್ನ ಈ ಕೆಳಕಂಡವರಲ್ಲಿ ಯಾರು ಆಯ್ಕೆ ಮಾಡ್ತಾರೆ? ಪ್ರಧಾನಮಂತ್ರಿ, ಸ್ಪೀಕರ್, ರಾಷ್ಟ್ರಪತಿ. ಮೇಲಿನ ಯಾರು ಅಲ್ಲ. ಪ್ರೈಮ್ ಮಿನಿಸ್ಟರ್. ಎಷ್ಟು ಜನ ಪ್ರೈಮ್ ಮಿನಿಸ್ಟರ್? ನೆಕ್ಸ್ಟ್ ಇನ್ನು ಉಳಿದವರು ಪ್ರೆಸಿಡೆಂಟ್. ಎಷ್ಟು ಜನ ಪ್ರೆಸಿಡೆಂಟ್? 4 ಜನ. ಇನ್ನು ಉಳಿದವರು ಪ್ರೈಮ್ ಮಿನಿಸ್ಟರ್. ನೋಡಿ ತುಬುಕ್ ಅಂತ ಹೆಂಗೆ ಬಿದ್ದೋಗ್ಬಿಟ್ರಿ ಅಂತ. ಸರ್ ಇಷ್ಟು ಸಿಲ್ಲಿ ಇನ್ನೇನು ಸರ್, ಪ್ರಧಾನಮಂತ್ರಿನೇ ಅಲ್ವಾ ಸರ್ ಕಲೆಕ್ಟ್ ಮಾಡೋದು? ರಾಂಗ್. ಪ್ರೈಮ್ ಮಿನಿಸ್ಟರ್, ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ. ಪ್ರಶ್ನೆ ಹಿಂಗೆ ಕೇಳ್ತಾರೆ. ಪ್ರಧಾನಮಂತ್ರಿಯನ್ನು ನಿಮ್ಮ ಮನಸ್ಸಲ್ಲಿ ಹೆಂಗೆ ಹೊಟ್ಟೈತೆ ನೋಡಿ. ಯಾಕೆ ನಾ ಪ್ರಧಾನಮಂತ್ರಿನೇ ಫಸ್ಟ್ ಆಗ್ತೀನಿ ಅಂದರೆ, ನಿಮಗೆ ಐಡೆಂಟಿಫಿಕೇಶನ್ ಕಾಣಲಿ, ಎದ್ದು ಕಾಣಲಿ, ನಿಮ್ಮ ಮೈಂಡ್ಗೆ ಹೋಗ್ಲಿ ಅಂತಲೇ ನಾನು ಫಸ್ಟ್ ಆಗ್ತೆ. ರಾಷ್ಟ್ರಪತಿ ಹಾಕಿದ್ರೆ ನಿಮ್ಗೊಂದು ಸ್ವಲ್ಪ ವ್ಯತ್ಯಾಸ ಆಗೋದು. ಇದ ಪ್ರಧಾನಮಂತ್ರಿನೇ ಫಸ್ಟ್ ಹಾಕ್ಬಿಟ್ಟಾಗ ಎಷ್ಟು ಸಿಲ್ಲಿ ಕ್ವಶನ್ ಪಟ್ ಅಂತ ಒತ್ತುಬಿಟ್ಟಿರ್ತೀರಿ. ಇದೇ ಥರ ನಾವು ಎಲೆಕ್ಷನ್ಲು ಒತ್ತುಬಿಟ್ಟು ಅಂತೇವ್ರನ್ನ ಕುಣಿಸೋದು ಅಲ್ವೇನ್ರಿ? ದೇಶ ಮಾರವ್ರನ್ನ ಹೋಗಿ ಕೂರಿಸ್ಬಿಟ್ಟಿರ್ತೀವಿ, ಕೊಲೆಗಾರಕರನ್ನ ಹೋಗಿ ಕೂರಿಸ್ಬಿಟ್ಟಿರ್ತೀವಿ. ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರಪತಿನೇ. ಪ್ರಧಾನಮಂತ್ರಿ ಸೂಚಿಸ್ತಾನೆ ಇಂತಿಂಥವ್ರನ್ನ ನೇಮಕ ಮಾಡಪ್ಪ ಅಂತ ಹೇಳಿ, ರಾಷ್ಟ್ರಪತಿ ಅವ್ರನ್ನ ನೇಮಕ ಮಾಡ್ತಾನೆ. ಸರ್ ರಾಷ್ಟ್ರಪತಿ ಅದನ್ನು ವಿರೋಧಿಸ್ಬೋದಲ್ವ ಸರ್? ಯಾಕೆ ಮಾಡ್ತಾರೆ ಅವರು ಅಂತ? ರಾಷ್ಟ್ರಪತಿನೇ ಅವರು ಅಪಾಯಿಂಟ್ ಮಾಡಬೇಕಾದ್ರೆ ಇಂಥವ್ರನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಲ್ವಾ? ಆರ್ಟಿಕಲ್ 53 ಸಬ್ ಕ್ಲಾಸ್ 2 ಅದನ್ನು ಬೈಂಡಿಂಗ್ ಮಾಡುತ್ತೆ. ಏನು ಹೇಳುತ್ತೆ? ರಾಷ್ಟ್ರಪತಿ ಆದವನು ಯಾವುದೇ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದರೆ ಕ್ಯಾಬಿನೆಟ್ ಸಚಿವರ ಅಥವಾ ಕ್ಯಾಬಿನೆಟ್ ಅನ್ನು ಒಳಗೊಂಡಂತ ಪ್ರಧಾನಮಂತ್ರಿಯ ಅನುಮತಿ ಇಲ್ಲದೇ ಯಾವುದನ್ನು ಮಾಡುವಂತಿಲ್ಲ. ಅದೊಂದೇ ಒಂದು ವರ್ಡು ಅವನ್ನ ರಬ್ಬರ್ ಸ್ಟಾಂಪ್ ಅಂತ ಮಾಡ್ಬಿಡ್ತು. ಉತ್ಸವ ಮೂರ್ತಿ, ಅಲಂಕಾರಿಕ ಮೂರ್ತಿ, ರಬ್ಬರ್ ಸ್ಟಾಂಪ್, ಡಿಫ್ರೆಂಟ್ ನೇಮಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ನಾವು ಇವತ್ತು ಕರಿತೀವಿ. ಕಾರಣ ಏನಂದ್ರೆ ಅದೊಂದೇ ವರ್ಡು, ಅದೊಂದು ಆರ್ಟಿಕಲ್ಲು ಅವನೇನು ಮಾಡೋಕ್ಕೂ ಬಿಡೋದು. ಎಲ್ಲ ರಾಷ್ಟ್ರಪತಿ ಪ್ರಧಾನಮಂತ್ರಿನೇ, ಸುಮ್ಮನೆ ಹೆಸರಿಗೆ ರಾಷ್ಟ್ರಪತಿ ಅಷ್ಟೆ. ನೋಡಿ, ಮಂತ್ರಿಮಂಡಲ ನೇಮಕ ಮಾಡೋದು ಕೂಡ ರಾಷ್ಟ್ರಪತಿನೇ. ನೆಕ್ಸ್ಟ್, ನಾ ಎಲ್ಲೋ ಇದ್ದಿ ಎಲ್ಲೋ ಬಂದೆ, ಸಾರಿ. ಮೂಲಭೂತ ಹಕ್ಕುಗಳ ಬಗ್ಗೆ ನಾವು 12ರಿಂದ 35ನೇ ಅಂದರೆ ಪ್ರಶ್ನೆ ಹೇಗೆ ಕೇಳ್ತಾರೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನಾವು ಮಾಡಬೇಕಾದ್ರೆ ಆ ಪ್ರಶ್ನೆನ ಅರ್ಥ ಮಾಡ್ಕೊ. ನಾವು ಪ್ರಶ್ನೆನೇ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ.
ಎಷ್ಟು ಈಸಿ ಅದ ಅಂದ್ಬಿಟ್ಟು ಪಟ್ ಅಂತ ಒತ್ಬಿಟ್ಟಿರ್ತೀವಿ. ಅದಾಗಬಾರ್ದು. ಈಗ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ರಾಷ್ಟ್ರಪತಿಯವರು ತಾನು ತೆಗೆದುಕೊಳ್ತಕ್ಕಂಥ ಸ್ಯಾಲ್ರಿಗೆ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಉನ್ಮುಕ್ತಿಗಳದೆ, ಅವ್ರಿಗೆ ಫ್ರೀಡಮ್ ಇದೆ, ಅವ್ರನ್ನ ಯಾರು ಅರೆಸ್ಟ್ ಮಾಡೋಕ್ಕಾಗಲ್ಲ. ರಾಷ್ಟ್ರಪತಿಯವರು ಆರ್ಟಿಕಲ್ 61 ಪ್ರಕಾರ 361 ಪ್ರಕಾರ ವಿಶೇಷವಾದ ಸವಲತ್ತಿದೆ ಅವ್ರಿಗೆ. ಅವ್ರನ್ನ ಯಾರು ಅರೆಸ್ಟ್ ಮಾಡೋಕ್ಕಾಗಲ್ಲ, ಅವ್ರನ್ನ ಯಾರು ಸಾಕ್ಷಿ ಹೇಳುವ ಅಂತ ಒತ್ತಾಯ ಮಾಡೋಕ್ಕಾಗಲ್ಲ, ಅವ್ರು ಏನೇ ಕೃತ್ಯಗಳನ್ನ ಜರುಗಿಸಿದಾಗ ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಅಂಥ ವ್ಯಕ್ತಿ, ರಿಯಾಯಿತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ತಾನು ಪಡಿತಕ್ಕಂಥ ವೇತನಕ್ಕೆ, ಸಂಬಳಕ್ಕೆ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತಾನ ಬರೋದಿಲ್ಲ? ಬರ್ತಾರೆ ಅಂತ ಎಷ್ಟು ಜನ? ಎಲ್ಲರೂ ಎತ್ಬಿಡ್ತೀರಿ. ಇದು ಯಾಕೋ ಅವ್ನು ಹೇಳೋದೆಲ್ಲ ಸರಿ ಆಯ್ತದಲ್ಲ, ಬರ್ತಾರೆ ಅಂತ ಹೇಳ್ಬಿಡೋಣ. ಖಂಡಿತ ಬರ್ತಾರೆ, ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತಾರೆ. ಈಗ ಎಕ್ಸಾಂಪಲ್, ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕಾದ್ರೆ ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ ಎಲೆಕ್ಟೆಡ್ ಮೆಂಬರ್ಸ್ಗಳು ಆಯ್ಕೆ ಮಾಡ್ತಾರೆ. ಹೌದಾ? ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ರಾಷ್ಟ್ರಪತಿಯನ್ನ ಪದಚ್ಯುತಿಗೊಳಿಸುವವರು ಈ ಕೆಳಕಂಡವರು ಯಾರು? ಒಂದು ಪ್ರಶ್ನೆ. ಒಂದು, ಲೋಕಸಭೆ, ಇದು ಸಂಸತ್ತಿನ ಸದಸ್ಯರು. ಸರಿಯಪ್ಪ? ಸಂಸತ್ನ ಸದಸ್ಯರು. ಸೆಕೆಂಡ್ ಒನ್, ಸಂಸತ್ತಿನ ಚುನಾಯಿತ ಸದಸ್ಯರು. ಚುನಾಯಿತ ಸದಸ್ಯರು. ಮೂರನೇದು, ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಚುನಾಯಿತ ಸದಸ್ಯರು. ನಾಲ್ಕನೇದು, ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಎಲ್ಲ ಸದಸ್ಯರು. ಯಾವ್ದು ಸರಿ? ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ಅರ್ಹತೆ ಇರ್ತಕ್ಕಂಥದ್ದು ಯಾರಿಗೆ ಅಂತ ನಾ ಕೇಳಿದೆ. ಈ ಕೆಳಕಂಡವರಲ್ಲಿ ಸಂಸತ್ನ ಎಲ್ಲ ಸದಸ್ಯರು, ಸಂಸತ್ನ ಚುನಾಯಿತ ಸದಸ್ಯರು, ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಚುನಾಯಿತ ಸದಸ್ಯರು, ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಎಲ್ಲ ಸದಸ್ಯರು ನಾಮಿನೇಟೆಡ್ ಸೇರಿ ಯಾರು ಹಾಗಾದ್ರೆ? ಏನ್ರಿ? ಸಂಸತ್ತಿನ ಚುನಾಯಿತ ಸದಸ್ಯರು. ಆಮೇಲೆ ಆರ್ಟಿಕಲ್ 61 ಪ್ರಕಾರ ಸಂಸತ್ನ ಎಲ್ಲ ಸದಸ್ಯರು ಕೂಡ. ನೋಡಿ, ಅವ್ರನ್ನ ಪದಚ್ಯುತಿಗೊಳಿಸ್ಬೇಕಾದ್ರೆ, ಅವ್ರನ್ನ ಎಲೆಕ್ಟ್ ಮಾಡಬೇಕಾದ್ರೆ ಎಲೆಕ್ಟ್ ಮೆಂಬರ್ಸ್ ಮಾತ್ರ ಬರ್ತಾರೆ. ಯಾರು? ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಚುನಾಯಿತ ಸದಸ್ಯರು ಬರ್ತಾರೆ. ಅವ್ರನ್ನ ತೆಗಿಬೇಕಾದ್ರೆ ಎಲ್ಲರೂ ಜೊತೆಗೆ ಸೇರಿ ಮಣ್ಣಾಕ್ತಾರೆ, ಸಂಸತ್ನ ಸದಸ್ಯರು. ಅರ್ಥ ಆಯ್ತಾ? ಇದು ಟೀಕೆಗೂ ಒಳಗಾಗಿದೆ. ಆಮೇಲೆ ಮುಂದೆ ಅದನ್ನ ಪಾಠ ಮಾಡುವಾಗ ಹೇಳ್ತೀನಿ. ಈ ರೀತಿ ಪ್ರಶ್ನೆಗಳನ್ನ ಡಿಫ್ರೆಂಟ್ ಆಗಿ ಕೇಳ್ತಾರೆ. ನೀವು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಕೊಂಡು ಉತ್ತರ ಕೊಡ್ಬೇಕಾಗಿ. ಇಲ್ಲ ಅಂದ್ರೆ ಏನು ಹೇಳಿ? ಸಂಸತ್ತಿನ ಎಲ್ಲ ಸದಸ್ಯರು ಅಂದ್ರೆ ಆರ್ಟಿಕಲ್ 331 ಪ್ರಕಾರ ಆಂಗ್ಲೋ ಇಂಡಿಯನ್ನರು ಇಬ್ಬರನ್ನ ಆಯ್ಕೆ ಮಾಡ್ತಾರೆ ಲೋಕಸಭೆಗೆ ರಾಷ್ಟ್ರಪತಿ. ಆರ್ಟಿಕಲ್ 80 ಪ್ರಕಾರ 12 ಮೆಂಬರ್ಸ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾರೆ. 12 + 2 ಎಷ್ಟಾಯ್ತು? 14. ಈಗ 331 ಅನ್ನ ತೆಗೆದುಬಿಟ್ರು ಲಾಸ್ಟ್ ಅಮೆಂಡ್ಮೆಂಟ್ ಅಲ್ಲಿ. ಈಗ ಆಂಗ್ಲೋ ಇಂಡಿಯನ್ಸ್ಗೆ ಪ್ರಾತಿನಿಧ್ಯತೆ ಕೊಡ್ತಾ ಇಲ್ಲ. ಈ 14 ಮೆಂಬರ್ಸು ಇವ್ರನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ, ಇವ್ರನ್ನ ಆಯ್ಕೆ ಮಾಡಬೇಕಾದ್ರೆ, ಸರಿ ಎಲೆಕ್ಟ್ ಮಾಡಬೇಕಾದ್ರೆ ಇವ್ರು ಯಾರೂ ಭಾಗವಹಿಸಲ್ಲ. ಬಟ್ ಇವ್ರನ್ನ ತೆಗಿಬೇಕಾದ್ರೆ ಇವರು ಕೂಡ ಇನ್ಕ್ಲೂಡ್ ಆಗಿ ಭಾಗವಹಿಸಿರ್ತಾರೆ. ಇಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಪಾರ್ಟ್ 4 ಏನು ಹೇಳುತ್ತೆ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನಿಮ್ದು ಯಾವ ಸಬ್ಜೆಕ್ಟು? ಪರವಾಗಿಲ್ಲ, ವೆರಿ ಗುಡ್. ಪೊಲಿಟಿಕಲ್ ಸೈನ್ಸ್ ಯಾರಿದ್ದೀರಿ ಇಲ್ಲಿ?
ಒಬ್ರು ಇಲ್ವೇನ್ರಿ? ನಮ್ಮ ಪೊಲಿಟಿಕಲ್ ಸೈನ್ಸ್ ಒಬ್ರು ಇಲ್ವಾ? ಪಾಠ ಮಾಡ್ತಾ ಇದ್ದೀನಿ ನಾನು. ಇರಲಿ, ಬಂದಿಲ್ವಾ? ಸರಿ, ಹಿಸ್ಟ್ರಿ ಎಷ್ಟು ಚೆನ್ನಾಗಿದ್ದೀರಿ? ಸೋಷಿಯಾಲಜಿ? ಮತ್ತು ನೀವು ಇರೋರು ಯಾರು? ಯಾವ ಸಬ್ಜೆಕ್ಟ್ ಹೋಗಿದ್ರೆ? ಎಲ್ಲರೂ ಸೈನ್ಸಿಯಾ? ಕನ್ನಡ, ಕಾಮರ್ಸು, ಸೈನ್ಸ್. ಇರಲಿ. ಪಾರ್ಟ್ ಫೋರ್ತ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಆರ್ಟಿಕಲ್ 36 to 51ವರೆಗೂ ಕೂಡ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ನೋಡ್ತೀವಿ. ಇದೇ ನೋಡಿ, ಮೂಲಭೂತ ಹಕ್ಕುಗಳು ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಹಕ್ಕುಗಳು ಸಿಕ್ಕಿಲ್ಲ ಅಂದರೆ ಆರ್ಟಿಕಲ್ 226 ಆರ್ 32 ಅಡಿಯಲ್ಲಿ ನೀವು ಮ್ಯಾಂಡಮಸ್ ಆರ್ ಹೇಬಿಯಸ್ ಕಾರ್ಪಸ್ ಆರ್ ಕೋವಾರೆಂಟ್ ಆರ್ ಪ್ರೊಹಿಬಿಷನ್ ಈ ರಿಟ್ಗಳನ್ನ ಹಾಕೊಂಡು ನಿಮ್ಮ ಹಕ್ಕುಗಳನ್ನ ಕಾಪಾಡ್ಕೋಬೋದು. ಅದು ನಿಮ್ಮ ಹಕ್ಕು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನು ಮೊಟಕುಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೀವು ಪಡ್ಕೊಳ್ಳೋ ಅಂಥ ಹಕ್ಕು. ಆರ್ಟಿಕಲ್ 51A ಈ ದೇಶಕ್ಕೆ ನೀವು ಮಾಡಬೇಕಾಗಿರೋ ಕರ್ತವ್ಯ. ಆರ್ಟಿಕಲ್ 36 to 51 ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕರ್ತವ್ಯಗಳು ಅವು. ಸಂವಿಧಾನ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡುತ್ತೆ. ಮುಟ್ಟಾಳ್ ಸರ್ಕಾರ, ನೀವು ಒಳ್ಳೆ ಸರ್ಕಾರ ಅನಿಸ್ಕೋಬೇಕಾದ್ರೆ ಈ ಕಾರ್ಯಗಳನ್ನು ನಿರ್ವಹಿಸಿ. ಯಾವುದಕ್ಕೆ ಹಣ ಖರ್ಚಾಗಲ್ವೋ ಅದನ್ನೆಲ್ಲ ಮೂಲಭೂತ ಹಕ್ಕುಗಳಿಗೆ ಹಾಕಿದ್ರು. ಯಾವುದಕ್ಕೆ ಹಣ ಖರ್ಚಾಯಿತೋ ಅದನ್ನೆಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಕ್ಕೆ ಹಾಕಿದ್ರು. ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಮಾಡಲಿಲ್ಲ ಅಂದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಆಗೋದೇ ಇಲ್ಲ. ಇಟ್ ಇಸ್ ಪ್ಯೂರ್ಲಿ ಮಾರಲ್ ರೈಟ್ಸ್ ಅಂತ ಹೇಳ್ಬೋದು. ನೈತಿಕ ಹಕ್ಕುಗಳು ಇವು. ನಿಮಗೆ ಆ್ಯಕ್ಚುಲಿ ನಿಮಗೆ ಬೇಕಾಗಿರೋದೇ ಈ ಹಕ್ಕುಗಳು. ಹಾಗಾದ್ರೆ ಸರ್ ಮೂಲಭೂತ ಹಕ್ಕುಗಳು ಬೇಡವಾ? ಅದು ಬೇಕು, ಬಹಳ ಮುಖ್ಯ. ಅದು ಆ ಹಕ್ಕುಗಳನ್ನ ಎಂಜಾಯ್ ಮಾಡಬೇಕು ಅಂದ್ರೆ ಮೂಲಭೂತ ಹಕ್ಕುಗಳನ್ನ ನಿಮ್ಗೆ ಹೊಟ್ಟೆಗೆ ಬಿದ್ರಲ್ವಾ, ನಿಮ್ಮ ಆರೋಗ್ಯ ಚೆನ್ನಾಗಿದ್ರಲ್ವಾ, ನೀವು ಘನತೆಯಿಂದ ಬದುಕ್ತಿದ್ರಲ್ವಾ, ಆ ಹಕ್ಕುಗಳನ್ನ ಎಂಜಾಯ್ ಮಾಡೋಕ್ಕಾಗೋದು. ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು 3 ಬಹಳ ಮುಖ್ಯವಾಗಿ. ಯಾವುದು? ಎಜುಕೇಷನಲ್ ರೈಟ್ಸ್, ಫುಡ್ ರೈಟ್ಸ್, ಇನ್ನೊಂದು ಹೆಲ್ತ್ ರೈಟ್ಸ್. ಆರೋಗ್ಯ, ಆಹಾರ ಮತ್ತು ಶಿಕ್ಷಣ. ಇವು 3 ಇತ್ತು ಅಂದರೆ ನಿಮ್ಮನ್ನ ಯಾರಾದರೂ ಕೂಡ ಕೆಣಕಕ್ಕಾಗತ್ತೇನ್ರಿ? ಪ್ರಬಲವಾಗಿ ಬೆಳಿತೀರಿ ನೀವು. ಇವು 3 ಹಕ್ಕು ನಿಮಗೆ ಉಚಿತವಾಗಿ ಸಿಕ್ಕಿದ್ರೆ ಪ್ರಬಲವಾಗಿ ಬೆಳಿತೀರಿ. ಯಾವನ್ನು ಕೂಡ ಬೆಗ್ ಮಾಡಬೇಕಾಗಿಲ್ಲ. ಅದಕ್ಕೆ ಈ 3 ಹಕ್ಕುಗಳನ್ನ ನಿಮ್ಗೆ ಇವತ್ತವರೆಗೂ ಕೊಡಲೇ ಇಲ್ಲ. ಯಾಕೆಂದರೆ ನೀವು ಅವ್ರು ಬಂದಾಗೆಲ್ಲ ಜೈಕಾರ ಹಾಕೋರು ಇಲ್ವಾ, ಜನವೇ ಇಲ್ಲ ಅಂದರೆ ಅವ್ರಿಗೆ ಗೌರವ ಎಲ್ಲಿ ಸಿಕ್ಕೋದು? ಈ ಹಕ್ಕುಗಳು ವೆರಿ ಇಂಪಾರ್ಟೆಂಟ್. ಈ ಹಕ್ಕುಗಳಿರೋದೇ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ. ಇವೆಲ್ಲವನ್ನು ಕೂಡ ಫಂಡಮೆಂಟಲ್ ರೈಟ್ಸ್ ಆಗಿ ಕನ್ವರ್ಟ್ ಮಾಡಿರೋದು ಯಾವುದು? ಪಾರ್ಲಿಮೆಂಟ್ಗೆ ಆ ಶಕ್ತಿ ಇದೆ, ಮಾಡಲೇ ಇಲ್ಲ. ಮಾಡೋದೆಲ್ಲ ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡೋದು, ಆಮೇಲೆ ತೆಗೆದು ಅದನ್ನ ಫಂಡಮೆಂಟಲ್ ರೈಟ್ಸ್ಗೆ ಸಂಸತ್ ಕಾನೂನು ಮಾಡೋದು. ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗೋವರೆಗೂ ಕೂಡ ಯಾವ ಹಕ್ಕುಗಳು ಕೂಡ ಮೂಲಭೂತ ಹಕ್ಕುಗಳಿಗೆ ಕನ್ವರ್ಟ್ ಆಗಲೇ ಇಲ್ಲ. ರಾಜ್ಯ ನೀತಿ ಇದೆ. ಈಗ ರೈಟ್ ಟು ಎಜುಕೇಷನ್ ಆರ್ಟಿಕಲ್ 21A ಯಾಕೆ ಬಂತು? ಪಾರ್ಲಿಮೆಂಟ್ ಮಾಡ್ತಾ? ನೋ, ಅದು ಮಾಡಿದ್ದು ಸುಪ್ರೀಂ ಕೋರ್ಟ್. ರೈಟ್ ಟು ಫುಡ್ ಕಾನೂನು ಬಂತು, ಅದನ್ನು ಮಾಡಿದವ್ರು ಯಾರು? ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಲಿಲ್ಲ ಅಂದರೆ ಇವ್ರು ಕಾನೂನುಗಳನ್ನೇ ಮಾಡ್ತಿರ್ಲಿಲ್ಲ. ಇನ್ನೂ ಒಂದು ಪಾರ್ಲಿಮೆಂಟ್ ನಿಜವಾಗ್ಲೂ ಕಾನೂನನ್ನ ಮಾಡಬೇಕು ಅಂದರೆ ತಾಕತ್ತಿದ್ರೆ ಮಾಡಲಿ. ನೋಡ್ತೀನಿ ಇದನ್ನ. ಯಾವುದು? ಆರ್ಟಿಕಲ್ 33 ಸಬ್ ಕ್ಲಾಸ್ 2 ಏನು ಹೇಳುತ್ತೆ ಗೊತ್ತಾ? ನಮ್ಮ ಸಂವಿಧಾನ ರಚನಾಕಾರರು 1950 ಜನವರಿ 26ರಲ್ಲಿ ಈ ಸಂವಿಧಾನವನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ಪ್ರಮಾಣದಲ್ಲಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ ಅಂತ ಅವ್ರಿಗೆ ನಾಲೆಡ್ಜ್ ಇರಲಿಲ್ಲ. ಯಾವ ಪ್ರಮಾಣದಲ್ಲಿ? ಆ ಪ್ರಾರಂಭದಲ್ಲಿ ಹಣಕಾಸು ಇರಲಿಲ್ಲ. ಯಾಕೆಂದ್ರೆ ದುಸ್ಥಿತಿ ಇತ್ತು. ಬ್ರಿಟನ್ರು ಎಲ್ಲರೂ ಗೋರ್ಕ್ ಹೋಗಿದ್ರು. ಅದಕ್ಕೆ ಅದನ್ನು ತೆಗೆದು ರಾಜ್ಯ ನೀತಿ ನಿರ್ದೇಶಕ ತತ್ವಕ್ಕೆ ಹಾಕಿದ್ರು. ಇಲ್ಲಾಂದ್ರೆ ಫಂಡಮೆಂಟಲ್ ರೈಟ್ಸ್ಗೆ ಹಾಕ್ಬಿಡೋರು ಪಾಪ. ಅವರು ಬಹಳ ಬೇಸಿಕ್ ಇರ್ತಕ್ಕಂಥದ್ನೆಲ್ಲ ತೆಗೆದು ಫಂಡಮೆಂಟಲ್ ರೈಟ್ಸ್ಗೆ ಹಾಕಿದ್ರು. ನೀವು ಮುಂದಕ್ಕೆ ಚೇಂಜ್ ಮಾಡ್ಕೊಳ್ಳಿ ಅಂತ ಮಾಡಲಿಲ್ಲ. ಆರ್ಟಿಕಲ್ 33 ಸಬ್ ಕ್ಲಾಸ್ 3 ಏನು ಹೇಳುತ್ತೆ ಗೊತ್ತಾ? ಆರ್ಟಿಕಲ್ 226 32 ಏನು ಹೇಳುತ್ತೆ?
ನಿಮಗೆ ಹಕ್ಕುಗಳು ಉಲ್ಲಂಘನೆ ಆದರೆ 226 ಅಡಿಯಲ್ಲಿ ಹೈಕೋರ್ಟ್ಗೆ ಹೋಗಿ. ನಿಮ್ಮ ಹಕ್ಕುಗಳು ವಿಜೃಂಭಣೆಯಾಗಿ ಉಲ್ಲಂಘನೆ ಆದರೆ ನೀವು ಆರ್ಟಿಕಲ್ 32 ಹಾಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ. ಆರ್ಟಿಕಲ್ 33 ಸಬ್ ಕ್ಲಾಸ್ 1 ಏನ್ ಹೇಳುತ್ತೆ ಗೊತ್ತಾ? ಪ್ರತಿ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ನೀವು ರಿಟ್ಗಳ ವ್ಯಾಪ್ತಿಯನ್ನು ಸ್ವೀಕರಿಸತಕ್ಕಂಥ ಅವಕಾಶವನ್ನ ಪಾರ್ಲಿಮೆಂಟ್ ಕಾನೂನು ಮಾಡುವ ಮೂಲಕ ಅವಕಾಶವನ್ನ ಒದಗಿಸ್ಕೊಡ್ಬೋದು ಅಂತ ಹೇಳುತ್ತೆ. ಇವತ್ತವರೆಗೂ ಒಬ್ರು ಮಾಡಲಿಲ್ಲ. ಇವತ್ತು ಎಷ್ಟು 64,000 ಅರ್ಜಿಗಳು ಬಿದ್ದಿದೆ. PIL 2012 17ರಲ್ಲಿ 74,000, 20ಕ್ಕೆ ಬಂದಾಗ 80,000, 5 ಏನೋ ರೆಮಿಡಿ ಕೊಟ್ಟಿರೋದು. ಹಾಗಾದ್ರೆ ಸಾವಿರಾರು ಕೇಸ್ಗಳು ಬಿದ್ದಿದೆ, ಮಾಡೋಕ್ಕಾಯ್ತಿಲ್ಲ, ಜಡ್ಜ್ಗಳಿಲ್ಲ. ಯಾಕೆ ಪಾರ್ಲಿಮೆಂಟು ಜಿಲ್ಲಾ ನ್ಯಾಯಾಲಯಗಳಿಗೆ ರಿಟ್ ಅರ್ಜಿಯನ್ನು ಸ್ವೀಕರಿಸಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ? ಆರ್ಟಿಕಲ್ 33 ಸಬ್ ಕ್ಲಾಸ್ 3 ಇದ್ರೂ ಕೂಡ ಇವತ್ತು ಮಾಡಿಲ್ಲ. ಮೂಲಭೂತ ಹಕ್ಕುಗಳು ಎಲ್ಲಿ ಉಳ್ಕತ್ತವೆ? ಯಾಕೆ ಅಂದರೆ ಜನರಲ್ಲಿ ಲ್ಯಾಕ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಲ್ಯಾಕ್ ಆಫ್ ಅವೇರ್ನೆಸ್. ಅರಿವಿಲ್ಲ, ಮಾಹಿತಿ ಇಲ್ಲ. ನೀವು ಎಜುಕೇಷನ್ ಆಗಿ ನಿಮಗೆ ಗೊತ್ತಿಲ್ಲ, ಇನ್ನು ಹಳ್ಳಿಯವಕ್ಕೆ ಏನು ಗೊತ್ತು? ಅವು ಗೊತ್ತಿರೋದಿಷ್ಟೇ, ಫ್ರೀ ಅಕ್ಕಿ, ಫ್ರೀ ಎಣ್ಣೆ, ಫ್ರೀ ಏನು ಕೊಡ್ತಾರೆ ಅದು ಈಸ್ಕೊಂಬಡಿ ಊಟ ಮಾಡ್ಕ ಅರಳಿ ಕಟ್ಟೆ ಮೇಲೆ ಮಲಗ್ಬಿಡೋದು, ಇಲ್ಲ ಜಾತಿವಾರು ಓಟ್ ಹಾಕ್ಬಿಡೋದು. ಇರಲಿ ಬಿಡಿ, ನೆಕ್ಸ್ಟ್ ವಿಷಯಕ್ಕೆ ಬರೋಣ. ಇನ್ನು ಪಾರ್ಟ್ 4A ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಇದು 51A ಅಲ್ಲಿ ನಾವು ನೋಡ್ತೀವಿ. 51A ಅಮೆಂಡ್ಮೆಂಟ್ 42 ಅಮೆಂಡ್ಮೆಂಟ್ ಅಲ್ಲಿ ಇದು ಬರುತ್ತೆ. ಹಾಗೆ ಪಾರ್ಟ್ 5 ನೋಡಿ, ಫಸ್ಟು ನಾವೆಲ್ಲರೂ ಭಾರತೀಯರು ಅಂತ ಭಾರತ ಒಂದು. ಪಾರ್ಟ್ 2 ಅಲ್ಲಿ ಭಾರತದವ್ರು ಆದ್ಮೇಲೆ ನಾವು ಭಾರತೀಯರು ಅಂತ ಗುರುತಿಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಕ್ಕೆ ನೀವು ಹಿಂಗೆ ಇಟ್ಕೊಳ್ಳಿ ಅಂತ ಪೌರತ್ವ ಪಡ್ಕೋತೀವಿ. ಪೌರತ್ವ ಪಡ್ಕೊಂಡ ಮೇಲೆ ನಾವು ಬದುಕಬೇಕಾದ್ರೆ ಹಕ್ಕುಗಳು ಬೇಕಲ್ವಾ? ಅದು ಪಾರ್ಟ್ 3ಗೆ ಹಾಕಿದ್ರು. ಬರೀ ಹಕ್ಕುಗಳಿದ್ರೆ ಸಾಲ್ತೇನಾ? ನಮಗೆ ಸೌಲಭ್ಯಗಳು ಬೇಕು, ಅದಕ್ಕೆ ರಾಜ್ಯ ನೀತಿ ನಿರ್ದೇಶಕ ತತ್ವ ಸೇರಿಸು ಪಾರ್ಟ್ 4. ಇವೆಲ್ಲನೂ ಕೊಟ್ಬಿಟ್ರೆ ಉಣ್ಕ ಮಲಗ್ಬಿಡ್ತಾರೆ, ಇದ್ರ ಬೆಲೆನೇ ಗೊತ್ತಿರೋದಿಲ್ಲ. ಇವಕ್ಕೆ ಕರ್ತವ್ಯ ಕೊಡಬೇಕು ಅಂತೇಳಿ ಪಾರ್ಟ್ 4A ಅಲ್ಲಿ ಸೇರಿಸಿದ್ರು. ಸರಿ, ಇವೆಲ್ಲನೂ ಕೊಡ್ಬೇಕಾದ್ರೆ ಯಾರು ಬೇಕು? ಸರ್ಕಾರ ಬೇಕು. ಕೇಂದ್ರ ಸರ್ಕಾರ ಹೇಗೆ ರಚನೆ ಆಗುತ್ತೆ, ಅದರ ಆಡಳಿತ ಕ್ರಮ ಏನು ಅನ್ನೋದನ್ನ ಪಾರ್ಟ್ 5 ಅಲ್ಲಿ ನೋಡ್ತೀವಿ ನಾವು. ಸರಿ, ಬರೀ ಕೇಂದ್ರ ಇದ್ರೆ ಸಾಕಾ? ಬಿಳಿಗಿರಂಗನ ಬೆಟ್ಟದಲ್ಲಿ ಏನೋ ನೋವಾಯ್ತಾ ಇದ್ರೆ ಕೇಂದ್ರದಲ್ಲಿರೋ ಪ್ರಧಾನಮಂತ್ರಿಗೆ ಏನು ಗೊತ್ತಾಗುತ್ತೆ? ಅವನು ಗೊತ್ತಾಗಬೇಕಾದ್ರೆ ರಾಜ್ಯ ಇರಬೇಕು. ಅದಕ್ಕೆ ಏನು ಮಾಡಿದ್ರು? ಪಾರ್ಟ್ 6 ಅಲ್ಲಿ ರಾಜ್ಯ ಸರ್ಕಾರದ ರಚನೆ, ಸ್ಟ್ರಕ್ಚರ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗೋದು. ಇನ್ನು ಪಾರ್ಟ್ 8 ಸವೆದಿ ರಸಿತ ಅದನ್ನು ತೆಗೆದುಬಿಟ್ಟಿದ್ದಾರೆ. ಪಾರ್ಟ್ 8 ಅಲ್ಲಿ ಏನು ಮಾಡುತ್ತೆ? ರಾಜ್ಯಕ್ಕೆ ಕೊಟ್ರಿ, ಕೇಂದ್ರಕ್ಕೆ ಕೊಟ್ರಿ, ಓಕೆ, ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡ್ಕೊಳ್ಳೋಕೆ ಯಾರು ಬೇಕಲ್ವಾ? ಅದಕ್ಕೆ ಕೇಂದ್ರಾಡಳಿತ ಪ್ರದೇಶದ ಒಂದು ವ್ಯವಸ್ಥೆಯನ್ನು ನೋಡಿದ್ರು, ಟೆರಿಟೋರಿಯಲ್ ಜುಡಿಷಿಯೇಷನ್ ಇದನ್ನ ಮಾಡಿದ್ರು. ಅದಕ್ಕೆ ಯಾರು ಅವ್ರನ್ನ ನೋಡ್ಕೊಳ್ಳೋದು. ನೆಕ್ಸ್ಟ್ ಇಷ್ಟಾಯಿತು. ಇಷ್ಟಾದ ಮೇಲೂ ನಾ ಹೇಳಿದೆ, ಬಿಳಿಗಿರಂಗನ ಬೆಟ್ಟದಲ್ಲಿ ಆಗುವಂಥ ನೋವು ಮುಖ್ಯಮಂತ್ರಿಗೆ ಹೆಂಗೆ ಗೊತ್ತಾಗಬೇಕು? ಅವನು ಗೊತ್ತಾಗಬೇಕಾದ್ರೆ ಏನು ಬೇಕು? ಪಂಚಾಯತ್ ರಾಜ್ ವ್ಯವಸ್ಥೆ ಬೇಕು. ಪಾರ್ಟ್ 9ಗೆ ಸೇರಿಸಿದ್ರು. ನೀವು ಹಿಂಗೆ ಲೆಕ್ಕ ಹಾಕ ಬಂದ್ಬಿಟ್ರೆ ಗೊತ್ತಾಗೋಯ್ತೆ ಅಲ್ಲಿ ಪಾರ್ಟ್ ಯಾವ ಪಾರ್ಟಲ್ಲಿ ಬರುತ್ತೆ ನಮ್ಗೆ. ಪಂಚಾಯತ್ ರಾಜು. ಹಾಗಾದ್ರೆ ಸಿಟಿಲಾಗ ನೋವನ್ನು ತಿಳಿಸ್ಬೇಕಾದ್ರೆ ಯಾರು ಬೇಕು? ಪಾರ್ಟ್ 9A ಮುನ್ಸಿಪಾಲಿಟಿ ಸೇರಿಸಿದ್ರು. ಆಮೇಲೆ ಪಾರ್ಟ್ 9B ಅಲ್ಲಿ ಹೊಸದಾಗಿ 97ನೇ ತಿದ್ದುಪಡಿಯಲ್ಲಿ ಇತ್ತೀಚೆಗೆ ಸೇರಿಸಿದ್ದು ಏನು? ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ಸಹಕಾರ ಸಂಸ್ಥೆಗಳು. ಯಾಕೆಂದ್ರೆ ಮನುಷ್ಯ ಬರೀ ಸರ್ಕಾರ ಇದ್ರೆ ಸಾರಲ್ದು, ಅವನು ಬದುಕಬೇಕಾದ್ರೆ ಸಂಘಗಳು ಬೇಕು, ಸಹಕಾರ ಸಂಘಗಳು. ಅದನ್ನು ಮಾಡ್ಕೊತಾನೆ. ಪಾರ್ಟ್ 10 ಅನುಸೂಚಿತ ಬುಡಕಟ್ಟು ಪ್ರದೇಶಗಳನ್ನ ನೋಡೋರು ಯಾರು? ಹಾಗಾದ್ರೆ ಅವ್ರನ್ನ, ಟ್ರೈಬ್ಸ್ಗಳನ್ನ, ಅವರು ಆ ಟ್ರೈಬ್ಸ್ಗಳ ಆಡಳಿತ ಕ್ರಮ ಹೇಗಿರಬೇಕು ಅನ್ನೋದನ್ನ ಪಾರ್ಟ್ 10 ಅಲ್ಲಿ ನೋಡ್ತೀವಿ. ಪಾರ್ಟ್ 11 ಇದೇನು? ಎಲ್ಲ ಆದ್ಮೇಲೆ ಕೇಂದ್ರ ರಾಜ್ಯಗಳ ನಡುವೆ ಸೌಹಾರ್ದತೆ ಬೇಕಲ್ವಾ? ಸೆಂಟರ್ ಅಂಡ್ ಸ್ಟೇಟ್ ರಿಲೇಶನ್ಶಿಪ್ ಚೆನ್ನಾಗಿರ್ಲಿ ಅಂತ ಹೇಳಿ ಪಾರ್ಟ್ 11 ಸೇರಿಸೋದು. ಹೇಗಿರಬೇಕು? ಫೈನಾನ್ಸ್ ರಿಲೇಷನ್ಸ್, ಅಡ್ಮಿನಿಸ್ಟ್ರೇಷನ್ ರಿಲೇಷನ್ಸ್, ಮತ್ತು ಇನ್ನೊಂದು ಯಾವುದೋ ಲೆಜಿಸ್ಲೇಚರ್ ರಿಲೇಷನ್ಶಿಪ್, ಶಾಸನೀಯ ಸಂಬಂಧ, ಆಡಳಿತ ಸಂಬಂಧ, ಹಣಕಾಸು ಸಂಬಂಧ ಕೇಂದ್ರ ರಾಜ್ಯಗಳ ನಡುವೆ ಹೇಗಿರಬೇಕು ಅನ್ನೋದನ್ನ ಪಾರ್ಟ್ 11 ನಲ್ಲಿ ಸೇರಿಸಿದ್ರು. ಹಾಗೆ ಪಾರ್ಟ್ 14 ಸಿವಿಲ್ ಸರ್ವಿಸ್, ಆಡಳಿತ ಸೇವೆಗಳು ಹೇಗಿರಬೇಕು
ಅನ್ನೋದ್ರ ಬಗ್ಗೆ ನೋಡ್ತೀವಿ. ಪಾರ್ಟ್ 14A ವೆರಿ ಇಂಪಾರ್ಟೆಂಟ್, ಟ್ರಿಬ್ಯುನಲ್ಸ್. ನೋಡಿ, ನಿಮ್ಮ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದರೆ, ನಿಮ್ಮ ಸಿವಿಲ್ ಏನಾದ್ರು ಗದ್ದೆಗಳು ಏನೋ ಅಕ್ರಮವಾಗಿ ಆಕ್ಯುಪೈ ಆಗಿದ್ರೆ ನೀವು ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗ್ತೀರಿ, ಸೀನಿಯರ್ ಡಿವಿಷನ್, ಜೂನಿಯರ್ ಡಿವಿಷನ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ಇದೆ. ಈಗ ನೀವೆಲ್ಲ ಸರ್ಕಾರಿ ನೌಕರರು, ನಾನು ನಿಮ್ಮ ಬಾಸ್ ಇರ್ತೀನಿ, ಈ ಅಮ್ಮನ ಕಂಡ್ರೆ ನನಗೆ ಆಗಲ್ಲ, ನಾನೇನು ಮಾಡ್ತೀನಿ, ಒಂದು ಅವಕಾಶ ಇಟ್ಕೊಂಡಿದ್ದೆ ಡಿಸ್ಮಿಸ್ಸೇ ಮಾಡಿಬಿಡ್ತೀನಿ, ಸಣ್ಣ ಅವಕಾಶ ಇಟ್ಕೊಂಡು. ಆಕ್ಚುಲಿ ಅದಕ್ಕೆ ಸೂಚಿ ಕೊಡಬೇಕು, ಅಥವಾ ಟಿಪ್ಪಣಿ ಕೊಡಬೇಕು, ಅಥವಾ ಕಾರಣ ಕೇಳಿ ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಡಬೇಕು, ಇಲ್ಲ ಸಸ್ಪೆಂಡ್ ಮಾಡಬೇಕು, ತನಿಖೆಗೆ ಒಳಪಡಿಸಿ. ಅದು ಬಿಟ್ಬಿಟ್ಟು ನಿನ್ನ ಸರಿ ಇಲ್ಲ ವಾಕ್ ಅಂದ್ಬಿಟ್ಟು ಡಿಸ್ಮಿಸ್ಸೇ ಮಾಡಿ ಕಳಿಸ್ಬಿಡ್ತೀನಿ. ಆಗ ಎಲ್ಲಿ ಹೋಗ್ತಾರೆ ಇವರು? ಅಂಥ ಸಂದರ್ಭದಲ್ಲಿ ಟ್ರಿಬ್ಯುನಲ್ಸ್, ನ್ಯಾಯಾಧೀಕರಣಗಳು ಅಂತ ಹೇಳ್ತೀವಿ ನೋಡಿ. ವಾಟರ್ ಡಿಸ್ಪ್ಯೂಟ್, ಇಂಟರ್ನ್ಯಾಷನಲ್ ಟ್ರೀಟಿ, ಫಿನಾನ್ಷಿಯಲ್ ಡಿಸ್ಪ್ಯೂಟ್ಸ್, ಅಡ್ಮಿನಿಸ್ಟ್ರೇಟಿವ್ ಡಿಸ್ಪ್ಯೂಟ್ಸ್, ಇವ್ಯಾವ ಡಿಸ್ಪ್ಯೂಟ್ಗಳು ಬಂದರೂ ಕೂಡ ನೀವು ಎಲ್ಲಿಗೆ ಹೋಗ್ತೀರಿ ಅಂದರೆ ಟ್ರಿಬ್ಯುನಲ್ಸ್ಗೆ ಹೋಗ್ತೀರಿ, ನ್ಯಾಯಾಧೀಕರಣ ಅಂತೇಳಿ. ಟ್ರಿಬ್ಯುನಲ್ಸ್ಲಿ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಆಗ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ನೋಡ್ಕೋತೀರಿ, ಡಿಫ್ರೆಂಟ್ ಕೋರ್ಟ್ಗೆ ನೀವು ಹೋಗ್ಬೋದು. ಆಗ ಇದನ್ನು ಟ್ರಿಬ್ಯುನಲ್ ಅಂತ ಹೇಳ್ತೀವಿ. 14A. ನೆಕ್ಸ್ಟ್ 15, ಚುನಾವಣೆಗಳು ಹೇಗೆ ನಡೀತವೆ ರಾಜ್ಯದಲ್ಲಿರ್ಬೋದು, ಸ್ಟೇಟ್ ಆರ್ ಸೆಂಟರ್ ಆರ್ ಪಂಚಾಯತ್ ರಾಜ್ ಆರ್ ಮುನ್ಸಿಪಾಲ್ಟಿ ಆರ್ ಡಿಫ್ರೆಂಟ್ ಇದರಲ್ಲಿ ಚುನಾವಣೆಗಳು ನಡೆಸ್ತಕ್ಕಂಥ, ಈಗ ಕೋಆಪರೇಟಿವ್ಲಿ ಇರ್ಬೋದು. ಚುನಾವಣೆಗಳು ಹೇಗೆ ನಡಿಬೇಕು, ಚುನಾವಣೆಗಳ ಮಹತ್ವ ಏನು, ಚುನಾವಣೆಗಳನ್ನ ಹೇಗೆ ನಡೆಸಬೇಕು, ಪ್ರತಿಯೊಂದನ್ನು ಕೂಡ ಪಾರ್ಟ್ 15 ನೋಡ್ತೀವಿ. ಪಾರ್ಟ್ 17 ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆಗಳು. ಇವತ್ತು ಅಧಿಕೃತ ಭಾಷೆಗಳು ಎಷ್ಟಿದೆ? 22. ನೆಕ್ಸ್ಟ್ ಪಾರ್ಟ್ 18, ಅದರಲ್ಲಿ ಬಂದು ತುರ್ತು ಪರಿಸ್ಥಿತಿ ಬಗ್ಗೆ ನೋಡ್ತೀವಿ, ಎಮರ್ಜೆನ್ಸಿ. ನೆಕ್ಸ್ಟ್ ಪಾರ್ಟ್ 20ಯಲ್ಲಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೊಸೀಜರ್ ನೋಡ್ತೀವಿ, ಅಂದರೆ ಸಂವಿಧಾನ ತಿದ್ದುಪಡಿ ಬಗ್ಗೆ. ಇದಿಷ್ಟು ಕೂಡ ನಾವು ಪಾರ್ಟ್ಗಳಲ್ಲಿ ಬಹಳ ಮುಖ್ಯವಾದ ಪಾರ್ಟ್ಗಳನ್ನ ನನ್ನ ಸ್ಕೆಡ್ಯೂಲ್ಲು ಅದೇ ಬರುತ್ತೆ, ಆ ಸ್ಕೆಡ್ಯೂಲ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲೇನು ಬೇಡ. ನಾನು ಕೆಲವು ಅಮೆಂಡ್ಮೆಂಟ್ಗಳು ಹೇಳ್ತೀನಿ, ಕೊನೆ ಕ್ಲಾಸ್ ಅಂತ ಹೇಳ್ತಿದ್ರು, ಇವತ್ತೇನು ಮುಗಿತಂತಲ್ಲ, ಸೋಮವಾರದಿಂದ ನಿಮಗೆ ಬಿಡುಗಡೆ ಭಾಗ್ಯ. ನೆಕ್ಸ್ಟ್ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ನಾವು ನೋಡಿದ್ರೆ ಅದರಲ್ಲಿ ಡಿಫ್ರೆಂಟ್ ಅಮೆಂಡ್ಮೆಂಟ್ಸ್ಗಳಿದೆ. ಇವತ್ತು ಪ್ರಸ್ತುತ 126 ಅಮೆಂಡ್ಮೆಂಟ್ ಆಗಿರೋದು, ಅಧಿಕೃತವಾಗಿ ಚಾಲ್ತಿಗೆ ಬಂದಿದ್ದು 105. ಅದರಲ್ಲಿ ಬಹಳ ಮುಖ್ಯವಾದಂಥ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ನಾವು ಮೆಲುಕಾಕೋದಾದರೆ ನೋಡಿ, 1951 ಜೂನ್ 8 ಫಸ್ಟ್ ಅಮೆಂಡ್ಮೆಂಟ್ ನಮ್ಮ ದೇಶದಲ್ಲಿ ಆಗುತ್ತೆ. 1951 ಜೂನ್ 18 ತಿಂಗಳಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ನೋಡ್ತೀವಿ. ಅದೇನಪ್ಪ ಅಂತ ಹೇಳಿದ್ರೆ 15 ಸಬ್ ಕ್ಲಾಸ್ 4, 19 ಸಬ್ ಕ್ಲಾಸ್ 2 ಎರಡನ್ನೂ ಹೊಸದಾಗಿ ಸೇರಿಸಿದ್ರು. ಆರ್ಟಿಕಲ್ 15ಗೆ ಸಬ್ ಕ್ಲಾಸ್ 4 ಸೇರಿಸಿದ್ರು, ಆರ್ಟಿಕಲ್ 19ಗೆ ಸಬ್ ಕ್ಲಾಸ್ 2 ಅನ್ನ ಸೇರಿಸಿದ್ರು. ಅಂದ್ರೆ ಆಮೇಲೆ 9ನೇ ಅನುಸೂಚಿಯನ್ನು ಕೂಡ ಸೇರಿಸಲಾಗಿತ್ತು. ಬರೀ 8 ಸ್ಕೆಡ್ಯೂಲ್ಸ್ ಇತ್ತು. ಫಸ್ಟ್ ಅಮೆಂಡ್ಮೆಂಟ್ ಅಲ್ಲಿ 9th ಸ್ಕೆಡ್ಯೂಲ್ ಬಂತು. ಅಂದ್ರೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಕೆಲವು ವಿಶೇಷ ಸವಲತ್ತುಗಳನ್ನು ಕೂಡ ಕೊಟ್ಟರು. ಇವಿಷ್ಟು ಕೂಡ 1951 ಜೂನ್ 18 ಅಲ್ಲಿ ಬಂತು. ಏನ್ ಸರ್ ಆರ್ಟಿಕಲ್ 15 ಸಬ್ ಕ್ಲಾಸ್ 4 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆರ್ಟಿಕಲ್ 15(4) ಸೇರಿಸಿದ್ರು. ಏನು? ಸ್ಟೇಟ್ ಎಂಥ ಸಂದರ್ಭದಲ್ಲಾದ್ರೂ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾದ ರಿಯಾಯಿತಿಯನ್ನು ತೋರಿಸಲಿಕ್ಕೆ ಸಂಪೂರ್ಣವಾದ ಅಧಿಕಾರವನ್ನ ಸ್ಟೇಟ್ ಕೊಟ್ಟರು. ಇದನ್ನ ಸೇರಿಸಿದ್ರು. ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅನ್ನ ಸೇರಿಸಿದ್ರು. 19 ಸಬ್ ಕ್ಲಾಸ್ 1 ಏನ್ ಹೇಳುತ್ತೆ? ರೈಟ್ ಟು ಲಿಬರ್ಟಿ. ಒಟ್ಟು 6 ಫಂಡಮೆಂಟಲ್ ಲಿಬರ್ಟಿಗಳನ್ನ ನೀವು ನೋಡ್ತೀರಿ, 6 ಮೂಲಭೂತ ಸ್ವಾತಂತ್ರ್ಯಗಳನ್ನ. ಹಾಗಾದ್ರೆ ಸರ್ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಏನ್ ಹೇಳುತ್ತೆ ನೋಡಿ, ನೀವು ಬಳಸುವಂತ ಸ್ವಾತಂತ್ರ್ಯಕ್ಕೆ ಯಾವುದೇ ತರಹದ ಅಡ್ಡಿಗಳಿಲ್ಲ, ಯಾವುದೇ ಹರ್ಡಲ್ಸ್ ಇಲ್ಲ. ಸ್ವಾತಂತ್ರ್ಯವನ್ನ ನೀವು ಬಹಳ ಅಚ್ಚುಕಟ್ಟಾಗಿ ನೀವು ಅದನ್ನ ಸಂಪೂರ್ಣವಾಗಿ ನೀವೇನು ಅನುಭವಿಸಬಹುದು, ಅದನ್ನ ನೀವು ಪಡ್ಕೋಬಹುದು. ನೀವು ಎವ್ರಿ ಸಿಟಿಜನ್ ಕೂಡ ಏನು 6 ಮೂಲಭೂತ ಸ್ವಾತಂತ್ರ್ಯಗಳನ್ನ ಸಂಪೂರ್ಣವಾಗಿ ಅನುಭವಿಸ್ಬೋದು. ಅದು ನೀವು ಸಂಪೂರ್ಣ ಸ್ವತಂತ್ರರು. ಯಾರು ಕೂಡ ನಿಮ್ಮ ಸ್ವಾತಂತ್ರ್ಯವನ್ನು ನಿರ್ಬಂಧಿಸೋ ಶಕ್ತಿ ಕೇಂದ್ರಕ್ಕಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ವ್ಯಕ್ತಿಗಾಗಲಿ ಯಾರಿಗೂ ಇಲ್ಲ. ಅಷ್ಟು ಪವರ್ಫುಲ್ ಕಾನ್ಸ್ಟಿಟ್ಯೂಷನ್.
ಪ್ರತಿಯೊಬ್ಬರು ಸ್ವಾತಂತ್ರ್ಯವನ್ನು ಪಡೆದ. ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಆದಾಗಿಯೂ ಒಂದನ್ನು ಸೇರಿಸುತ್ತೆ. ಏನು? ರೀಸನಬಲ್ ರಿಸ್ಟ್ರಿಕ್ಷನ್, ಯುಕ್ತ ನಿರ್ಬಂಧ ಅಂತ ಹೇಳ್ತೀವಿ. ಸರ್ ನಿರ್ಬಂಧನೇ ಇಲ್ಲ ಅಂತೀರಿ, ಅದೇನು ಸರ್ ಇದೊಂದು ನಿರ್ಬಂಧ? ಹೌದು, ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ನಿಮಗೆ ನಿರ್ಬಂಧ ಇಲ್ಲ. ನೀವು ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಲಿಬರ್ಟಿ, ರೈಟ್ ಟು ಎಗೇನೆಸ್ಟ್ ದಿ ಎಕ್ಸ್ಪ್ಲೈಟೇಷನ್, ರೈಟ್ ಟು ರಿಲಿಜಿಯನ್, ರೈಟ್ ಟು ಕಾನ್ಸ್ಟಿಟ್ಯೂಷನ್, ಏನು ಕಲ್ಚರ್ ಅಂಡ್ ಎಜುಕೇಷನ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಅದನ್ನು ನೀವು ಎಷ್ಟು ಉಲ್ಲಾಸವಾಗಿ ಅನುಭವಿಸಬಹುದು, ಯಾರು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಆದಾಗ್ಯೂ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅನ್ನ ಯಾಕೆ ಸೇರಿಸಿದ್ರು? ರೀಸನಬಲ್ ರಿಸ್ಟ್ರಿಕ್ಷನ್, ಕಂಪ್ಲೀಟ್ ರಿಸ್ಟ್ರಿಕ್ಷನ್ ಅಲ್ಲ, ರೀಸನಬಲ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಅಂದರೆ ಯುಕ್ತ ನಿರ್ಬಂಧ. ಯಾಕೆ ನೋಡಿ, ಎಕ್ಸಾಂಪಲ್, ನಾನು ಯಾವುದೇ ಬಿಸ್ನೆಸ್, ಯಾವುದೇ ವ್ಯಾಪಾರ, ಯಾವುದೇ ಮಾರಾಟ ಮಾಡ್ಬೋದು. ನನಗೆ ಹಕ್ಕಿದೆ, ನನ್ನ ಸ್ವಾತಂತ್ರ್ಯ. ಆರ್ಟಿಕಲ್ 19(1)G ಪ್ರಕಾರ ನಾನು ನೋಡೋದಾದ್ರು ಹೌದು, ನಾನು ಮಾರಾಟ ಮಾಡ್ಬೋದು. ನಾನು ಇಷ್ಟೊಂದು ಹಂದಿ ಮಾಂಸ ತಕೊಂಡು ಗಣಪತಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನಾನು ಮಾರಾಟ ಮಾಡ್ತೀನಿ, ನನಗೆ ಸ್ವತಂತ್ರ ಇದೆ, ನೀನು ಯಾರು ಕೇಳಕ್ಕೆ ಅಂತ ಹೇಳೋಕ್ಕಾಗತ್ತಾ? ಇಟ್ ಈಸ್ ಅಗೇನೆಸ್ಟ್ ದಿ ಅವರ್ ಕಲ್ಚರ್. ನನ್ನ ಸಂಸ್ಕೃತಿಗೆ ಅದು ಏನಾಗುತ್ತೆ? ವಿರುದ್ಧ ಆಗುತ್ತೆ. ಈ ಕಾನ್ಸ್ಟಿಟ್ಯೂಷನ್ ಉಟ್ಕೊಂಡಿರೋದ್ರ ರೂಢಿ ಸಂಪ್ರದಾಯ ಕಾನೂನುಗಳ ಮೂಲಕ. ಆ ಸಂಪ್ರದಾಯನೇ ತಲೆಕೆಳಕು ಮಾಡುತ್ತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೂ ಬೆಲೆ ಕೊಡೋದಿಲ್ಲ ಜನ. ಅದಕ್ಕೇನು ಮಾಡಿದ್ರು? ರೀಸನಬಲ್ ರಿಸ್ಟ್ರಿಕ್ಷನ್. ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಲಿಬರ್ಟಿ, ಮಾತನಾಡುವ ಸ್ವಾತಂತ್ರ್ಯ. ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂದ್ರೆ ನೀವು ಎದ್ದು ನಿಂತ್ಕೊ ಕೇಳುವಂತ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ನನಗೆ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ವಲ್ಗರ್ ಲ್ಯಾಂಗ್ವೇಜ್ ಅನ್ನ ಇನ್ನೊಬ್ಬನಿಗೆ ಬೈತಾ ಕೂತ್ಕೊಂಡ್ರೆ, ಹೇ ಇಟ್ ಈಸ್ ಮೈ ಲಿಬರ್ಟಿ, ನನ್ನನ್ನು ಯಾಕೆ ನೀ ತಡಿತೀಯ? ನೋ, ನಿನ್ನ ಲಿಬರ್ಟಿ ನಿನ್ನ ಬೆಳವಣಿಗೆಗೋಸ್ಕರ ಇರಬೇಕೆ ಹೊರತು ಇನ್ನೊಬ್ಬನ ಲಿಬರ್ಟಿಗೆ ಅದು ಧಕ್ಕೆ ಆಗ್ತಾ ಇದೆ ಎಂದಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅನ್ನ ಮಧ್ಯಪ್ರವೇಶ ಮಾಡಿ ಅದನ್ನು ನಿಲ್ಲಿಸಬಹುದು. ಈಗ ಎಕ್ಸಾಂಪಲ್, ಆರ್ಟಿಕಲ್ 19(1)C ಪ್ರತಿಯೊಬ್ಬರು ಕೂಡ ಇಡೀ ಭಾರತಾದ್ಯಂತ ಎಲ್ಲಿ ಬೇಕಂದ್ರಲ್ಲಿ ಸಂಚರಿಸುವ ಸ್ವಾತಂತ್ರ್ಯ ಇದೆ. ನೀವು ನಡೆದಾಡ್ಕೊಂಡು ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೌದಲ್ವಾ? ವೀಸಾ ತಗೋಬೇಕಾಗಿಲ್ಲ ಅಸ್ಸಾಂಗೆ ಹೋಗೋಕ್ಕೆ, ಪಾಸ್ಪೋರ್ಟ್ ತಗೋಗಿಲ್ಲ ದೆಹಲಿಗೆ ಹೋಗೋಕ್ಕೆ. ವಿ ಆರ್ ಇಂಡಿಯನ್, ವಿ ಆರ್ ಕರ್ನಾಟಕದವರು ಅಂತ ಹೇಳೋಕ್ಕಾಗಲ್ಲ ನಾವು. ವಿ ಆರ್ ಇಂಡಿಯನ್ಸ್. ಇಡೀ ಇಂಡಿಯಾದ ಉದ್ದಗಲಕ್ಕೂ ಎಲ್ಲಿ ಬೇಕಾದ್ರೂ ಸಂಚರಿಸುವ, ವಾಸಿಸುವ ಸ್ವಾತಂತ್ರ್ಯ ನಿಮಗಿದೆ, ಹೌದಲ್ವಾ? ಪರ್ವತದ ಹತ್ರ ಹೋಗ್ತೀರಿ, ಅಲ್ಲೊಬ್ಬ ಗಾರ್ಡ್ ನಿಂತಿರ್ತಾನೆ, ತುಂಬ ಗಾಳಿ ಬೀಸ್ತಾ ಇರುತ್ತೆ, ಮಾರುತಗಳು ಏನೋ ಆಗ್ತಾ ಇರುತ್ತೆ, ಹಿಮಪಾತ ಆಗ್ತಾ ಇರುತ್ತೆ. ಅಪ್ಪ ಅಲ್ಲಿ ಹೋಗ್ಬಾರ್ದು, ಇಟ್ ಈಸ್ ಪ್ರೊಹಿಬಿಟೆಡ್ ಏರಿಯಾ ಅಂತ ಹೇಳ್ತಾನೆ. ಹೂ ಆರ್ ಯು? ನೀನು ಯಾರಯ್ಯ ನೀನು ನನ್ನನ್ನು ಕೇಳೋಕ್ಕೆ? ನಾನು ಹೋಗ್ತೀನಿ, ನನಗೆ ಸ್ವಾತಂತ್ರ್ಯ ಇದೆ, ಆರ್ಟಿಕಲ್ 19(1)C ನೀನು ಎಗೇನೆಸ್ಟ್ ಆಗಿ ಮಾತಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವನು ಹೋಯ್ತೀವಿ ಅಂದರೆ ನಾಶ ಆಗೋಯ್ತಾನೆ, ಹಿಮಪಾತ ಆಗುತ್ತೆ, ಸತ್ತು ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಅವನ್ನ ಉಳ್ಸೋಕ್ಕೋಸ್ಕರ ಆ ರಿಸ್ಟ್ರಿಕ್ಷನನ್ನು ಮಾಡ್ತಾರೆ. ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅದಕ್ಕೋಸ್ಕರ ತಂದರೆ. ಯಾಕೆಂದರೆ ಮಂಗನಿಂದ ನಾವು ಮನುಷ್ಯರಾಗಿರೋದಲ್ವಾ. ನಾವು ಹಿಸ್ಟ್ರಿ ನೋಡಿದ್ರೆ, ನೀವು ಸೈನ್ಸು, ನಮ್ಮ ಹಿಸ್ಟ್ರಿ ನೋಡಕ್ಕೆ ಹೋದರೆ ಮಾನವನಾಗಿ ಹುಟ್ಟಲಿಲ್ಲ, ಮಂಗನಾಗಿ ಮಾನವನಾದ ಅಂತ ಹೇಳುತ್ತೆ ಯಾವುದು ಸೈನ್ಸು. ಆ ಚೇಷ್ಟೆ ಮನುಷ್ಯನಾಗಿ ಎಜುಕೇಷನ್ ಇದ್ರೂ ಕೂಡ ನಾವು ಆ ಚೇಷ್ಟೆ ಬಿಟ್ಟಿಲ್ಲ, ಮಾಡ್ತೀವಿ. ಈಗ ಒಂದು ತಲೆಬುರುಡ ಹಾಕಿ 2 ಮೂಳೆ ಹಾಕಿರ್ತಾರೆ, ಏನು ಅದರ ಅರ್ಥ? ನೀವು ಹೋಗ್ಬೇಡ ಕಣೆ, ಅಲ್ಲಿ ಕರೆಂಟ್ ಇದೆ, ಟ್ರಾನ್ಸ್ಫಾರಮ್ ಪೆಟ್ಟಿ ಹಾಕಿ ಅದೊಂದು ಹಾಕಿರ್ತಾರೆ. ಇಲ್ಲ, ನನಗೆ ಸ್ವಾತಂತ್ರ್ಯ ಇದೆ, ನಾನು ಅಲ್ಲೇ ಮನೆ ಮಾಡ್ತೀನಿ, ಅದ್ರ ಅಡಿಲೇ ನಿಂತ್ಕೊತೀನಿ ನಾನು ಅಂತ ಹೋದ್ರೆ ಬಿಡಕ್ಕಾಗತ್ತಾ? ಆರ್ಟಿಕಲ್ ಅದು ನನಗೆ ಗೊತ್ತಿಲ್ಲ, ಸೈನ್ಸ್ ಅವ್ರು ಹೇಳ್ಬೇಕು. 19 ಸಬ್ ಕ್ಲಾಸ್ 2 ಬೇಡ, ವಿಚಾರ ಬಿಟ್ಟು ಹೊಂಟೋಯ್ತು ಅಂದರೆ ತುಂಬ ಇದೆ ಕಣ್ರಿ, ಇನ್ನೂ ಏನೇನೋ ಹೇಳಬೇಕು, 11:30 ಆಯ್ತಾ ಇದೆ. ಅದರಿಂದ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಏನು ಮಾಡ್ತು? ರೀಸನಬಲ್ ರಿಸ್ಟ್ರಿಕ್ಷನ್ ಅನ್ನುವಂಥ ಕಾನ್ಸೆಪ್ಟನ್ನು ತಂದರು. ನೆಕ್ಸ್ಟ್ ಸೆಕೆಂಡ್ ಅಮೆಂಡ್, ನಾನು ಎಲ್ಲ ಹೇಳೋದಿಲ್ಲ, ಬಹಳ ಮುಖ್ಯವಾದಂಥ ಅಮೆಂಡ್ಮೆಂಟ್ಗಳು ಹೇಳ್ತೀನಿ. 42nd ಅಮೆಂಡ್ಮೆಂಟ್, ಇದು ಡಿಸೆಂಬರ್ 18, 1976, ಡಿಸೆಂಬರ್ 18, 1976 ಅಲ್ಲಿ ಬರುತ್ತೆ. ಇದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದೊಂದು ಚಿಕ್ಕ ಸಂವಿಧಾನ. ನೋಡಿ,
ನಮಗೆ ಒಂದು ಸಂವಿಧಾನ ಅಂದರೆ ಅಮೆಂಡ್ಮೆಂಟ್ 42 ಒಂದು ಚಿಕ್ಕ ಸಂವಿಧಾನ. ಯಾಕೆಂದರೆ ಒಳ್ಳೊಳ್ಳೆ ವಿಚಾರಗಳನ್ನ ತಂದರು ಅದರಲ್ಲಿ. ತುಂಬ ಚೆನ್ನಾಗಿತ್ತು ಆ ವಿಚಾರಗಳು. ಅದು ಯಾವುದು ಅಂತ ನಾವು ಕೆಲವನ್ನು ಹೇಳ್ತೀನಿ. ಪ್ರಸ್ತಾವನೆಗೆ ಸೋಷಿಯಲಿಸ್ಟ್, ಸೆಕ್ಯುಲರಿಸ್ಟ್, ಇಂಟಿಗ್ರಿಟಿ, ಸಮಾಜವಾದಿ, ಜಾತ್ಯತೀತತೆ, ಐಕ್ಯತೆ ಅನ್ನೋ ಕಾನ್ಸೆಪ್ಟನ್ನು ಆರ್ಟಿಕಲ್ 42 ಅಲ್ಲಿ ತಂದರು. ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಕ್ಕೆ 51A 51A ಹೊಸ ಅನುಚ್ಛೇದವನ್ನು ಅಂದರೆ ಆರ್ಟಿಕಲ್ ಅನ್ನು ಏನು ಮಾಡಿದ್ರು, ಇನ್ಕ್ಲೂಡ್ ಮಾಡಿದ್ರು. 51ಗೆ A ಉಪವಿಧಿಯನ್ನು ಸೇರಿಸಿ. ಅದು ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಪಟ್ಟದನ್ನ 42nd ಅಮೆಂಡ್ಮೆಂಟ್ ಅಲ್ಲಿ ನಾವು ನೋಡ್ತೀವಿ. ಇನ್ನು ಲೋಕಸಭೆ ರಾಜ್ಯಸಭೆ ಅಧಿಕಾರಾವಧಿಯನ್ನ ಏನು ಮಾಡಿದ್ರು, 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಿದ್ರು. ಹಾಗೆ ಪಾರ್ಟ್ 4A ಹಾಗೂ ಪಾರ್ಟ್ 14A ಈ ಹೊಸ ಭಾಗಗಳನ್ನು ಸೇರ್ಪಡೆ ಮಾಡಿದ್ರು. ಪಾರ್ಟ್ 4A ಏನು ಹೇಳುತ್ತೆ, ಮೂಲಭೂತ ಕರ್ತವ್ಯ. ಪಾರ್ಟ್ 14A ಏನು ಹೇಳುತ್ತೆ, ಟ್ರಿಬ್ಯುನಲ್ಸ್ ಬಗ್ಗೆ ಮಾತಾಡ್ತೀವಿ. ಇದನ್ನ ಇಲ್ಲಿ ಸೇರಿಸಿದ್ರು. ಇದಿಷ್ಟು ಕೂಡ 42nd ಅಮೆಂಡ್ಮೆಂಟು. ಇನ್ನು 44th ಅಮೆಂಡ್ಮೆಂಟು ಸೆಪ್ಟೆಂಬರ್ 6, 1979 ನಾನ್ ಕಾಂಗ್ರೆಸ್ ಗವರ್ನಮೆಂಟ್ ಫಸ್ಟ್ ಟೈಮ್ ಬಂದದ್ದು. ಆಗ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಇದು ಕೂಡ ತುಂಬ ಪವರ್ಫುಲ್ ಅಮೆಂಡ್ಮೆಂಟ್ ಅಂತ ಹೇಳ್ಬೋದು. ಇಲ್ಲೇನು ಮಾಡಿದ್ರು ಅಂದರೆ ಆರ್ಟಿಕಲ್ 31 ಅನ್ನ ತೆಗೆದುಬಿಟ್ರು. 19(1)F ಆ್ಯಂಡ್ 31 ಎರಡು ಆಸ್ತಿ ಗಳಿಸುವ ಆಸ್ತಿ ಹಕ್ಕು. ಆಸ್ತಿ ಹಕ್ಕನ್ನು ತೆಗೆದ್ರು. ಯಾಕೆ ತೆಗೆದ್ರು ಗೊತ್ತಾ? ಆಸ್ತಿ ಹಕ್ಕನ್ನು ಯಾಕೆ ತೆಗೆದ್ರು? ವೆರಿ ಗುಡ್, ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಿ ಕಣ್ರಿ. ಎಲ್ಲರೂ ಏನು ಅನ್ಕೊಂಡವ್ರ, ಆಸ್ತಿ ಗಳಿಸೋರ ಸಂಖ್ಯೆ ಜಾಸ್ತಿ ಆಯಿತು, ಅಸಮಾನತೆ ಅಲ್ಲ. ಆಸ್ತಿ ಗಳಿಸುವ ಸ್ವಾತಂತ್ರ್ಯನ ಇವತ್ತಿಗೂ ಇದೆ. ಯಾಕೆ? ಟಾಟಾ ಬಿರ್ಲಾ, ಅಂಬಾನಿ ಇವರೆಲ್ಲ 100 ಎಕರೆ, 500 ಎಕರೆ, 1000 ಎಕರೆ ದೊಡ್ಡ ಬಿಲ್ಡಿಂಗು, ಲಕ್ಷ ಟುಗೆದರ್ ಇಟ್ಟಿಲ್ವಾ? ಅಸಮಾನತೆ ಹೋಗ್ಲಿಸಕ್ಕಲ್ಲ ಆರ್ಟಿಕಲ್ 31 ತೆಗೆದದ್ದು, ಪ್ರಾಪರ್ಟಿಗಳನ್ನ ಅಕ್ವೈರ್ ಮಾಡೋಕೆ. ಈ ಪ್ರಾಪರ್ಟಿ ರೈಟ್ಸ್ ಏನಾದರೂ ಮೂಲಭೂತ ಹಕ್ಕುಗಳಿದ್ದರೆ, ಈಗ ಎಕ್ಸಾಂಪಲ್ ನಮ್ದು 2 ಎಕರೆ ಒಳ್ಳೆ ಮೇನ್ ಲೊಕೇಶನ್ಲಿರುತ್ತೆ, ಜನ ಬಂದು ಸೇರುವಂಥ ಜಾಗ ಅದು. ಆ ಜಾಗದಲ್ಲೇ ಸರ್ಕಾರಿ ಕಚೇರಿಗಳಿರಬೇಕು. ಹೌದು ಅಲ್ವೋ? ಹೌದು ಅಲ್ವೇನ್ರಿ? ಆ ಜಾಗದಲ್ಲಿ ಜನ ಎಲ್ಲಿ ಬಂದು ಸೇರ್ತಾರೋ ಆ ಜಾಗದಲ್ಲಿ ಸರ್ಕಾರಿ ಕಚೇರಿ ಇರಬೇಕು. ಜನ ಇರೋದು ಅಂಥವು 100 ಕಿಲೋಮೀಟರ್ಲಿ ಇಟ್ಟರೆ ಪಾಪ ಎಲ್ಲಿಂದ ಬಂದನು DC ಆಫೀಸ್ ಎಲ್ಲೋ ಇಟ್ಬಿಟ್ರೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರಿ ಕಚೇರಿಗಳನ್ನು, ಆಸ್ಪತ್ರೆಗಳನ್ನು, ಉದ್ಯಾನವನಗಳನ್ನು ಅಥವಾ ಟ್ರಾನ್ಸ್ಪೋರ್ಟ್ನ ಮಾಡೋಕ್ಕೆ ರಸ್ತೆಗಳನ್ನು ಮಾಡಬೇಕು ಅಂದರೆ ಏನು ಬೇಕು? ಜಾಗ ಬೇಕು. ಆ ಜಾಗ ಅಕ್ವೈರ್ ಮಾಡಕ್ಕೆ ಹೋದ್ರೆ ಇಲ್ಲ ನೀನು BJP ಅವನಾ, ನಾನು JDS ಅವನು, ಅದು ಹೆಂಗೆ ತಕತೀಯ? ನಾ ಆರ್ಟಿಕಲ್ 32 ಅಡಿಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತೀನಿ. ಅಕ್ವೈರೇ ಮಾಡೋಕ್ಕಾಗಲ್ಲ. ಅಕ್ವೈರೇ ಮಾಡೋಕ್ಕಾಗಲಿಲ್ಲ ಅಂದರೆ ಅಭಿವೃದ್ಧಿ ಕಾರ್ಯಗಳು ಹೇಗಾಗುತ್ತೆ? ಅದಕ್ಕೆ ರಾಜ್ಯ ಸರ್ಕಾರಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಹಿಂಸೆ ಆಯ್ತಿತ್ತು ಅದು. ಅದಕ್ಕೇನು ಮಾಡಿದ್ರು? ಆರ್ಟಿಕಲ್ 31 19(1)F ಎರಡನ್ನೂ ತೆಗೆದುಬಿಟ್ಟು ಅದನ್ನ ಲೀಗಲ್ ರೈಟ್ಸ್ ಆಗಿ ಕನ್ವರ್ಟ್ ಮಾಡಿ ಏನು ಮಾಡಿದ್ರು, ಅದನ್ನು ಸೇರಿಸಿದ್ರು. ಆರ್ಟಿಕಲ್ ಇದು ಅಮೆಂಡ್ಮೆಂಟ್ 44th ಅಲ್ಲಿ ನಾವು ನೋಡ್ತೀವಿ. ಸೆಪ್ಟೆಂಬರ್ 6, 1979 31 ಆಸ್ತಿ ಹಕ್ಕನ್ನು ತೆಗೆದ್ರು. ಅದನ್ನ 300A ಸೇರಿಸಿ ಕಾನೂನಿನ ಹಕ್ಕಾಗಿ ಪರಿವರ್ತಿಸಿದ್ರು. ಹಾಗೆ ಲೋಕಸಭಾ ಮತ್ತು ರಾಜ್ಯಸಭೆಯ ಅಧಿಕಾರಾವಧಿ ಏನು ಮಾಡಿದ್ರು? ಇಳಿಸಿದ್ರು. 6 ವರ್ಷ ಮಾಡಿದ್ರು 42nd ಅಲ್ಲಿ ಲೋಕಸಭಾ ಅಧಿಕಾರಾವಧಿಯನ್ನು. ಆಮೇಲೆ 5 ವರ್ಷಕ್ಕೆ ಇಳಿಸಿದ್ರು. ಆಮೇಲೆ ಇನ್ನೊಂದು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳನ್ನು ಯಾವುದೇ ಕಾರಣಕ್ಕೂ ಯಾವ ಕೋರ್ಟಲ್ಲೂ ಕೂಡ ಅದನ್ನ ಪ್ರಶ್ನಿಸುವಂತಿಲ್ಲ ಅಂತ ಮಾಡಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅದನ್ನ ತೆಗೆದ್ರು. ಯಾಕೆ ಪ್ರಶ್ನೆ ಮಾಡಬಾರ್ದು? ಚುನಾವಣೆಗಳು ಮೋಸ ಆದಾಗ ಸುಪ್ರೀಂ ಕೋರ್ಟ್ಗೆ ಆ ಅಧಿಕಾರ ಕೊಡಲಿಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಉಳ್ಕೊಳ್ಳುತ್ತೆ ಅಂತ ಏನು ಮಾಡಿದ್ರು? ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ನೀಡಿದ್ರು. ಹಾಗೆ ಯಾವುದೇ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬೇಕು ಅಂದ್ರೆ ರಾಷ್ಟ್ರಪತಿಗಳು ಕ್ಯಾಬಿನೆಟ್ನ ರಿಟರ್ನ್ ಸ್ಟೇಟ್ಮೆಂಟ್ ಇಲ್ದೇನೆ ಅವರು ಪ್ರೊಕ್ಲಮೇಷನ್ ಮಾಡುವಂತಿಲ್ಲ. ಅಂದ್ರೆ ಉದ್ಘೋಷಣೆ ಮಾಡುವಾಗಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತಿಲ್ಲ. ಒಂದು ವೇಳೆ ಘೋಷಿಸಿದ್ರೆ ಅದು ನಾಶ ಆಗೋಗುತ್ತೆ, ಅದು ಉಳ್ಕೊಳ್ಳಲ್ಲ. ಅದರಿಂದ ರಾಷ್ಟ್ರಪತಿ ಕ್ಯಾಬಿನೆಟ್ ಡಿಸಿಷನ್ನ
ರಿಟರ್ನ್ ಕೊಟ್ಟಾಗ ಮಾತ್ರ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಲಿಕ್ಕೆ ಅವಕಾಶ. ಅದರ್ವೈಸ್ ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇದೇ 44th ಅಮೆಂಡ್ಮೆಂಟ್ ಅಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಆರ್ಟಿಕಲ್ 2020 ಬಿಟ್ಟು ಇನ್ನೆಲ್ಲನೂ ಬೇಕಾದ್ರೆ ಅಮಾನತು ಮಾಡಿ, ಅಂದ್ರೆ ಸಸ್ಪೆಂಡ್ ಮಾಡಿ ಮೂಲಭೂತ ಹಕ್ಕುಗಳನ್ನ, ಇವೆರಡನ್ನ ಮಾಡುವ ಆಗಿಲ್ಲ ಅಂತೇಳಿ ಇದನ್ನು ಸೇರಿಸಿದ್ರು. ಇದಿಷ್ಟು 44th ಅಮೆಂಡ್ಮೆಂಟ್ ಅಲ್ಲಿ ನಾವು ಕಾಣೋದು. ಇನ್ನು 52 ಅಮೆಂಡ್ಮೆಂಟ್, ಟೈಮ್ ಆಗೋಯ್ತಲ್ರಿ, ಸೆಟ್ 52 ಅಮೆಂಡ್ಮೆಂಟ್ಸ್. ಇದರಲ್ಲಿ ಮಾರ್ಚ್ 1, 1985 ಇದೇನಪ್ಪ ಅಂತ ಹೇಳುತ್ತೆ ಅಂದ್ರೆ ಆರ್ಟಿಕಲ್ 101, 102, 190, 191. 101, 102 ಇದು ಸೆಂಟ್ರಲ್ ಗೌರ್ನಮೆಂಟ್ಗೆ, 190, 191 ಇದು ಸ್ಟೇಟ್ ಗೌರ್ನಮೆಂಟ್ಗೆ. ಇದೇನಪ್ಪ ಆರ್ಟಿಕಲ್ 52 ಅಂತ ಹೇಳಿದ್ರೆ 10ನೇ ಅನುಸೂಚಿಯನ್ನ ಸೇರ್ಪಡೆ ಮಾಡಿದ್ರು. ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ. ಈ 52ನೇ ತಿದ್ದುಪಡಿಯ ಮೂಲಕ ಶ್ರೀಯುತ ರಾಜೀವ್ ಗಾಂಧಿಯವರು ಅಯಾರಾಮ್ ಗಯಾರಾಮ್ ನೆಗೆದು ಬಿಡೋದು, ಈ ಕಡೆ ಬರುವುದು, ಅಲ್ಲಿ ಪಾರ್ಟಿ ಮಿನಿಸ್ಟರ್ ಕೊಡ್ತಾರೆ ಅಲ್ಲಿಗೆ ಓಡ್ಬಿಡೋದು, ಈ ಥರ ಮಾಡ್ತಿದ್ರು. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ 52 ಅಮೆಂಡ್ಮೆಂಟ್ ಅನ್ನು ತಂದರು. 1989 ಮಾರ್ಚ್ 1ರಲ್ಲಿ 101, 102 ಮತ್ತು 190, 191ಕ್ಕೆ ಇವಿಷ್ಟು ಅನುಚ್ಛೇದಗಳಿಗೆ ತಿದ್ದುಪಡಿಯನ್ನು ತರೋದ್ರ ಮುಖೇನ ಆಂಟಿ ಡಿಫೆಕ್ಷನ್ ಲಾ, ಆಮೇಲೆ ಸ್ಕೆಡ್ಯೂಲ್ 10 ಬಂತು, ಪಕ್ಷಾಂತರ ನಿಷೇಧ ಕಾಯ್ದೆ. ನೆಕ್ಸ್ಟ್ 61 ಅಮೆಂಡ್ಮೆಂಟ್, ಇದು ಮಾರ್ಚ್ 28, 1989. ಇದೇನಪ್ಪ ಅಂದ್ರೆ 326ನೇ ವಿಧಿಗೆ ತಿದ್ದುಪಡಿಯನ್ನು ತಂದ್ರು, ಚುನಾವಣೆಗೆ ಸಂಬಂಧಪಟ್ಟದ್ದು. ಅಂದ್ರೆ ಮತದಾರರ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದ್ರು. ಓಕೆ. ನೆಕ್ಸ್ಟ್ 73rd ಅಮೆಂಡ್ಮೆಂಟ್. 73rd ಅಮೆಂಡ್ಮೆಂಟ್ ಏಪ್ರಿಲ್ 24, 1993 ಶ್ರೀಯುತ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ 1992ರಲ್ಲಿ ಅದನ್ನ ಸಬ್ಮಿಟ್ ಮಾಡ್ತಾರೆ. ಡಿಸೆಂಬರ್ 22, 23ರಲ್ಲಿ ಲೋಕಸಭಾ ರಾಜ್ಯಸಭೆ ಎರಡರಲ್ಲೂ ಒಪ್ಪಿಗೆ ಸಿಗುತ್ತೆ. ನೆಕ್ಸ್ಟ್ 1993 ಏಪ್ರಿಲ್ 28 ರಾಷ್ಟ್ರಪತಿ ಅಂಕಿತ ಆಗುತ್ತೆ, ಅಸೆಂಟ್ ಆಗುತ್ತೆ. ನೆಕ್ಸ್ಟ್ ಏಪ್ರಿಲ್ 24 ಇಡೀ ರಾಷ್ಟ್ರಾದ್ಯಂತ ಪಂಚಾಯತ್ ರಾಜ್ ವ್ಯವಸ್ಥೆ ಬರುತ್ತೆ. ಜೂನ್ 1ರಿಂದ ಇದು ಮುನ್ಸಿಪಾಲಿಟಿ ಅನ್ನೋದು ವ್ಯವಸ್ಥೆ ಬರುತ್ತೆ. 74ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಏಪ್ರಿಲ್ 24, 1993 ಜಾರಿಗೆ ಬರುತ್ತೆ. 73ನೇ ತಿದ್ದುಪಡಿಯಲ್ಲಿ ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವ್ರಿಗೆ ಚುನಾವಣೆಯಲ್ಲಿ ಸ್ಥಾನಗಳನ್ನ ಕೊಟ್ಟರು, ಮೀಸಲಾತಿನ. 11ನೇ ಅನುಸೂಚಿ ಸೇರ್ಪಡೆ ಆಯಿತು. 9ನೇ ಸ್ಕೆಡ್ಯೂಲ್ ಬಂತು, 11ನೇ ಸ್ಕೆಡ್ಯೂಲ್ 9 ಪಾರ್ಟ್ ಬಂತು. ಹಾಗೆ ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ತು, ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಪಂಚಾಯತ್ ರಾಜ್ ಸಿಕ್ತು. ನೆಕ್ಸ್ಟ್ 74th ಅಮೆಂಡ್ಮೆಂಟ್ ಜೂನ್ 1, 1993 ಇದು ಕೂಡ 9 ಪಾರ್ಟ್ 9A ಬಂತು. ಹಾಗೆ 12 ಸ್ಕೆಡ್ಯೂಲ್ಸ್ ಬಂತು. ಮತ್ತೆ ನಗರಸಭೆ ರಚನೆ ಆಯಿತು. ಇಲ್ಲೂ ಕೂಡ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಮಾನವನ್ನು ಒದಗಿಸ್ಕೊಟ್ರು. ನೆಕ್ಸ್ಟ್ 86ನೇ ತಿದ್ದುಪಡಿ, ಆಗಲೇ ಹೇಳಿದೆ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ 45ನೇ ಆರ್ಟಿಕಲ್, 51A ಆರ್ಟಿಕಲ್, 21A ಆರ್ಟಿಕಲ್ ಸೇರ್ಪಡೆ ಆಯಿತು. ಡಿಸೆಂಬರ್ 12, 2002ರಲ್ಲಿ ಜಾರಿಗೆ ಬಂತು. ಇದು 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು, ಕಳಿಸ್ಬೇಕು, ಅವರ ಹಕ್ಕು ಅನ್ನೋದು ಇಷ್ಟು ಸೇರಿತು. 91ನೇ ತಿದ್ದುಪಡಿ ಜೂನ್ 1, 2014 ಇದೇನಪ್ಪ ಅಂದ್ರೆ 75, 164ನೇ ವಿಧಿಗೆ 10ನೇ ಅನುಸೂಚಿಗೆ ತಿದ್ದುಪಡಿಯನ್ನು ತಂದ್ರು. 361B ವಿಧಿ ಸೇರ್ಪಡೆ ಆಯಿತು. ಏನು ಅಂದ್ರೆ ಈ ನನ್ನ ಮಕ್ಕಳು 52ನೇ ತಿದ್ದುಪಡಿ ತಂದು ಆಂಟಿ ಡಿಫೆಕ್ಷನ್ ಲಾ ತಂದ್ರು ನೆಗಿತಾರಲ್ಲಪ್ಪ, ಇವ್ರನ್ನೇನಾರು ಮಾಡಿ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಮಾಡಿ 91ನೇ ತಿದ್ದುಪಡಿ ತಂದು ಅದಕ್ಕೆ ಜೊತೆಗೆ ಕೈ ಜೋಡಿಸುವಂತಂದ್ರೆ ಏನು, ಮಂತ್ರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಆಂಟಿ ಡಿಫೆಕ್ಷನ್ ಲಾ ಏನು ಹೇಳುತ್ತೆ, ಸುಮ್ಮನೆ ಹೊಂಟೋದ್ರೆ ಅವನಿಗೆ ಅದು ಅಪ್ಲೈ ಆಗುತ್ತೆ. ಅವನು ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ನಿಂತು ಹೋಗ್ಬೋದು ಬೇರೆ ಪಕ್ಷಕ್ಕೆ. ಹಿಂಗೋಯ್ತೀಯಾ, ನಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡಿದ್ರು, ಮಂತ್ರಿಮಂಡಲ, ಪ್ರಧಾನಮಂತ್ರಿಯನ್ನ ಸೇರಿ ಮಂತ್ರಿಮಂಡಲ ಎಷ್ಟು ಜನಸಂಖ್ಯೆ ಇದೆಯೋ ಸಂಸತ್ತಲ್ಲಿ ಅಷ್ಟರಲ್ಲಿ 15% ಮಾತ್ರ ಮಂತ್ರಿಮಂಡಲ ಕೊಡಬೇಕು ಅಂತ ಹಾಕಿದ್ರು. ಯಾಕೆಂದ್ರೆ ಮೊದಲು 64 ಜನ, 74 ಜನ, 84, 110
ಈ ರೀತಿ ಕೊಡ್ತಿದ್ರು ಮಂತ್ರಿಗಳನ್ನ, ಅದಕ್ಕೆ ನೆಗೆದು ಬಿಡ್ತಿದ್ರು. ಅದಕ್ಕೇನು ಮಾಡಿದ್ರು, ಕಡಿವಾಣ ಹಾಕ್ಬೇಕು ಅಂತ ಹೇಳಿದ್ರಿ. ಸೆಂಟ್ರಲ್ಗೆ 50%, ಸ್ಟೇಟ್ಗೆ ಮುಖ್ಯಮಂತ್ರಿಯನ್ನು ಸೇರಿದಂಗೆ 12% ಮಿನಿಸ್ಟರ್ಸ್ ಮಾತ್ರ ಇರಬೇಕು. ಏನು 224 ಜನದಲ್ಲಿ 12% ಅಂದರೆ ಎಷ್ಟು, 34 ಮೆಂಬರ್ಸ್ ಬರ್ಬೋದು, ಹೌದಲ್ವಾ? ನೆಕ್ಸ್ಟ್ 92 ಅಮೆಂಡ್ಮೆಂಟ್, January 7, 2004 ಇದು ಬಂತು. 270ನೇ ವಿಧಿ ಮತ್ತು 7ನೇ 8ನೇ ಅನುಸೂಚಿಗೆ ತಿದ್ದುಪಡಿಯನ್ನು ತಂದು 268A ವಿಧಿಯನ್ನು ಸೇರಿಸಿದ್ರು. ಏನಪ್ಪಾ ಅಂದ್ರೆ 18 ಭಾಷೆಗಳಿತ್ತು, ಅದು 22 ಭಾಷೆಗಳಾಗಿ ಕನ್ವರ್ಟ್ ಆಯಿತು. ಅದು ಯಾವುದು ಅಂತ ಹೇಳಿದ್ರೆ ಬೋಡೋ, ಡೋಗ್ರಿ, ಮೈಥಿಲಿ, ಸೈಂತಾಲಿ. ಬೋಡೋ, ಡೋಗ್ರಿ, ಮೈಥಿಲಿ, ಸೈಂತಾಲಿ ಅಂತ ಹೇಳಿ ಒಟ್ಟು 4 ಭಾಷೆಗಳನ್ನ ಇನ್ಕ್ಲೂಡ್ ಮಾಡಿದ್ಮೇಲೆ 22 ಅಧಿಕೃತ ಭಾಷೆಗಳನ್ನು ಇವತ್ತು ನಾವು ಕಾಣ್ತೀವಿ. ಇನ್ನು 93 ಅಮೆಂಡ್ಮೆಂಟು January 20, 2000 ಆಗ್ತಾ ಇದೆಯಾ ಬರ್ಕೊಳ್ಳಿಕ್ಕೆ? ಇಲ್ಲಿಗೆ ನಿಲ್ಸೋಣ ಸಾಕು, ಯಾರೋ ಬಂದಿರಬೇಕು. ಸಾರಿ, ನಿಮಗೆ ಇದೊಂದು ಮುಗಿಸ್ಕೊಡ್ಬೇಕು, ಅಮೆಂಡ್ಮೆಂಟ್ ಪ್ರೊಸೀಜರ್ ತಿಳಿಸ್ಬೇಕು ಅನ್ನೋದಿತ್ತು. ಮತ್ತು ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡಬೇಕು ಅಂತ ಇನ್ನೊಂದ್ಸಲಿ ಯಾವಾಗಲಾರು ಸೇರೋಣ. ಬೇರೆಯವ್ರು ಬಂದಿದ್ದಾರೆ. ಇಲ್ಲಿವರೆಗೂ ನನ್ನ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು 2 ನಿಮಿಷ ಅಷ್ಟೇ ಟೈಮ್ ಆಯಿತು, ಕೇಳ್ಬೋದು. ನಿಮ್ಮ ಫೀಡ್ಬ್ಯಾಕು ಅಗತ್ಯ ನನಗೆ. ನನ್ನ ಪಾಠದಲ್ಲಿ ಏನಾದರೂ ಲೋಪಗಳಿದೆಯಾ ಅಥವಾ ಸರಿ ಇದೆಯಾ, ಸರಿ ಇದ್ದರೆ ಹೇಗಿದೆ ಅನ್ನೋದನ್ನ ದಯವಿಟ್ಟು ಅವ್ರಿಗೆ ಹೇಳಿ. ಯಾಕೆಂದರೆ ನನ್ನ ವೆರಿ ಇಂಪಾರ್ಟೆಂಟ್. ನನ್ನನ್ನು ಈಗ ಒಬ್ಬ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ನಾವು ವೋಟ್ ಮಾಡಿ ಗೆಲ್ಲಿಸ್ತೀವಿ. ಕಾರಣ ಏನು ಅಂದರೆ ಅವನೇನೋ ಮಾಡಿದ್ದಾನೆ ಅಂತ. ನೀವು ನನಗೆ ಒಳ್ಳೇದು ಹೇಳೋದಕ್ಕಿಂತ ಕೆಟ್ಟದ್ದು ಹೇಳಿದ್ರೆ ನನಗೆ ಒಳ್ಳೆಯದು. ಯಾಕೆಂದರೆ ಅದನ್ನು ತಿದ್ಕೊಂಡ್ರೆ ಪರಿಪೂರ್ಣವಾದಂಥ ಉಪನ್ಯಾಸಕನಾಗಲಿಕ್ಕೆ ಬಹಳ ಉತ್ತಮವಾದಂಥ ಮಾರ್ಗ ಅದು. ನಿಜವಾಗಿ ಜಡ್ಜ್ಮೆಂಟ್ ಕೊಡುವಂಥ ವ್ಯಕ್ತಿಗಳು ಯಾರು ಅಂದರೆ ಸ್ಟೂಡೆಂಟ್ಸೇ. ನೀವೆಲ್ಲ ಉಪನ್ಯಾಸಕರಾಗಿರೋದ್ರಿಂದ ನೀವು ನನ್ನ ಲೋಪವನ್ನು ಹುಡುಕೋದ್ರಲ್ಲಿ ಬಹಳ ಈಸಿ. ಅಂಥ ಲೋಪಗಳಿದ್ದರೆ ದಯವಿಟ್ಟು ಹೇಳಿ, ನಾನು ತಿದ್ಕೋಬೇಕು. ನನ್ನ ಪಾಠದಲ್ಲಿ ಏನಾದರೂ ಇದ್ದರೆ ನಾನು ಅದನ್ನು ಸ್ವೀಕರಿಸ್ತೀನಿ. ಮತ್ತು ನಾನು ಅಂದ್ಕೊಂಡಷ್ಟು ಮುಗಿಸೋಕ್ಕಾಗಲಿಲ್ಲ, ಆದರೂ ಮೇಜರಾಗಿ ಏನು ಮುಗಿಸ್ಬೋದು ಅಷ್ಟನ್ನು ನಾನು ಮುಗಿಸಿದ್ದೀನಿ. ನಿಮ್ಮ UGCಗೆ ಏನು ಎಲ್ಪ್ ಆಗ್ಬೋದು ಅಷ್ಟನ್ನು ನಾನು ಮಾಡಿದ್ದೀನಿ. ಬೇಸಿಕ್ ಕಾನ್ಸ್ಟಿಟ್ಯೂಷನ್ನ ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ನಿಮಗೇನಾದರೂ ಹೆಚ್ಚಿನದಾಗಿ ತಿಳ್ಕೊಬೇಕು ಅಂದರೆ ಶ್ರೀಯುತ ಸತ್ಯನಾರಾಯಣ ಗೌಡ್ರನ್ನ ನೀವು ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಫೋನ್ ನಂಬರ್ನ ನಾನು ಬೇಕಾದ್ರೆ ನಿಮಗೆ ಫೋನಲ್ಲೂ ಕೂಡ ನಾನು ಹೇಳ್ಕೊಡ್ತೀನಿ. ಆಮೇಲೆ ಈ ಕ್ಲಾಸ್ಗಳನ್ನ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಯಾರು ಕೂಡ ಹಾಸ್ಯವಾಗಿ ತಗೋಬೇಡಿ. ಯಾಕೆಂದರೆ ಸತ್ಯನಾರಾಯಣ ಅವರ ಗರಡಿಲಿ ಸುಮಾರು ಜನ ಲೆಕ್ಚರ್ಗಳು, ಟೀಚರ್ಗಳು, ಒಳ್ಳೆ ನಾನ್ ಟೀಚಿಂಗ್ಗಳು, ಪ್ರೊಫೆಸರ್ಸ್ಗಳು, IAS ಅಧಿಕಾರಿಗಳು, KS ಅಧಿಕಾರಿಗಳು ಅನ್ಲಿಮಿಟೆಡ್ ಆಗಿ ಹೋಗಿದ್ದಾರೆ. ಅದರಲ್ಲಿ ನೀವು ಒಬ್ಬರಾದರೆ ಅವ್ರ ಕ್ರೆಡಿಟ್ಗೆ ಹೋಯ್ತಾ ಇರ್ತದೆ. ಅವರು ಈ ವಯಸ್ಸಲ್ಲೂ ಕೂಡ ಅವರು ರಿಟೈರ್ಡ್ ಆಗಿ ಎಷ್ಟೋ ವರ್ಷ, ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದಾಗ ರಿಟೈರ್ಡ್ ಆದರು. ಇವತ್ತಿಗೂ ಅವ್ರು ನೋಡಿದ್ರೆ ಒಂದು 40 ವರ್ಷದ ವ್ಯಕ್ತಿ ಥರ ನಾನೇ ವಯಸ್ಸಾದವನಂಗೆ ಕಾಣ್ತೀನಿ. ಅಂದರೆ ಅಷ್ಟು ಚೆನ್ನಾಗಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾವ್ರೆ. ಅವರ ಮಾರ್ಗದರ್ಶನದಲ್ಲಿ ಕೆಲವು ಟೈಮ್ಲಿ ಮನ್ಸು ನೋಯಂಗೆ ಮಾತಾಡ್ಬೋದು. ಅದ್ರ ಉದ್ದೇಶ ಏನಪ್ಪ ಅಂದರೆ ನಿಮ್ಗೆ ಒಳ್ಳೇದಾಗಲಿ ಅಂತ. ಮಾತ್ರೆ ತಗೋಬೇಕಾದ್ರೆ ಬಹಳ ಕಹಿ, ಆದರೆ ಆ ಮಾತ್ರೆಯ ಫಲಿತಾಂಶ ಏನು ಅಂದರೆ ನಾವು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೋಬೋದು. ಹಂಗೆ ಅವ್ರ ಮಾತುಗಳು ಹೊರಟಿರುತ್ತೆ, ಮನಸ್ಸು ಮಾತ್ರ ಬಹಳ ಸ್ಮೂತು. ಅವರ ಮಾರ್ಗದರ್ಶನ ಬಹಳ ಚೆನ್ನಾಗಿ ಪಡ್ಕೊಳ್ಳಿ. ಮತ್ತು ಅವ್ರನ್ನ ಯಾವತ್ತೂ ಕೂಡ ಹಗುರವಾಗಿ ತಗೋಬೇಡಿ. ಏನೋ ತಮಾಷೆ ಮಾಡ್ತಾರೆ, ಏನು ಹಿಂಗೆ ಬೈತಾರಲ್ಲ ಅಂತ. ಆದರೆ ಹಿಂದೆ ಇವತ್ತು ನಾನು ಕೂಡ ಇವತ್ತು ಉತ್ತಮವಾದ ಟೀಚರ್ ಆಗಿದ್ದೀನಿ ಅಂದರೆ ಬಿಕಾಸ್ ಆಫ್ ಹಿಮ್. ಕ್ರೆಡಿಟ್ ಗೋಸ್ ಟು ಸತ್ಯನಾರಾಯಣ ಗೌಡ್ರು. ಅದರಿಂದ ಇವತ್ತು ಪಾಠ ಮಾಡುವಂಥ ಶಕ್ತಿ, ಅದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಂಗೆ ನಾಲೆಡ್ಜೇ ಇರಲಿಲ್ಲ. ಅದನ್ನು ಕಲ್ತಿದ್ದೀನಿ ಅಂದರೆ ಅವ್ರ ಗರಡಿಲಿ ಇರೋದ್ರಿಂದ ಅವ್ರನ್ನ ಸದ್ಬಳಕೆ ಮಾಡ್ಕೊಳ್ಳಿ, ಯಾರು ದುರ್ಬಳಕೆ ಮಾಡ್ಕೋಬೇಕು. ಥ್ಯಾಂಕ್ ಯು. 1 and all.